ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿದೆಯಾ ನಿಮ್ಮ ಸಮಸ್ಯೆ ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ 37ನೇ ಸಂಚಿಕೆ. ಇದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳುತ್ತಾ, ನಾಳೆ ಅಲ್ಲ ಇಂದು ನಮ್ಮ ಕ್ರೈಸ್ತ ಬಾಂಧವರಿಗೆ ಮೋಂತಿ ಫೆಸ್ಟ್, ಅದಕ್ಕೆ ಕೂಡ ಶುಭಾಶಯವನ್ನು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ವಿಷಯ ಸರ್ವೆ, ಸರ್ಚ್ ಆ್ಯಂಡ್ ಸೀಸರ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ನೀವೆಲ್ಲ ನೋಡಿರ್ಬೋದು, ಇನ್ಕಮ್ ಟ್ಯಾಕ್ಸ್ನಿಂದ ಆಗಾಗ ಸರ್ವೆ ಆಗೋದು ಅಥವಾ ಸರ್ಚ್ ಆಗೋದು, ಅದಕ್ಕೆ ರೈಡ್ ಅಂತ ನಮ್ಮ ಒಂದು ಗ್ರಾಮೀಣ ಭಾಷೆಯಲ್ಲಿ ಕೂಡ ಇನ್ಕಮ್ ಟ್ಯಾಕ್ಸ್ ರೈಡ್ ಆತಂಡಾರೆಗ್ ಅಂತೇಳಿ ತುಳುವಲ್ಲಿ ಕೂಡ ಹೇಳ್ತಾರೆ. ಸೊ ರೈಡ್ ಅಂತ ಕೂಡ ಹೇಳ್ತಾರೆ. ಅದರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಕೊಡಲಿದ್ದಾರೆ. ಇಂದು ನಮ್ಮೊಂದಿಗೆ ಒಬ್ಬರು ಗಣ್ಯ ಅತಿಥಿ ಬೆಂಗಳೂರಿಂದ ಬಂದಿದ್ದಾರೆ. ಅವರ ಒಂದು ಸಂಕ್ಷಿಪ್ತ ಪರಿಚಯ ಮಾಡ್ತೇನೆ. ಕೆ ಗುರುರಾಜ್ ಆಚಾರ್ಯ. ಇವರು ಟೆಂಪಲ್ ಟೌನ್ ಉಡುಪಿ, ನಮ್ಮ ಊರಿನವರೇ ಆಗಿದ್ದಾರೆ. ಉಡುಪಿಯಲ್ಲಿ ಜನ್ಮ ತಾಳಿ ಐಎನ್ ಸಿಟಿ ಬಳ್ಳಾರಿ ಇಲ್ಲಿ ಬೆಳೆದು ಈಗ ನಾಲೆಡ್ಜ್ ಸಿಟಿ ಬ್ಯಾಂಗ್ಳೂರ್ ಇಲ್ಲಿ ಇವರ ಒಂದು ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಹಿ ಈಸ್ ಎ ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್. ಮತ್ತು ಇವರು ಕಳೆದ 26 ವರ್ಷಗಳಿಂದ ಸತತವಾಗಿ ಅವರ ಒಂದು ಚಾರ್ಟೆಡ್ ಅಕೌಂಟೆಂಟ್ ಪ್ರೊಫೆಷನಲ್ಲಿ KG ಆಚಾರ್ಯ ಆ್ಯಂಡ್ ಕೋ ಚಾರ್ಟೆಡ್ ಅಕೌಂಟೆಂಟ್ ಬೆಂಗಳೂರು ಇಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇವರ ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದರೆ, BCom ಫಸ್ಟ್ ರ್ಯಾಂಕ್ ಫ್ರಮ್ ಗುಲ್ಬರ್ಗಾ ಯೂನಿವರ್ಸಿಟಿ, CA ಇಂಟರ್ಮೀಡಿಯೇಟ್ 21st ರ್ಯಾಂಕ್, CA ಫೈನಲ್ 10th ರ್ಯಾಂಕ್, ICWAI ಅದರಲ್ಲಿ 3rd ರ್ಯಾಂಕ್ ಇನ್ ಫೈನಲ್, ಫಸ್ಟ್ ರ್ಯಾಂಕ್ ಇನ್ ICWAI ಇಂಟರ್. ಆಮೇಲೆ ಇವರು ಮೆಂಬರ್ ಆಫ್ ಎ ಬ್ಯಾಂಗ್ಳೂರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ರಿವ್ಯೂ ಗ್ರೂಪ್ ಫಾರ್ಮುಲೇಟೆಡ್ ಅಂಡರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ರಿವ್ಯೂ ಬೋರ್ಡ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ. He was a director of State Bank of Mysore. He was a member of the Karnataka State Level Audit Advisory Board and co-opted member of Expert Advisory Committee and Committee on Accounting Standards for Local Bodies by the Institute of Chartered Accountants of India. And he has authored ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಇಂಟರ್ನಲ್ ಫೈನಾನ್ಷಿಯಲ್ ಕಂಟ್ರೋಲ್ ಪ್ರಾಕ್ಟಿಕಲ್ ಹ್ಯಾಂಡ್ ಬುಕ್ ಆನ್ ಆಡಿಟ್ ರಿಪೋರ್ಟ್ ಆನ್ ವಾಟ್ ಕ್ಯಾನ್ ಗೋ ರಾಂಗ್. ಈ ಪುಸ್ತಕವನ್ನು ಕರ್ನಾಟಕ ಸ್ಟೇಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ ಅವರು ಪಬ್ಲಿಷ್ ಮಾಡಿರ್ತಾರೆ. ಹಾಗೂ ಇವರ ಹೆಸರಿಗೆ ತಕ್ಕಂತೆ ಇವರ ಆಚಾರ್ಯರು ಕೂಡ ಆಗಿದ್ದಾರೆ. ಆಚಾರ್ಯ ಅಂದರೆ ಈಸ್ ಅ ರಿಸೋರ್ಸ್ ಪರ್ಸನ್ ಆ್ಯಂಡ್ ಅಥಾರಿಟಿ ಆ್ಯಂಡ್ ಡೆಲಿವರಿಂಗ್ ಲಾಟ್ ಆಫ್ ಸ್ಪೀಚಸ್, ಲಾಟ್ ಆಫ್ ಸೆಮಿನಾರ್ಸ್ ಆ್ಯಂಡ್ ಲಾಟ್ ಆಫ್ ಡೆಲಿಬರೇಷನ್ ಇನ್ ಇಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, TVಯಲ್ಲಿ ಇರ್ಬೋದು, ಅಥವಾ ನಮ್ಮ ಮಾಧ್ಯಮ ಮುಖಾಂತರ ಇರ್ಬೋದು. ಮತ್ತು ಅನೇಕ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ತಮ್ಮ ಒಂದು ಅಪಾರ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಇವರ ಸ್ಪೆಷಲೈಸ್ಡ್ ಫೀಲ್ಡ್ ಯಾವುದಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್, ಕಂಪನೀಸ್ ಆ್ಯಕ್ಟ್ 2013, LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಕಾರ್ಪೊರೇಟ್ ಫೈನಾನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಅನಾಲಿಸಿಸ್, ಕಾರ್ಪೊರೇಟ್ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ ಆಡಿಟ್. ಇಂಥ ಒಂದು ನಮ್ಮ ಪ್ರೊಫೆಷನ್, ಚಾರ್ಟರ್ಡ್ ಅಕೌಂಟೆಂಟಿ ಪ್ರೊಫೆಷನಲ್ಲಿ ಒಂದು ಒಳ್ಳೆಯ ಮೇಡೆ ಮಾರ್ಕ್ ಅಂತ ಹೇಳ್ತೇವೆ, ಅಂಥ ಒಂದು ವ್ಯಕ್ತಿ ನಮ್ಮೊಂದಿಗಿದ್ದಾರೆ. CA ಕೆ ಗುರುರಾಜ್ ಆಚಾರ್ಯ. CA ಕೆ ಗುರುರಾಜ್ ಆಚಾರ್ಯ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಾಯಕರಿಗೆ. ನನಗೆ ಇವತ್ತು ತುಂಬ ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ, 37ನೇ ಎಪಿಸೋಡ್. 36 ವಾರಗಳಿಂದ ನೀವು ಸತತವಾಗಿ ಬಿಸ್ನೆಸ್ ವರ್ಗದವರಿಗೆ ಟಾನಿಕ್ ಕೊಡ್ತಾ ಇದ್ದೀರಿ. ಅದು ಸಾಧಾರಣದ ವಿಷಯ ಅಲ್ಲ. ಸೊ ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ದ ಗುಡ್ ವರ್ಕ್ ಡನ್ ಬೈ ನಮ್ಮ ಕುಡ್ಲ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ. ಯಾಕಂದರೆ ನಾನು ಈ ಪ್ರದೇಶದವನೇ, ಅದರಲ್ಲೂ ನಾಯಕರು, ನಿಮ್ಮಂತಹ ನಾಯಕರು, SS ನಾಯಕರು ಅಂತ ಹೇಳುವಂತಹ ಒಂದು ಗಣ್ಯ ವ್ಯಕ್ತಿ ಅವರೊಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡುವುದರಿಂದ ನನ್ನ ಒಂದು ಏನು ಓದಿದ್ದೇನೆ ಅದನ್ನು ನಾನು ಬಿಸ್ನೆಸ್ ಅವರಿಗೆ ತಿಳಿಸಪಡಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅದು ಈ ವಿಷಯ ಏನಿದೆ ಅಲ್ವಾ, ತುಂಬಾ ಒಂದು ಎಲ್ರಿಗೂ ಅಪ್ಲೈ ಆಗಬಹುದು ಒಂದು ಲೆವೆಲ್ಗೆ ಹೋದರೆ. ಆಗದೆ ಇರುವಂಗೆ ಏನೇನು ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ಈ ಒಂದು ಎಪಿಸೋಡ್ನಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡುವ. ಸರ್, ಈಗ ಇವತ್ತಿನ ವಿಷಯ ಸರ್ವೆ, ಸರ್ಚ್ ಆ್ಯಂಡ್ ಸೀಸರ್.
ಈಗ ಏನು ಹೇಳ್ತಾರೆ, ಪ್ರತಿಯೊಂದು ವಿಷಯಲ್ಲಿ ಸಾಮ, ದಾನ, ಭೇದ ಮತ್ತು ದಂಡ ಅಂತೇಳಿ 4 ಸ್ಟೆಪ್ಸ್ ಉಂಟು. ಇವನ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕೂಡ ಸಾಮ, ದಾನ, ಭೇದ, ದಂಡ ಅಂತ ಉಂಟು. ಸಾಮಧಾನ ಅಂದರೆ ಈಗ ನೋಡಿ, ಎನಿ ಗವರ್ಮೆಂಟ್ ಅದರ ಗ್ರೋತಿಗೆ ಅಥವಾ ಇಕಾನಮಿಕ್ ಗ್ರೋತಿಗೆ ಟ್ಯಾಕ್ಸ್ ಪೇಯರ್ಸ್ ಕಾಂಟ್ರಿಬ್ಯೂಷನ್ ಈಸ್ ವೆರಿ ವ್ಯಾಲ್ಯೂಯಬಲ್ ಇರಬೇಕಾಗ್ತದೆ. ಇತ್ತೀಚೆಗೆ ಏನಾಗಿದೆ ಅಂದರೆ, ತುಂಬ ವರ್ಷಗಳಿಗೆ ಕಂಪೇರ್ ಮಾಡಿದರೆ ಈಗ ಕಂಪ್ಲೈನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಟ್ಯಾಕ್ಸ್ ಪೇಯರ್ಸ್ ಸ್ವಲ್ಪ ಜಾಸ್ತಿ ಆಗಿದೆ, ಟ್ಯಾಕ್ಸ್ ಕಟ್ಟುವವರು ಕೂಡ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ವಿದೇಶಕ್ಕೆಲ್ಲ ಹೋಲಿಕೆ ಮಾಡುವಾಗ ನಮ್ಮಲ್ಲಿ ಟ್ಯಾಕ್ಸ್ ಪೇಯರ್ಸ್ ಸಂಖ್ಯೆ ಕಮ್ಮಿ ಆಗಿದೆ. ಅದು ಕಾರಣ ಅವರಲ್ಲಿ ನಿಜವಾಗಿ ಇನ್ಕಮ್ ಇಲ್ವಾ, ಅಥವಾ ಇನ್ಕಮ್ ಇದ್ದು ಕೂಡ ಟ್ಯಾಕ್ಸ್ ಕಟ್ಟುವ ಅವರಿಗೆ ಒಂದು ಮನಸ್ಥಿತಿಯಲ್ಲಿ ಇಲ್ವಾ? ಅದಕ್ಕೆ ಒಂದು ಕಾರಣ, ಒಂದು ಏನಾದರೂ ಒಂದು ಬ್ರೀಫ್ ಮಾಡ್ಬೋದಾ? ಮೊದಲನೇದಾಗಿ ನೀವು ಸಾಮಧಾನ ಭೇದ ದಂಡ ಅಂತ ಹೇಳಿದ್ರಲ್ಲ, ಅದು ನಮ್ಮ ಒಂದು ಈ ಒಂದು ಟಾಪಿಕ್ಗೆ ಹೇಗೆ ಅನ್ವಯ ಆಗುತ್ತದೆ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಎಲ್ರಿಗೂ ಫಸ್ಟ್ ಸರ್ವೆ ಮಾಡಲ್ಲ, ಇನ್ಕಮ್ ಟ್ಯಾಕ್ಸ್ ಎಲ್ರಿಗೂ ಸರ್ಚ್ ಮಾಡಲ್ಲ. ಅದು ಸಾಮಧಾನ ಭೇದ ದಂಡದಲ್ಲಿ ದಂಡ ರೂಪೇಣ ಬರುತ್ತೆ. ಅದು ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ಟಬೇಕು? ಇನ್ಕಮ್ ಇದ್ದವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಹೌದು. ಸೊ ಅದು ನಿಮ್ಮ ಒಂದು ಸೆಕೆಂಡ್ ಪಾಯಿಂಟ್ ಹೇಳಿದ್ರಲ್ಲ, ಯಾಕೆ ನಮ್ಮ ಇಂಡಿಯಾದಲ್ಲಿ ಕಮ್ಮಿ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಇನ್ಕಮ್ ಇರುವವರು ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಇರುವವರು ಒಂದು ಪರ್ಸೆಂಟೇಜ್ ತಗೊಂಡ್ರೆ ಓವರ್ ಆಲ್ ಎಕಾನಮಿಯಲ್ಲಿ ಅದು ಅಷ್ಟೇ ಇರೋದು. ಇನ್ಫ್ಯಾಕ್ಟ್ ಒಂದು ಹೇಳ್ತೇನೆ, ಅಗ್ರಿಕಲ್ಚರಲ್ ಇನ್ಕಮ್ಗೆ ಟ್ಯಾಕ್ಸ್ ಇಲ್ಲ ಅಲ್ಲ, ನಾವು ಹೇಳ್ತೇವೆ ದ ಟ್ರೂ ಮೈನಾರಿಟಿ ಇನ್ ಇಂಡಿಯಾ are actually the taxpayers ಅಂತ ಹೇಳಿ. The taxpayers are the true minority because the system itself ಅವ್ರಿಗೆ ಅಷ್ಟು ಇನ್ಕಮ್ ಇಲ್ಲ. ಮೈನಾರಿಟಿ ಫೆಸಿಲಿಟಿ ಅವರಿಗೆ ಕೊಡಬೇಕಂತ ಹೇಳುದು ನೀವು. ಅದು ಬೇರೆ ಪ್ರಶ್ನೆ. ನಾನು ಯಾಕಂದ್ರೆ ಟ್ಯಾಕ್ಸ್ ಕಟ್ಟೋರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ನಾನು ಅದು ಹ್ಯಾವ್ ಬಿನ್ vociferously ಆರ್ಗ್ಯೂವಿಂಗ್. ಇವಾಗ ಟೋಲ್ ರೋಡ್ ನಲ್ಲಿ ಫಾಸ್ಟ್ ಟ್ಯಾಗ್ ಇರುತ್ತದಲ್ಲ, ಅದೇ ತರ ಟ್ಯಾಕ್ಸ್ ಕಟ್ಟೋದವರಿಗೆ ಒಂದು ಫಾಸ್ಟ್ ಟ್ಯಾಗ್ ಇರಬೇಕು. ಎಲ್ಲ ಕಡೆನೂ ಎಲ್ಲ ಕ್ಯೂ ಅಲ್ಲಿ ಇದ್ರೆ ಅದಿರ್ಬೇಕು. ಅದಿರ್ಲಿ, ನಾನು ಹೇಳೋದು ಎಲ್ಲರಿಗೂ ಸರ್ಚ್ ಸರ್ವೆ ಆಗಲ್ಲ. ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ, ನೀವೇ ನಿಮ್ಮ ಇನ್ಕಮ್ ನ ಅಸೆಸ್ ಮಾಡಿಕೊಂಡು ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ, ಅದು ಫಸ್ಟ್ ಲೆವೆಲ್ ಸೆಲ್ಫ್ ಅಸೆಸ್ಮೆಂಟ್ ಮಾಡಿ. ಅದು ಸೆಲ್ಫ್ ಅಸೆಸ್ಮೆಂಟ್ ಮಾಡುವಾಗ ನೀವೇ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿ. ಎದುರುಗಡೆ ನಿಮ್ಮ ಇನ್ಕಮ್ ಕೊಡೋನಿಗೆ TDS ಮಾಡ್ತಾನೆ, ಆ TDS ಮಾಡಿ. ಇದೆಲ್ಲ ನಾವು ಸಾಮ ಅಂದ್ರೆ ನಿಮ್ಮ ಕಡೆಯಿಂದನೇ ನೀವು ಮಾಡುವಂತಹದ್ದು. ಆಮೇಲೆ ದಾನ ಅಂತ ಹೇಳಿದ್ರೆ, ಕೆಲವೊಂದು ಸರ್ತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡದ ಬಳಿಕ ಅವರಿಗೆ ಒಂದು ಲಾಟರಿ, ಒಂದು ರ್ಯಾಂಡಮ್ ನಲ್ಲಿ ಪಿಕಪ್ ಮಾಡ್ತಾರೆ, ಅಥವಾ ಅವ್ರ ಕೆಲವು ಕ್ರೈಟೀರಿಯಾ ಇರುತ್ತದೆ. ಆ ಕ್ರೈಟೀರಿಯಾ ಒಳಪಟ್ಟವರಿಗೆ ಅದನ್ನ ಸ್ಕ್ರೂಟಿನಿ ಮುಖೇನ, ಅಂದ್ರೆ ಅವರು ಆಫೀಸ್ಗೆ ಕರೆದು, ಈಗ ಆಫೀಸ್ಗೆ ಅಂದ್ರೆ ರಿಟರ್ನ್ ಫೈಲ್ ಮಾಡಿದ ಎಲ್ಲರಿಗೂ ನಾವು ಸ್ಕ್ರೂಟಿನಿ ಮಾಡಲ್ಲ. ಅದು ಎಷ್ಟು ಹೇಳ್ತಾರೆ, ಲೆಸ್ ದೆನ್ 0.1% ಜನಗಳನ್ನ ಮಾತ್ರ ನಾವು ಸ್ಕ್ರೂಟಿನಿ ಮಾಡಿ, ಆ ಸ್ಕ್ರೂಟಿನಿ ಮಾಡಿದ್ರಲ್ಲಿ ಏನಾದ್ರೂ ದೋಷ ಇದ್ರೆ ಅವ್ರು ಆಡ್ ಮಾಡ್ತಾರೆ ಅಂತ ಹೇಳಿ. ಇದು ಸಮಾಧಾನ ಆಯ್ತು. ಆಮೇಲೆ ಸರ್ವೆ, ಕೆಲವೊಂದ್ಸರ್ತಿ ಅವರಿಗೆ ಡೌಟ್ ಬಂದ ಪಕ್ಷದಲ್ಲಿ ಸರ್ವೆ ಅಂತ ಹೇಳಿ ಒಂದು ಮಾಡ್ತಾರೆ. ಅದನ್ನು ಮೀರಿದಲ್ಲಿ ಸರ್ಚ್ ಅಂತ ಮಾಡ್ತಾರೆ. ಅದು ಸಾಮ, ದಾನ, ಭೇದ, ದಂಡ. ಸೊ ಸೆಲ್ಫ್ ಅಸೆಸ್ಮೆಂಟ್, ದೆನ್ ಸ್ಕ್ರೂಟಿನಿ, ದೆನ್ ಸರ್ವೆ, ದೆನ್ ಸರ್ಚ್ ಅಂತ ಹೇಳಿ. ಸೊ ಒಂದೇ ಸರ್ತಿ ಸಮಾಧಾನ, ಭೇದ, ದಂಡ ಆಗಲ್ಲ. ಸೊ ಈ ಒಂದು ಸ್ಟೇಜಸ್ ನಲ್ಲಿ ಹೋಗುತ್ತೆ. ಸೊ ಸೆಕೆಂಡ್ ಕ್ವೆಶ್ಚನ್ ನೀವು ಕೇಳಿದ್ದು, ಯಾಕೆ ನಮ್ಮ ಇಂಡಿಯಾದಲ್ಲಿ ಕಮ್ಮಿ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಡಿಸ್ಪ್ಯಾರಿಟಿ ಆಫ್ ಇನ್ಕಮ್, ಇವಾಗ 1 ಕೋಟಿ ಎಷ್ಟು 127 ಕೋಟಿ ಜನಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋರು ಸಾಧಾರಣ 1 ಕೋಟಿ 2 ಕೋಟಿ ಜನ. ಯಾಕೆ ಅಂತ ಹೇಳಿದ್ರೆ ಅಷ್ಟೇ ಜನ ಹತ್ರ ಇನ್ಕಮ್ ಇರೋದು. ನೀವು ಹೇಳಿದಾಗೆ ಅಗ್ರಿಕಲ್ಚರಲ್ ಇನ್ಕಮ್ ಇಸ್ ನಾಟ್ ಸಬ್ಜೆಕ್ಟ್ ಟು ಟ್ಯಾಕ್ಸ್. ಸೊ ಅಂಡ್ ಅಪ್ ಟು 5 lakhs, ಇವತ್ತು ಅಪ್ ಟು 5 lakhs ಇನ್ಕಮ್ ಇರುವಂತವ್ರು ಮೇಲೂ ಟ್ಯಾಕ್ಸ್ ಇಲ್ಲ. ಸೊ ಹಾಗಾಗಿ ಈ ಕರೆಂಟ್ ಇಯರ್ ಅಂತ ನಾರ್ಮಲಿ ನಾವು 2.5 ಲಕ್ಷದವರೆಗೆ ಅಂತೂ ಬರೋದೇ ಇಲ್ಲ. ಹೇಳಿದ್ರೆ ಏನಾಗ್ತದೆ ಅಂದ್ರೆ, ಈಗ ಮೊನ್ನೆ ರಿಟರ್ನ್ ಫೈಲ್ ಎಲ್ಲ ಲಾಸ್ಟ್ ಡೇಟ್ ಆಗಿದೆ, ಅವರಿಗೆ ಇನ್ನೂ ಪ್ರೊವಿಷನ್ ಉಂಟು ಮಾರ್ಚ್ ವರೆಗೆ ಕಟ್ಟಲಿಕ್ಕೆ. 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದವರು ರಿಟರ್ನ್ ಫೈಲ್ ಮಾಡಬೇಕು. ನಾನು 5 ಲಕ್ಷ ಅಂತ ಏನ್ ಹೇಳಿದ್ರೆ ಅವ್ರು ಟ್ಯಾಕ್ಸ್ ಕಟ್ಟುದು ಬೇಡ, ಬಟ್ ರಿಟರ್ನ್ ಫೈಲ್ ಮಾಡಿ ಟ್ಯಾಕ್ಸ್ ಕಟ್ಟುದು ಬೇಡ. ಯಾರಿಗೆ 2.5 ಲಕ್ಷಕ್ಕಿಂತ ಜಾಸ್ತಿ ರಿಬೇಟ್ ಟ್ಯಾಕ್ಸ್ ಫೈಲ್ ರಿಟರ್ನ್ ಫೈಲ್ ಮಾಡಿ ಆಮೇಲೆ ರಿಬೇಟ್ ಕ್ಲೇಮ್ ಮಾಡಬೇಕು. ಸೊ ಹಾಗಾಗಿ ನಮ್ಮ ಓವರ್ ಆಲ್ ಎಕಾನಾಮಿಕ್ ರಿಫ್ಲೆಕ್ಷನ್ ಇಸ್ ದೇರ್ ಇನ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಅಂತ ಹೇಳಿ. ಈಗ ಈ ಹೆಚ್ಚಿನ ಜನರಿಗೆ ಇದು ಸರ್ವೆ ಅಂದ್ರೆ ಏನು, ಸರ್ಚ್ ಅಂದ್ರೆ ಏನು, ಅದರ ಬಗ್ಗೆ ಜಾಸ್ತಿ ಒಂದು ಜ್ಞಾನ ಇರುವುದಿಲ್ಲ. ಈಗ ಸರ್ವೆ ಅಂದ್ರೆ ಏನು, ಯಾವಾಗ ಡಿಪಾರ್ಟ್ಮೆಂಟ್ನವರು ಸರ್ವೆ ಮಾಡ್ಬೋದು. ಸರ್ಚ್ ಅಂದ್ರೆ ಏನು, ಯಾವಾಗ ಡಿಪಾರ್ಟ್ಮೆಂಟ್ನವರು ಸರ್ಚ್ ಮಾಡ್ಬೋದು. ಸೀಸರ್ ಅಂದ್ರೆ ಏನು,
ಯಾವಾಗ ಅವರು ಸೀಸ್ ಮಾಡ್ಬೋದು, ಮತ್ತೆ ಸೀಸ್ ಮಾಡೋದು ವಸ್ತುಗಳನ್ನು ಯಾವಾಗ ವಾಪಸ್ ಕೊಡ್ಬೋದು. ಇದೆಲ್ಲ ಇದ್ರ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇಲ್ಲಿ. ಈಗ ಸರ್ವೆ ಬಗ್ಗೆ ಒಂದು ಯಾವಾಗ ಡಿಪಾರ್ಟ್ಮೆಂಟ್ನವರು ಸರ್ವೆ ಮಾಡಬಹುದು ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು. ಸರ್ವೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು ಸರ್ವೆ ಮತ್ತೆ ಸರ್ಚ್ ಇದು ಎರಡರಲ್ಲಿ ಫಸ್ಟ್ ಏನು ಕಾಮನಾಲಿಟಿ ಅಂದ್ರೆ ಎರಡರಲ್ಲೂ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಇದು ಎರಡರಲ್ಲೂ ಅನ್ಇನ್ವೈಟೆಡ್ ಗೆಸ್ಟ್ಸ್ ವಿಲ್ ಕಮ್ ಟು ಯುವರ್ ಹೌಸ್. ಅಲ್ಲ, ಇಲ್ಲ, ಸರ್ವೆಯಲ್ಲಿ ಹೌಸಿಗೆ ಬರುದಿಲ್ಲ. ಅಲ್ಲಲ್ಲ, ನಿಮ್ಮ ಜಾಗಕ್ಕೆ ಬರ್ತಾರೆ. ಮನೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರದ ಮನೆ. ಅಂದ್ರೆ ಸರ್ವೆ ಅಂದ್ರೆ ನನಗೆ ತಿಳಿದ ಪ್ರಕಾರ they will come to your business place. ಹೇಳ್ತೇನೆ ನಾನು. ಎರಡರಲ್ಲೂ ಏನ್ ಕಾಮನಾಲಿಟಿ ಅಂದ್ರೆ ಎರಡರಲ್ಲೂ ಅನ್ಇನ್ವೈಟೆಡ್ ಗೆಸ್ಟ್ ವಿಲ್ ಕಮ್ ಟು ಯು. ಇದೇ ಸ್ಕ್ರೂಟಿನಿಯಲ್ಲಿ ಆದ್ರೆ ದೇ ವಿಲ್ ಸೆಂಡ್ ಅ ನೋಟಿಸ್ ಅಂಡ್ ಆಸ್ಕ್ ಯು ಟು ಕಮ್ ಟು ದೆಮ್. ಕರೆಕ್ಟ್. ಓಕೆ, ಅದು ಒಂದು ಫಸ್ಟ್ ಅಲ್ಲ, ಸ್ಕ್ರೂಟಿನಿ ಮಾಡಿ ನಿಮ್ಮ ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಅವರು ನಿಮ್ಮಲ್ಲಿ ಸರ್ವೆ ಮತ್ತೆ ಸ್ಕ್ರೂಟಿನಿಯಲ್ ಸರ್ಚ್ ಅಲ್ಲಿ ಕಾಮನಾಲಿಟಿ ಅನ್ಇನ್ವೈಟೆಡ್ ಗೆಸ್ಟ್ ವಿಲ್ ಕಮ್ ಟು ಯುವರ್ ಪ್ಲೇಸ್. ಹೌದು. ಓಕೆ, ಅದೊಂದು ಫಸ್ಟ್ ಕಾಮನಾಲಿಟಿ. ಇನ್ನು ಡಿಫರೆನ್ಸಸ್ ಫಸ್ಟ್ ನಾನು ಸರ್ವೆ ಮುಗಿಸ್ಕೊಂಡ್ಬಿಡ್ತೇನೆ. ಈ ಸರ್ವೆಯಲ್ಲಿ 3 ತರದ ಸರ್ವೆ ಇದೆ. ಒಂದು ಸರ್ವೆ ಏನಂದ್ರೆ ಸ್ಪೆಸಿಫಿಕ್ ಸರ್ವೆ. ಅವ್ರಿಗೆ ಏನಾದ್ರೂ ಒಂದು ಎಲ್ಲ ಹಾಸ್ಪಿಟಲ್ಸ್ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ, ಅಥವಾ ಒಂದು ಪರ್ಟಿಕ್ಯುಲರ್ ಹಾಸ್ಪಿಟಲ್ ಮೇಲೆ ಕಣ್ಣಿಟ್ಟಿರ್ತಾರೆ, ಅದೊಂದು ಪರ್ಟಿಕ್ಯುಲರ್ ಜನದ ಮೇಲೆ ಕಣ್ಣಿಟ್ಟಿರ್ತಾರೆ. ಸೊ ಒಂದು ಪರ್ಟಿಕ್ಯುಲರ್ ಜನದ ಮೇಲೆ ಇಟ್ಟಿದ್ದ ಬಳಿಕ ಅದು ಪರ್ಟಿಕ್ಯುಲರ್ ಸರ್ವೆ ಅಂತ ಆಗುತ್ತೆ. ಅಥವಾ ಒಂದು ಇಂಡಸ್ಟ್ರಿ ಮೇಲೆ ದಾಳಿ ಮಾಡಬೇಕು ಅಂದ್ರೆ ಈ ಒಂದು ರಿಯಲ್ ಎಸ್ಟೇಟ್ ನಲ್ಲಿ ಪ್ರಾಬ್ಲಮ್ ಇದೆ, ಹಾಸ್ಪಿಟಲ್ಸ್ ನಲ್ಲಿ ಪ್ರಾಬ್ಲಮ್ ಇದೆ, ನರ್ಸಿಂಗ್ ಹೋಮ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಜನರಲ್ ಸರ್ವೆ ಅಂತ ಹೇಳ್ತೇವೆ. ಇನ್ನು 3ನೇದು ಡೋರ್ ಟು ಡೋರ್ ಸರ್ವೆ. ಡೋರ್ ಟು ಡೋರ್ ಸರ್ವೆ ಅಂತ ಹೇಳಿದ್ರೆ ಒಂದು ಕ್ವಶನೇರ್ ತರ ಕೊಟ್ಕೊಂಡು ಹೋಗ್ತಾರೆ. ಅದು ಮಾರ್ಕೆಟಿಂಗ್ ತರ. ಅದೊಂಥರ ಏನಂದ್ರೆ ಈ ಸಣ್ಣ ಕಿರಾಣಿ ಶಾಪ್ಸ್ ಇರುತ್ತದೆ ನಮ್ಮ ಬೆಂಗಳೂರಿನಲ್ಲಿ, ಚಿಕ್ಕಪೇಟೆ ಅಂತ ಇರುತ್ತದೆ, ಬೆಳೆಪೇಟೆ, ಆ ತರ ಪೇಟೆಗಳಲ್ಲಿ ಹೋಗ್ಕೊಂಡು ಫೈಲ್ ಮಾಡ್ತಾ ಇದ್ದೀರಾ, ಅದಕ್ಕೊಂದು ಫಾರ್ಮ್ ಇದೆ 45D ಅಂತ ಹೇಳಿ, ಆ ಒಂದು ಕ್ವಶನೇರ್ ಕೊಟ್ಕೊಂಡು ಹೋಗ್ತಾರೆ. ಸೊ ಅದನ್ನ ನಾವು ಫಿಲ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ರೆ ಆಯ್ತು. ಅದರಲ್ಲಿ ಅದೊಂಥರ ತುಂಬಾ ನಂಬರ್ ಇಲ್ದಿದ್ರೆ ಅಂದ್ರೆ ಯಾರ್ಯಾರು ಅಸಸೀಸ್ ಇಲ್ವೋ ಅವ್ರನ್ನ ಅಸಸಿ ಮಾಡ್ಲಿಕ್ಕೆ ಮಾಡಿರುವಂತಹ ಒಂದು ಕ್ರಮ. 45D ಫಾರ್ಮ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್? 45D is a very simple. ನೀವು ಹೇಳಿದಾಗೆ, ಆರ್ ಯು ಆಲ್ರೆಡಿ ಫೈಲಿಂಗ್ ಯುವರ್ ರಿಟರ್ನ್ ಆಫ್ ಇನ್ಕಮ್, ವಾಟ್ ಇಸ್ ದ ಲಾಸ್ಟ್ ರಿಟರ್ನ್ ಆಫ್ ಇನ್ಕಮ್ ಯು ಆರ್ ಫೈಲ್ಡ್, ನಿಮ್ದು ಪ್ಯಾನ್ ನಂಬರ್ ಏನಿದೆ, ನಿಮ್ಗೆ ವ್ಯಾಪಾರದಲ್ಲಿ ಎಷ್ಟು ಟರ್ನ್ ಓವರ್ ಆಗುತ್ತೆ, ನಿಮ್ಗೆ GST ರಿಜಿಸ್ಟ್ರೇಷನ್ ಆಗಿದೆಯಾ, ಆ ತರ ಎಲ್ಲ ಒಂದು ಫಾರ್ಮ್ಯಾಟ್ ಅಲ್ಲಿ. ಇದು ನಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನಲ್ಲೇ ಫಾರ್ಮ್ ಇದೆ. ಆ ಫಾರ್ಮ್ ನಾವು ಫಿಲ್ ಮಾಡಿ ಕೊಟ್ರೆ ಆಯ್ತು. ಅದು ಫಾರ್ಮ್ ಕೊಟ್ಟ ಬಳಿಕ ನಾವು ಫಿಲ್ ಮಾಡಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ₹1,000 ಪೆನಾಲ್ಟಿ ಹಾಕ್ತಾರೆ. ಅದು 45D ಅಲ್ಲಿ. ಇದು ನಾನು ತುಂಬಾ ಅಂದ್ರೆ ಇಲ್ಲದಿರುವವರನ್ನು ಇನ್ಕಮ್ ಟ್ಯಾಕ್ಸ್ ನೆಟ್ಗೆ ತರುವಂತ ಒಂದು ಪ್ರಯತ್ನ. ವೆದರ್ ಯು ಆರ್ ಎ ಟ್ಯಾಕ್ಸ್ ಪೇಯರ್ ಆರ್ ನಾಟ್, when form number 45D is submitted to you, it is your duty to fill it and give it back to them. ಹೌದು. Fill it and on the spot ಅಥವಾ ಡಿಪಾರ್ಟ್ಮೆಂಟ್ ನಾರ್ಮಲಿ ಆನ್ ದ ಸ್ಪಾಟ್ ಅಲ್ಲೇ ತಗೊಳ್ತಾರೆ. ಬಿಕಾಸ್ ಅದೇನು ದೊಡ್ಡ ಒಂದೇ ಪೇಜ್, ಅದು ಒಂದೇ ಪೇಜ್. ಸ್ಪಾಟ್ ಅಲ್ಲೇ ಕೊಡ್ತಿದ್ರೆ ಫೈನ್ ಆಗ್ತಾರ ಅಥವಾ ಟೈಮ್ ತಗೊಂಡು ಮತ್ತೆ ಅದಕ್ಕೆ ನಾವು ನಾರ್ಮಲಿ ಈ ತರ ಎಲ್ಲ ಕೊಟ್ಟು ಕೂಡಲೇ ಮಾಡಿ ಅಂತ ಹೇಳಿದ್ರೆ ನಾವು ವ್ಯಾಪಾರಸ್ಥ ಅಂಗಡಿಯಲ್ಲಿ ಇರ್ದೇನೆ ಇರಬಹುದು. ಹಾಗಾಗಿ ಅವ್ರಿಗೆ ಒಂದು ಟೈಮ್ ಕೊಟ್ಟೇ ಕೊಡ್ತಾರೆ ಅದು. ಓಕೆ, ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಸರ್ವೆ. ಇನ್ನೊಂದು ಟೈಪ್ ಆಫ್ ಸರ್ವೆ ಫಸ್ಟ್ ಮುಗಿಸ್ಕೊಂಡ್ಬಿಡ್ತೇನೆ. ಈ ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆಂಡಿಚರ್ ಅಂದ್ರೆ ನಾವು ದೊಡ್ಡ ಮದುವೆ ಮಾಡ್ತೇವೆ ಅಥವಾ ಒಂದು ದೊಡ್ಡ ಒಂದು ಇವೆಂಟ್, ಗೃಹ ಪ್ರವೇಶ ಇರ್ಬೋದು, ಅಥವಾ ಒಂದು ದೊಡ್ಡ ಒಂದು ಫಂಕ್ಷನ್ ಮಾಡುವಾಗ ಅವರು ಅಬ್ಸರ್ವರ್ಸ್ ನ ಹಾಕಿರ್ತಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅಬ್ಸರ್ವರ್ಸ್ ನ ಹಾಕಿರ್ತಾರೆ. ಆ ಅಬ್ಸರ್ವರ್ಸ್ ದೇ ಗೋ ಆನ್ ಜಾಟಿಂಗ್ ಡೌನ್ ವಾಟ್ ಆರ್ ಆಲ್ ದಿ ಲೈಕ್ಲಿ ಎಕ್ಸ್ಪೆಂಡಿಚರ್ ದಟ್ ದಿಸ್ ಪರ್ಸನ್ ಮಸ್ಟ್ ಹ್ಯಾವ್ ಇನ್ಕರ್ಡ್ ಫಾರ್ ದಿಸ್ ಇವೆಂಟ್ ಅಂತ ಹೇಳಿ. ಆವಾಗ ಆ ಇವೆಂಟ್ ನ ಎಕ್ಸ್ಪೆಂಡಿಚರ್ ಅವರ ಒಂದು ಗಮನಕ್ಕೆ ಇದು ಅನ್ಎಕ್ಸ್ಪ್ಲೇನ್ಡ್ ಆಗ್ಬೋದು, ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಇಂದ ಖರ್ಚು ಮಾಡಿರ್ಬೋದು. ಬಿಕಾಸ್ ಈ ಹೆಚ್ಚಾಗಿ ವ್ಯಾಪಾರದವರು ಅಥವಾ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಬಿಲ್ಡರ್ಸ್ ಇರ್ಬೋದು, ಅವರು ಒಂದು ದೊಡ್ಡ ಒಂದು ಸಮಾರಂಭ ಮಾಡಿ ಈ ಎಕ್ಸ್ಪೆಂಡಿಚರ್ ನ ಅವ್ರು ತೋರಿಸದೇನೆ ಇರ್ಬೋದು. ಬಿಕಾಸ್ ಎಕ್ಸ್ಪೆಂಡಿಚರ್ ತೋರಿಸಲಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಆ ಇನ್ಕಮ್ ನೇ ತೋರಿಸಲಿಲ್ಲ ಅಂತ ಹೇಳಿ. ಆ ಇನ್ಕಮ್ ನ ತೋರಿಸಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ದೇ ಟಾರ್ಗೆಟ್ ಆನ್ ದಿ ಎಕ್ಸ್ಪೆಂಡಿಚರ್, ಎಸ್ಪೆಷಲಿ ದ ಕ್ಯಾಶ್ ಎಕ್ಸ್ಪೆಂಡಿಚರ್. ಈ ಎಕ್ಸ್ಪೆಂಡಿಚರ್ ಎಲ್ಲಿ ದೊಡ್ಡ ರೀತಿಯಲ್ಲಿ ಆಗುತ್ತೋ ಅವರು ಅದ್ರ ಮೇಲೆ ಕೆಲವರು ಕ್ಯಾಮರಾ ತಗೊಂಡೇ ಮದುವೆ ಮನೆಯಲ್ಲಿ ಅಥವಾ ಇದರಲ್ಲೆಲ್ಲ ಓಡಾಡ್ತಿರ್ತಾರೆ. ಸೊ ಆ ತರದ ಇವೆಂಟ್ ಮಾಡುವಾಗಲೇ ಬಂದು ನೀವು ದಾರಿ ಎರಿಯುವಾಗ ನಮಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಲ್ಲ ಯಾರು. ಅವ್ರು ಏನ್ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡಿಕೊಂಡು ಆ ಒಂದು ಇವೆಂಟ್ ಆದ ಮೇಲೆ
ಇವೆಂಟ್ ಆದ ಮೇಲೆ ದೇ ವಿಲ್ ಸೆಂಡ್ ಯು ಅ ಕ್ವೆಶ್ಚನರ್, ದೇ ವಿಲ್ ಸೆಂಡ್ ಯು ಅ ಥಿಂಗ್, ವಾಟ್ ಆರ್ ದ ಎಕ್ಸ್ಪೆನ್ಸಸ್ ದಟ್ ಯು ಹವ್ ಇನ್ಕರ್ಡ್, ಅಂಡ್ ದೇ ವಿಲ್ ಆಲ್ಸೋ ಇಂಟರ್ವ್ಯೂ, ನಾಟ್ ಅಂದ್ರೆ ಇಂಟರ್ವ್ಯೂ ಅಂದ್ರೆ ದೇ ವಿಲ್ ಆಲ್ಸೋ ಸೀಕ್ ಇನ್ಫಾರ್ಮೇಶನ್, ಯಾರ್ಯಾರು ನಿಮಗೆ ಹೂ ಕೊಟ್ಟಿರ್ತಾರೆ, ಯಾರ್ಯಾರು ನಿಮಗೆ ಅನ್ನ ಕೇಟರಿಂಗ್ ಮಾಡಿರ್ತಾರೆ, ಈ ತರ ಎಲ್ಲ ಸಪ್ಲೈಯರ್ಸ್ ಇವೆಂಟ್ ಮ್ಯಾನೇಜರ್ಸ್ ಹೋಗಿ ಅವ್ರ ಹತ್ರ ಹೋಗಿ ದೇ ವಿಲ್ ಕಲೆಕ್ಟ್ ಆಲ್ ದಿ ಇನ್ಫಾರ್ಮೇಶನ್ ಅಂಡ್ ದೆನ್ ಸಿ ವೆದರ್ ಆಲ್ ದಿ ಎಕ್ಸ್ಪೆಂಡಿಚರ್, ನೀವು ಎಕ್ಸ್ಪೆಂಡಿಚರ್ ಮಾಡಿರುವಂತ ಐಟಮ್ ಮೇಲೆ ನೀವು ಕರೆಕ್ಟ್ ಆಗಿ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ತೋರಿಸಿದೀರಾ ಅಂತ ಹೇಳಿ ತಗೊಳ್ತಾರೆ. ಇದು ಒಂದು ತರದ ಸರ್ವೆ. ಇದು ಎರಡು ಸಣ್ಣದಂತ ಇಟ್ಕೊಳ್ಳೋಣ. ನಾನು ಫಸ್ಟ್ ಹೇಳಿದ್ದು ಸ್ಪೆಸಿಫಿಕ್ ಸರ್ವೆ. ಈ ಸ್ಪೆಸಿಫಿಕ್ ಸರ್ವೆಯಲ್ಲಿ ಏನಾಗುತ್ತೆ, ಅವರು ಲೆಟ್ ಅಸ್ ಸೇ ಹೋಟೆಲಿಯರ್ ಅಥವಾ ನರ್ಸಿಂಗ್ ಹೋಮ್ ಅಥವಾ ಡಾಕ್ಟರ್ಸ್, ಇವ್ರ ಹತ್ರ ಸ್ಪೆಸಿಫಿಕ್ ಆಗಿ ಹೋಗಿ ದೇ ವಿಲ್ ಸಿಟ್ ವಿತ್ ದೆಮ್. ಅವ್ರನ್ನ ಒಂದೇ ಸರ್ತಿ ಹೋಗ್ಬಿಟ್ಟು ನನಗೆ ನಿಮ್ಮ ಒಂದು ಫುಲ್ ಬುಕ್ಸ್ ತೋರಿಸಿ, ನಿಮ್ಮ ಹತ್ರ ಕ್ಯಾಶ್ ಏನಿದೆ ಅದನ್ನು ಕೊಡಿ, ನಿಮ್ಮ ಹತ್ರ ಏನೇನು ಸ್ಟಾಕ್ಸ್ ಇದೆ, ಏನೇನು ಐಟಮ್ಸ್ ಇದೆ, ಏನೇನು ವ್ಯಾಲ್ಯೂಬಲ್ಸ್ ಜ್ಯುವೆಲ್ರಿ ಏನೇನಿದೆ ಅಂತ ಹೇಳಿ ಎಲ್ಲ ಅವರೊಂದು ಇನ್ವೆಂಟ್ರಿ ಮಾಡಿಕೊಂಡು ಆಮೇಲೆ ದೇ ವಿಲ್ ಕಮ್. ಅದು ಎಷ್ಟೊತ್ತಿಗೆ ಬರಬೇಕು ಅಂತಲೂ ಎಲ್ಲ ಕ್ರಮ ಇದೆ. ಅದು ಹಾಗೆ ಎಲ್ಲ ಏನೋ ಸರ್ವೆ ಅಂತ ಹೇಳಿದ್ರೆ, ಸರ್ವೆ ಸಪೋಸ್ ಟು ಬಿ ಯಂಗೆಸ್ಟ್ ಬ್ರದರ್ ಆಫ್ ಸರ್ಚ್ ಅಲ್ಲಿ ಬಾರಿ ತೀವ್ರತೆ ಇರುತ್ತೆ. ಸರ್ವೆಯಲ್ಲಿ ಬಂದಾಗ ಅವರಿಗೆ ಪವರ್ಸ್, ಲಿಮಿಟೆಡ್ ಪವರ್ಸ್, ಬಿಕಾಸ್ ನಾರ್ಮಲಿ ದಿ ಅಸೆಸ್ಮೆಂಟ್ ಪೀಪಲ್ ಅಂದ್ರೆ ನಮ್ಮ ಅಸೆಸಿಂಗ್ ಆಫೀಸರ್ ಕಡೆಯಿಂದಾನೇ ಬರ್ತಾ ಇರ್ತಾರೆ. ಸೊ ಅವ್ರು ಬಂದಾಗ ಎಕ್ಸೆಪ್ಷನಲ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಬರಬಾರ್ದು ಅಂತಿಲ್ಲ. ನಾರ್ಮಲಿ ಸರ್ಚ್ ಇಸ್ ಡನ್ ಓನ್ಲಿ ಬೈ ಇನ್ವೆಸ್ಟಿಗೇಷನ್ ಪೀಪಲ್, ಸರ್ವೆ ಇಸ್ ಡನ್ ಬೈ ಅಸೆಸಿಂಗ್ ಆಫೀಸರ್ ಆರ್ ದಿ ಇನ್ವೆಸ್ಟಿಗೇಷನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಸೊ ಈ ಸರ್ವೆ ಅವರು ಬಂದಾಗ ಅವರಿಗೆ ಫಸ್ಟ್ ಆಗಿ ಕೆಲವು ಕ್ರಮಗಳಿದೆ. ಏನ್ ಕ್ರಮ ಅಂತ ಹೇಳಿದ್ರೆ, ದೇ ಕ್ಯಾನ್ ಕಮ್ ಟು ದಿ ಬಿಸ್ನೆಸ್ ಪ್ರಿಮೈಸಸ್ ಓನ್ಲಿ. ಅದೇ ನೀವು ಹೇಳಿದ್ದು, ಅವರು ಮನೆಗೆ ಬರೋ ಹಾಗಿಲ್ಲ. ನಾನು ಬಿಸ್ನೆಸ್ ಎಲ್ಲಿ ಮಾಡ್ತಿರ್ತೀನೋ ಆ ಬಿಸ್ನೆಸ್ ಪ್ರಿಮೈಸಸ್, ಬಿಸ್ನೆಸ್ ಮಾಡ್ತಾ ಇದ್ರೆ ಮನೇಲಿ ಬಿಸ್ನೆಸ್ ಮಾಡ್ತಿದ್ರೆ ಅದು ಬಿಸ್ನೆಸ್ ಪ್ರಿಮೈಸಸ್ ಆಗುತ್ತೆ. ಸೊ ಆದ್ರಿಂದ ಬರ್ಬೋದು. ಅದೇ ತರ ನನ್ನ ಬಿಸ್ನೆಸ್ ಅಕೌಂಟ್ಸ್ ಇರ್ಬೋದು, ಅಥವಾ ಬಿಸ್ನೆಸ್ ಸಂಬಂಧಪಟ್ಟಿರುವಂತಹ ಸ್ಟಾಕ್ಸ್ ಇರ್ಬೋದು, ಅಥವಾ ನಾನು ಇಟ್ಕೊಂಡಿರೋ ಬುಕ್ಸ್ ಇರ್ಬೋದು, ಅದು ನನ್ನ ಹತ್ರ ಇಲ್ಲ, ನನ್ನ ಮನೇಲಿದೆ, ಅಥವಾ ನನ್ನ ಹತ್ರ ಇಲ್ಲ, ನಾಯಕರ ಆಫೀಸ್ ನಲ್ಲಿ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್ ನಲ್ಲಿ ಇದೆ ಅಂತ ಹೇಳಿದ್ರೆ, ಅವಾಗ ದಿ ಡಿಪಾರ್ಟ್ಮೆಂಟ್ ಕ್ಯಾನ್ ಡೂ ಅ ಡೀಮ್ಡ್, ದಟ್ ಬಿಕಮ್ಸ್ ಅ ಡೀಮ್ಡ್ ಪ್ಲೇಸ್ ಆಫ್ ಸರ್ವೆ, ಡೀಮ್ಡ್ ಪ್ಲೇಸ್ ಆಫ್ ಬಿಸ್ನೆಸ್. Wherever your activities are conducted, this is the place of business that is deemed to be a place of business. ಅಲ್ಲಿ ಕೂಡ ಹೋಗುವಂತ ಅಧಿಕಾರ ಅವರಿಗಿದೆ. ಬಟ್ ಈ ಬಿಸ್ನೆಸ್ ಬರುವಾಗ ದೇ ಹ್ಯಾವ್ ಟು ಕಮ್ ಡ್ಯೂರಿಂಗ್ ಬಿಸ್ನೆಸ್ ಅವರ್ಸ್. ಇವ್ ನಿಮ್ಮನ್ನ ಎಬ್ಸ್ಬಿಟ್ಟು ಬಂದು ನನಗೆ ಓಪನ್ ಮಾಡ್ಕೊಡಿ, ನನಗೆ ಡೌಟ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ಬಿಸ್ನೆಸ್ ಅಂದ್ರೆ ಅದು ಹೇಳ್ತಾರೆ, ಸರ್ವೆ ಕ್ಯಾನ್ ಬಿ ಡನ್ ಓನ್ಲಿ ಆಫ್ಟರ್ ಸನ್ರೈಸ್ ಅಂಡ್ ಇಟ್ ಶುಡ್. ಅದರಲ್ಲಿ ಸನ್ರೈಸ್ ಸನ್ಸೆಟ್ ಬೇರೆ ಪ್ರಶ್ನೆ. ಇಟ್ ಕ್ಯಾನ್ ಬಿ ಡನ್ ಡ್ಯೂರಿಂಗ್ ಬಿಸ್ನೆಸ್ ಅವರ್ಸ್. ಇಟ್ ಕ್ಯಾನ್ ಬಿ ಡನ್ ಡ್ಯೂರಿಂಗ್ ದೇ ಕ್ಯಾನ್ ಎಂಟರ್ ದ ಪ್ಲೇಸ್ ಆಫ್ ಬಿಸ್ನೆಸ್ ಡ್ಯೂರಿಂಗ್ ದ ಬಿಸ್ನೆಸ್ ಅವರ್ಸ್, ನಾರ್ಮಲ್ ಬಿಸ್ನೆಸ್ ಅವರ್ಸ್. ಕೆಲವರಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಅವ್ರು ಸರ್ವೆ ಮಾಡಿದಾಗ ಅವ್ರು ಓಪನ್ ಮಾಡೋದು 7 ಗಂಟೆ ಅಂತ ಇಟ್ಕೊಳ್ಳಿ. ಅವಾಗ ನೀವು ಸನ್ರೈಸ್ ಸನ್ಸೆಟ್ ಪ್ರಶ್ನೆ ಬರಲ್ಲ, ಯು ಕೆನಾಟ್ ಕಮ್ ಅಂತೇಳಿ ಸನ್ರೈಸ್. ಅದಕ್ಕೆ ಬಿಸ್ನೆಸ್ ಅವರ್ಸ್ ನಲ್ಲಿ ಬರಬೇಕು. ಈ ಸನ್ರೈಸ್ ಸನ್ಸೆಟ್ ಏನ್ ಕಾನ್ಸೆಪ್ಟ್ ಅದನ್ನು ಇದೆ. ಅದು ಏನಂದ್ರೆ ಡೀಮ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಹೇಳಿದ್ನಲ್ಲ, ಈ ಡೀಮ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಹೇಳಿದ್ರೆ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್ ನಲ್ಲಿ ಇಟ್ಟಿದ್ದೀನಿ, ಡೀಮ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಗೆ ದೇ ಶುಡ್ ಕಮ್ ಬಿಫೋರ್ ಸನ್ರೈಸ್ ಅಂಡ್ ಆಫ್ಟರ್, ದೇ ಕೆನಾಟ್ ಕಮ್ ಆಫ್ಟರ್ ಸನ್ಸೆಟ್. ಇದು ಏನ್ ಸನ್ರೈಸ್ ಸನ್ಸೆಟ್ ಬಿಸ್ನೆಸ್ ಅವರ್ಸ್ಗೆ ಓನ್ಲಿ ಫಾರ್ ಎಂಟ್ರಿ. ಅವರು ಒಂದ್ಸರ್ತಿ ಒಳಗ್ ಬಂದ್ಮೇಲೆ ಹೊರಗೆ ಹೋಗೋದು ಅವ್ರಿಷ್ಟ. ಸೊ ಅದೊಂದು ಸನ್ಸೆಟ್ ಆದ್ಮೇಲೂ ಕಂಟಿನ್ಯೂ ಮಾಡಬಹುದು, ಅವ್ರು ಮಾಡ್ಬೋದು. ನಾರ್ಮಲಿ ಸರ್ವೆಯಲ್ಲಿ ತೀವ್ರತೆ ವಿಲ್ ಬಿ ಲೆಸ್. ನಾವು ಒಂದೇನೋ ಅವರು ಅನ್ಕೊಂಡು ಏನ್ ಬಂದಿರ್ತಾರೆ ಅದು ಸಾಧಿಸ್ಕೊಂಡು ಹೋಗ್ಬಿಟ್ರೆ. ಈಗ ಸರ್ವೆಲ್ ಒಂದೇ ವಿಷಯ, ಅವರಿಗೆ ಸೀಸ್ ಮಾಡುವ ಅಧಿಕಾರ ಇಲ್ಲ. ಅವ್ರು ಎಟ್ ಮೋಸ್ಟ್ ದೇ ಕ್ಯಾನ್ ಇಂಪೌಂಡ್ ದಿ ಬುಕ್ಸ್, ನಮ್ದೇನ್ ಅಕೌಂಟ್ಸ್ ಬುಕ್ಸ್ ಇದೆ ಅದನ್ನ ಮಾತ್ರ ತಗೊಂಡು ಹೋಗ್ಬೋದು. ಇನ್ನ ಏನು ಮುಟ್ಟಿ ತಗೊಂಡು ಹೋಗೋ ದುಡ್ಡನ್ನ ಕೌಂಟ್ ಮಾಡಬಹುದು. ಗೋಲ್ಡ್ ಜ್ಯುವೆಲ್ರಿ ಏನಾದ್ರು ಇದ್ರೆ ಸೀಸ್ ಮಾಡುವಾಗಿಲ್ಲ. ಅದನ್ನ ಅವರು ಇನ್ವೆಂಟರಿ ಮಾಡಿ ತಗೊಂಡು, ತೀವ್ರತೆ ಇದ್ರೆ ದೇ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಸರ್ಚ್. ಅದು ನೆಕ್ಸ್ಟ್ ಹೇಳ್ತೇನೆ ನಾನು. ಅದು ನಾನು ಸರ್ಚ್ ವಿಷಯ ಹೇಳಿದ್ಮೇಲೆ ಹೇಳ್ತೇನೆ. ದೆನ್ ಪವರ್ ಟು ಇಂಪೌಂಡ್ ಅಂತ ಹೇಳಿತು. ಈ ಸರ್ವೆಯಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಯಾವ್ದಕ್ಕಾನ ಒಂದು ಲಾಕ್ ಹಾಕಿದ್ರೆ ಅವ್ರಿಗೆ ಲಾಕ್ ಹೊಡೆಯುವಂತಹ ಅಧಿಕಾರ ಇಲ್ಲ. ಅಥವಾ ಯಾವ್ದಾನ ಒಂದು ವಸ್ತು ಸಿಕ್ಕಿದ್ರೆ ಅದನ್ನ ಒಂದು ಅಲ್ಮಾರದಲ್ಲಿ ಹಾಕಿ ಲಾಕ್ ಮಾಡುವಂತ ಅಧಿಕಾರ ಇಲ್ಲ. ಓಕೆ. ಅಂಡ್ ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡ್ಕೋಬಹುದು. ಅದನ್ನ ಈ ಸರ್ವೆ ಸರ್ಚ್ ಪ್ರೊಸೀಡಿಂಗ್ಸ್ ನಲ್ಲಿ ನೀವು ಏನೇನ್ ಹೇಳ್ತಿರೋ ಅದನ್ನ ಅವರು ಬರ್ಕೊಳ್ಬೇಕು. ಕ್ವಶನ್ ಅಂಡ್ ಆನ್ಸರ್ ರೂಪದಲ್ಲಿ ಬರ್ಕೊಳ್ತಾರೆ. ಅದು ಬರ್ಕೊಳ್ಳುವಂತ ಅಧಿಕಾರ ಅವರಿಗೆ ಖಂಡಿತವಾಗಿಯೂ ಇರುತ್ತೆ. ಬಟ್ ಅದು ಸ್ಟೇಟ್ಮೆಂಟ್ ಓತ್ ಅಲ್ಲ. ಇದೆಲ್ಲ ಸಣ್ಣ ವಿಷಯಗಳು. ದೆನ್ ವಿಟ್ನೆಸ್ ನ ಅಧಿಕಾರ ಇಲ್ಲ, ಪೊಲೀಸ್ ಸಪೋರ್ಟ್ ತಗೊಳ್ಳಲ್ಲ. ಈಗ ನಾನು ಇದು ಒಂದು ತರಹ ಸರ್ವೆ.
ಇನ್ನೊಂದು ತರದ ಸರ್ವೆ ನಾನು ಹೇಳ್ತೀನಿ, TDS ಎಷ್ಟೋ ಜನಗಳ ಮೇಲೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ ಒಂದಿರುತ್ತೆ. ಈಗ ನಾವು ನಮ್ಮ ಬಿಸ್ನೆಸ್ ಟಾನಿಕ್ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ನಾವು ಒಂದೊಂದು ವಿಷಯ ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ನೀವು 1 ಲಕ್ಷ ನಾನು ಒಂದು ನಿಮಗೆ ಕೊಟ್ರೆ ನನಗೆ ಒಂದು 10% TDS ಮಾಡಬೇಕು ಅಂತ ಇರುತ್ತದೆ. ನಾನು ಮಾಡಿದಿನೋ ಇಲ್ಲೋ ಅಥವಾ ಮಾಡಿದ್ದಿನ ಕಟ್ಟಿದಿನೋ ಇಲ್ಲೋ ಅಂತ ಹೇಳಿ ಅಥವಾ ಸರಿಯಾಗಿ ಮಾಡಿದಿನೋ. ಎಷ್ಟೋ ಜನ ಹಾಸ್ಪಿಟಲ್ಸ್ ನಲ್ಲಿ ಈ ಡಿಪಾರ್ಟ್ಮೆಂಟ್ ಅದು ನೋಟಿಸ್ ಕೊಟ್ಟು ಇದು ಮಾಡಬಹುದಲ್ಲ, ಅಸರ್ಟೈನ್ ಮಾಡಬಹುದಲ್ಲ, ಅದ್ಯಾಕೆ ಸರ್ವೆ ಮಾಡಬೇಕು? ಒಳ್ಳೆ ಪ್ರಶ್ನೆ ಅದು. ಈ ಹಾಸ್ಪಿಟಲ್ಸ್ ನಲ್ಲಿ ಎಸ್ಪೆಷಲಿ ದೇ ಫೌಂಡ್ ಔಟ್ ದಟ್ ಆಕ್ಚುಲಿ ದಿ ವಿಸಿಟಿಂಗ್ ಡಾಕ್ಟರ್ಸ್ ಅವರು ಆಕ್ಚುಲಿ ಕನ್ಸಲ್ಟೆಂಟ್ಸ್ಗೆ ಅವರಿಗೆ ದೇ ಆರ್ ನಾಟ್ ಅಂದ್ರೆ ದೇ ಆರ್ ಆಕ್ಚುಲಿ ವರ್ಕಿಂಗ್ ಆಸ್ ಎಂಪ್ಲಾಯೀಸ್. ಈ ಡಾಕ್ಟರ್ಸ್ ಎಲ್ಲ ದೇ ಆರ್ ಆಕ್ಚುಲಿ ವರ್ಕಿಂಗ್ ಆಸ್ ಎಂಪ್ಲಾಯೀಸ್ ಆಫ್ ದಿ ಹಾಸ್ಪಿಟಲ್. ಎಂಪ್ಲಾಯಿ ಆದ ಪಕ್ಷದಲ್ಲಿ ದಿ TDS ವಿಲ್ ಬಿ ಆಲ್ಮೋಸ್ಟ್ 25%, 30%. ಅವಾಗೇನು ಸ್ಯಾಲರಿ ಮೇಲೆ ಏನು ಟ್ಯಾಕ್ಸ್ ಕಟ್ಟಬೇಕಿರುತ್ತೋ ಆವರೇಜ್ ರೇಟ್ ಆಫ್ ಟ್ಯಾಕ್ಸೇಷನ್ ಅಂತ ಹೇಳ್ತೀವಿ ನಾವು, ಅದು ಮೋಸ್ಟ್ಲಿ ಅರೌಂಡ್ 22%, 25% ಅಷ್ಟು ಬರುತ್ತೆ. ಅದೇ ಕನ್ಸಲ್ಟೆಂಟ್ ಅಂತ ಹೇಳಿ ಆದ್ರೆ 10% TDS ಮಾಡಿದ್ರೆ ಸಾಕು. ಇವ್ರೇನ್ ಮಾಡ್ತಾರೆ ಹಾಸ್ಪಿಟಲ್ಸ್ ನಲ್ಲಿ, ಅವರು ಡಾಕ್ಟರ್ಸ್ ಆಕ್ಚುಲಿ ದೇ ವಿಲ್ ಬಿ ವರ್ಕಿಂಗ್ ಆಸ್ ಅನ್ ಎಂಪ್ಲಾಯಿ. ಅವರ ಸ್ವಂತ ಎಂಪ್ಲಾಯಿ ತರ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ದೇ ವಿಲ್ ಬಿ ಶೋಯಿಂಗ್ ಆನ್ ರೆಕಾರ್ಡ್ ದಟ್ ದೇ ಆರ್ ಕನ್ಸಲ್ಟೆಂಟ್ಸ್. ಸೊ ಅದು ಅಲ್ಲಿ ಹೋದ್ರೇನೆ ಗೊತ್ತಾಗುತ್ತೆ ಅವರಿಗೆ ಇವ್ರ ಎಂಪ್ಲಾಯಿಯ. ಅಲ್ಲಿ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅವ್ರ ಅಟೆಂಡೆನ್ಸ್ ರಿಜಿಸ್ಟರ್ ನೋಡ್ತಾರೆ, ಅಟೆಂಡೆನ್ಸ್ ಸೈನ್ ಮಾಡ್ತಾ ಇರ್ತಾರೆ ಅವರು. ವಿಸಿಟಿಂಗ್ ಡಾಕ್ಟರ್ ನೀಡ್ ನಾಟ್ ಸೈನ್ ಅನ್ ಅಟೆಂಡೆನ್ಸ್, ಕರೆದಾಗ ಮಾತ್ರ ಬರಬೇಕು. ಅವ್ರಿಗೂ ಲೀವ್ ಪಾಲಿಸಿ ನೋಡಿದ್ರೆ ಅವ್ರಿಗೂ ತಿಂಗಳಲ್ಲಿ 3 ದಿನ ಲೀವ್, ಕ್ಯಾಶುವಲ್ ಲೀವ್ ಎಲ್ಲ ಇರ್ತದೆ. ಸೊ ಆ ತರ ಅವ್ರಿಗೆ ಪಾಲಿಸಿಯಲ್ಲಿ ನೋಡಿದ್ರೆ ದೇ ಆಕ್ಚುಲಿ ಲೈಕ್ ಎಂಪ್ಲಾಯೀಸ್, ಬಟ್ TDS ಮಾಡ್ತಿರೋದು ದೇ ವಿಲ್ ಬಿ ಡೂಯಿಂಗ್ ಲೈಕ್ ಕನ್ಸಲ್ಟಿಂಗ್. ಸೊ ಅದು ಅಲ್ಲಿ ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ಸರ್ವೆ ಮಾಡುವಾಗ ಈ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ದೇ ವಿಲ್ ಬಿ ಡೂಯಿಂಗ್ ಸರ್ವೆ. ಸೊ ಇದು ವಿಷಯ ಸರ್ವೆದು. ಸರ್ಚ್ ವಿಷಯ ಈಗ ಸರ್ಚ್ ವಿಷಯದಂತ ಬಂದಾಗ ಇದು ರಿಯಲಿ ಬಿಗ್ಗರ್ ಇಶ್ಯೂ. ಸರ್ಚ್ ಮಾಡೋ ಮುಂಚೆ ಡಿಪಾರ್ಟ್ಮೆಂಟ್ ವಿಲ್ ಡೂ ಅ ಲಾಟ್ ಆಫ್ ಹೋಮ್ ವರ್ಕ್. ನಾವು ಸರ್ಚ್ ಯಾರ್ಯಾರು ಮಾಡಿಸ್ಕೊಂಡಿರ್ತಾರೋ ಅವ್ರಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಇರ್ತದೆ. ಒಂದ್ ಸರ್ತಿ ನಾವು ಸರ್ಚ್ ಆಗ್ಬಿಟ್ರೆ ಒಂದು 10 ವರ್ಷ ಹಿಂದೆ ಹೋಗ್ಬಿಡ್ತೀವಿ ಅಂತ ಹೇಳಿ, 10 ವರ್ಷ ನಾವು ವಯಸ್ಸು ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ಹೇಳ್ತಾರೆ. ಅದೇ ತರ ಯಾರ್ಯಾರು ಸರ್ಚ್ ಮಾಡ್ತಾರಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಕೇಳಿದ್ರೆ ಅವ್ರಿಗೂ ಸಿಕ್ಕಾಬಟ್ಟೆ ಟೆನ್ಷನ್ ಇರ್ತದೆ. ಈ ಪಾರ್ಟಿಗೆ ನಾವು ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ದೇ ಆಲ್ಸೋ ಡೂ ಲಾಟ್ ಆಫ್ ಹೋಮ್ ವರ್ಕ್. ಅದಿರಲಿ, ಅದನ್ನ ಸಪರೇಟ್ ಆಗಿ ಮಾತಾಡ್ತೀನಿ. ಯಾಕೆ ಈ ಹೋಮ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ದೇ ಕೆನಾಟ್ ಎಂಟರ್, ಬಿಕಾಸ್ ಸರ್ವೆ ನಾವು ಹೇಳಿದ್ವಿ ಬರೀ ಬಿಸ್ನೆಸ್ ಪ್ರಿಮೈಸಸ್ ನಲ್ಲಿ ಮಾತ್ರ ಹೋಗ್ಬೋದು ಅಂತ ಹೇಳಿ. ಸರ್ಚ್ ಅಲ್ಲಿ ಬಿಸ್ನೆಸ್ ಪ್ರಿಮೈಸಸ್ಗೂ ಹೋಗ್ಬೋದು, ರೆಸಿಡೆನ್ಷಿಯಲ್ ಪ್ರಿಮೈಸಸ್ಗೂ ಹೋಗ್ಬೋದು, ಅವ್ರ ಕಾರ್ನು ಎಂಟರ್ ಮಾಡಬಹುದು, ಅವರ ಶಿಪ್ ಇದ್ರೆ ಶಿಪ್ಗೂ ಎಂಟರ್ ಮಾಡಬಹುದು, ಅವ್ರದ್ದೊಂದು ಏರ್ಕ್ರಾಫ್ಟ್ ಇದ್ರೆ ಏರ್ಕ್ರಾಫ್ಟ್ಗೂ ಎಂಟರ್ ಮಾಡಬಹುದು, ಅವರ ಗೋಡಾನ್ ಇದ್ರೆ ಎನಿ ಪ್ಲೇಸ್ ದೇ ಕ್ಯಾನ್ ಎಂಟರ್. ಸೊ ದೇ ಡೋಂಟ್ ಹ್ಯಾವ್ ಎನಿ ರಿಸ್ಟ್ರಿಕ್ಷನ್ ಅಂಡ್ ದೇ ಕ್ಯಾನ್ ಎಂಟರ್ ಎಟ್ ಎನಿ ಟೈಮ್. ಅವ್ರಿಗೆ ಕನೆಕ್ಟೆಡ್ ಜನ ಇದ್ರೆ ಅಲ್ಲಿ ಕೂಡ ಮಾಡಬಹುದು. ಅದು ನೆಕ್ಸ್ಟ್ ದೇ ಕ್ಯಾನ್ ಎಂಟರ್ ಎಟ್ ಎನಿ ಟೈಮ್ ಅಂತ ಹೇಳಿದ್ರೆ ನೀವು ಮಧ್ಯರಾತ್ರಿಯಲ್ಲಿ ಅಪ್ಸ್ ಕೂಡ ಅವ್ರ ಮನೆಗೆ ಹೋಗ್ಬೋದು. ಸರಿ, ದೊಡ್ಡ ಉದ್ಯಮಿಗಳಿಗೆ ಏಕಕಾಲದಲ್ಲಿ 7-8 ಸಿಟಿಯಲ್ಲಿ ರೈಡ್ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ಜನಗಳದ್ದು ವ್ಯವಹಾರ ದೊಡ್ಡ ತರದಲ್ಲಿ ಇರ್ತದೆ, ಸುಮಾರು ಕಡೆ ಇರ್ತದೆ. ಅವ್ರು ನೋಡಿ ಒಂದ್ ತಿಳ್ಕೊಳ್ಳಿ, ಅವರ ಒಂದು ಎದುರುಗಡೆ ಮನೆ ಹಿಂದ್ಗಡೆ 2 ಬಾಗ್ಲು ಇರುತ್ತೆ ಒಂದ್ ಮನೆಗೆ ಹೆಚ್ಚು ಕಮ್ಮಿ. ಸೊ ಈ ಎದುರುಗಡೆ ಬಾಗ್ಲು ಹಿಂದ್ಗಡೆ ಬಾಗ್ಲು ಇದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಲ್ಲಿಂದನೂ ಅಟ್ಯಾಕ್ ಮಾಡ್ತಾರೆ, ಇಲ್ಲಿಂದನೂ ಅಟ್ಯಾಕ್ ಮಾಡ್ತಾರೆ. ಸೊ ಒಂದು ಬಿಲ್ಡಿಂಗ್ ನಲ್ಲೇ 2 ಬಾಗ್ಲಿದ್ರೆ 2 ಕಡೆಯಿಂದ ಎಂಟರ್ ಮಾಡ್ತಾರೆ. ಅದೇ ತರ 10 ಬಿಲ್ಡಿಂಗ್ ಇದ್ರೆ 10 ಬಿಲ್ಡಿಂಗಿಗೂ 2 ಕಡೆ ಎಂಟರ್ ಮಾಡ್ತಾರೆ. 2 ಬಾಗ್ಲಿದ್ರೆ 4 ಬಾಗ್ಲಿದ್ರೆ 4 ಕಡೆನೂ ಎಂಟರ್ ಮಾಡ್ಬೇಕು ಅವ್ರು. ಯಾಕಂದ್ರೆ ಅವ್ರಿಗೆ ಹೆಂಗಂದ್ರೆ ಒಂದು ಕಡೆಯಿಂದ ಎಂಟರ್ ಮಾಡುವಾಗ ಈ ಒಂದು ಎವಿಡೆನ್ಸ್ ನ ಇಟ್ಕೊಂಡು ಅವ್ರು ಇನ್ನೊಂದು ಬಾಗಿಲಿಂದ ಎಸ್ಕೇಪ್ ಆಗಬಾರ್ದು ಅಂತ ಹೇಳಿ ಅವ್ರನ್ನೂ ಎಲ್ಲ ಸ್ಟ್ರಾಟಜಿ ಮಾಡಿರ್ತಾರೆ. ಸೊ ನಾವು ಬುದ್ಧಿವಂತರು, ನಾವು ಚಾಪೆ ಕೆಳ ಅಂದ್ರೆ ಅವ್ರು ರಂಗೋಲಿ ಕೆಳಗಡೆ ನುಗ್ಗುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡೇ ಬಂದಿರ್ತಾರೆ ಅವರು. ಸೊ ಹಾಗಾಗಿ ಸರ್ಚ್ ಅಲ್ಲಿ ಹೋಮ್ ವರ್ಕ್ ವಿಲ್ ಬಿ ವೆರಿ ಬಿಗ್. ಮತ್ತೆ ಇಷ್ಟು ತೀವ್ರತೆ ಇರುವುದರಿಂದ ಈ ಒಂದು ಆಫೀಸರ್ಸ್ ಯಾರಿದ್ದಾರೆ ಅವರು ಇನ್ಕಮ್ ಟ್ಯಾಕ್ಸ್ ಯಾರ್ದಾದ್ರೂ ಅಸಸಿ ಮನೆಗೆ ಸರ್ಚ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ದೇ ಮಸ್ಟ್ ಹ್ಯಾವ್ ರೀಸನ್ಸ್ ಟು ಬಿಲೀವ್ ಅಂತ ಹೇಳಿದ್ರೆ ಅವರಿಗೆ ಅದಕ್ಕೆ ಸಂಶಯನೂ ಅಲ್ಲ, ಏನ್ ಹೇಳ್ತೀರಿ ಕನ್ನಡದಲ್ಲಿ, ರೀಸನ್ಸ್ ಟು ಬಿಲೀವ್, ನಂಬುವಂತಹ ಒಂದು ನನಗೆ ಎವಿಡೆನ್ಸ್ ಇರಬೇಕು. ಅದು ಇದ್ರೆ ಮಾತ್ರ ನಾನು ಆ ಪರ್ಟಿಕ್ಯುಲರ್ ಅಸಸಿ ಮನೆಗೆ ನಾನು ಸರ್ಚ್ಗೆ ಹೋಗ್ಬೋದು ಅಂತ ಹೇಳಿ ಇರುತ್ತೆ. ಈ ಒಂದು ಸುಮಾರು ಜನ ಇರುವಾಗ, ಸೆನ್ಸಿಟಿವ್ ಪ್ಲೇಸಸ್ ಇರುವಾಗ ಈ ಒಂದು ಸರ್ಚ್ ಪಾರ್ಟಿ ಯಾರಿರ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇಟ್ಸ್ ಆಲ್ ಡನ್ ಇನ್ ವೆರಿ ಕಾನ್ಫಿಡೆನ್ಸ್.
ಈಗ ನಾನು ನಾಳೆ ಬರ್ತೇನೆ ಅಂತ ಹೇಳಿ ನಿಮಗೆ ಗೊತ್ತಾದ್ರೆ, ಯಾರಾದ್ರೂ ಅಸಸಿ ಮನೆಗೆ ಹೋದಾಗ ನನಗೆ ಬರ್ತಾ ಇದ್ದೇನೆ ಅಂತ ಹೇಳಿ ಅಡ್ವಾನ್ಸ್ ಇನ್ಫಾರ್ಮೇಶನ್ ಕೊಟ್ಟು ಹೋದ್ರೆ, ದೆನ್ ಡೆಫಿನೆಟ್ಲಿ ಆಲ್ ದ ಎವಿಡೆನ್ಸಸ್ ವಿಲ್ ಬಿ ರಿಮೂವ್ಡ್. ಎಷ್ಟೋ ಜನದ ಕೇಸ್ನಲ್ಲಿ ಯಾಕೆ ನಾನು ಹೇಳಿದೆ, ಇವರು ಬೆಳಿಗ್ಗೆ ಎದ್ದು ಸೀದಾ ಹೋದ್ರೆ ಅಂತೇಳಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬರ್ತಾರೆ. ಯಾಕೆ ಅರ್ಲಿ ಮಾರ್ನಿಂಗ್ ಅದನ್ನು ವಿಷಯ ಇದೆ. ಇದು ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾ, 5:30 ಹೋಗ್ಬೇಕಾ, 6:30 ಹೋಗ್ಬೇಕಾ ಅಂತ ಹೇಳಿ ಅದು ಡಿಸೈಡ್ ಮಾಡೋದು ಕೂಡ ಭಾರಿ ವಿಶೇಷ ಇದೆ ಅದರಲ್ಲಿ. ಇದು ಹಾಗೆ ಡಿಸೈಡ್ ಮಾಡಲ್ಲ ಅವರು. ಈ ಒಂದು ಯಾರ ಮನೆಗೆ ಸರ್ಚ್ ಮಾಡಬೇಕು ಅಂತ ಇರ್ತಾರೋ ಆ ಸರ್ಚ್ಡ್ ಪರ್ಸನ್ಗೆ ದೇ ವಿಲ್ ಡೂ ಅಟ್ಲೀಸ್ಟ್ 4 or 5 days ಅದಕ್ಕೆ ರಿಕ್ಕಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ದೇ ವಿಲ್ ಡೂ ಅಬೌಟ್ 10 days ಆಫ್ ಹೋಮ್ ವರ್ಕ್. ಅಲ್ಲೇ ಹೊರಗಡೆ ಅವರು ಸೆಕ್ಯೂರಿಟಿ ಗಾರ್ಡ್ ತರ ಹೊರಗಡೆ ಕಾಯ್ತಾ ನೋಡ್ತಾ ಇರ್ತಾರೆ, ಇವ್ನು ಎಷ್ಟೊತ್ತಿಗೆ ಇವ್ರ ಮನೆಯವರೆಲ್ಲ ಹೊರಗಡೆ ಹೋಗ್ತಾರೆ. ಬೆಳಿಗ್ಗೆ ಸಪೋಸ್ 6 ಗಂಟೆಗೆ ಅವರು ಎಲ್ಲ ಟೆನ್ನಿಸ್ ಆಡ್ಲಿಕ್ಕೆ ಹೋಗ್ತಾರೆ ಅಥವಾ ಸ್ವಿಮ್ಮಿಂಗ್ ಆಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇವ್ರು 5:30 ಬರಬೇಕು. ಯೋಗವಂತರು ಯೋಗಕ್ಕೆ ಹೋಗ್ತಾರೋ ಎಲ್ಲಿ ಹೋಗ್ತಾರೆ ನೋಡ್ಕೊಂಡು ಅದೆಲ್ಲ ಅವರು ಫಸ್ಟ್ ಸ್ಟಡಿ ಮಾಡ್ಕೊಂಡು ಅವ್ರು 6 ಗಂಟೆ ಹೋದ್ರೆ ಇವ್ರು 5:30 ಹೋಗ್ಬೇಕು. ಸೊ ಆ ತರ ಎಲ್ಲ ಅವರು ಟ್ರೆಮೆಂಡಸ್ ಅಮೌಂಟ್ ಆಫ್ ಹೋಮ್ ವರ್ಕ್ ಅಂಡ್ ದೇ ಹ್ಯಾವ್ ಟು ಪ್ಲಾನ್ ದೇರ್ ಎಂಟ್ರಿ ಎಟ್ ದ ರೈಟ್ ಟೈಮ್. ಸೊ ಇದು ವೆರಿ ಇಂಪಾರ್ಟೆಂಟ್ ಎನಿ ಪ್ಲೇಸ್. ಸರ್ಚ್ ನಲ್ಲಿ ಇನ್ನೊಂದೇನಂದ್ರೆ ದೇ ಕ್ಯಾನ್ ಇವಾಗ ನಾವು ಫಸ್ಟ್ ಕೇಳ್ತಾನ ಅವನು, ನನಗೆ ಕೀ ಕೊಡು, ನಾನು ನಿನಗೆ ಆ ಅಲ್ಮಾರನ ನಾನು ಹೊಡಿಬೇಕು ಅಂತ ಹೇಳಿ. ಅವನು ಕೀ ಕೊಡ್ಲೇಬೇಕು. ಕೀ ನನ್ನ ಹತ್ರ ಇಲ್ಲ, ಕಳೆದೋಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಕೀ ಹೊಡೆಯೋ ಅಧಿಕಾರ ಇದೆ. ಅಥವಾ ಒಂದು ಪ್ರೆಷಿಯಸ್ ಐಟಮ್ ಬಂದಿದ್ದನ್ನ ಒಳಗಡೆ ಇಟ್ಟು ಕೀ ಹಾಕಿ ಹೋಗುವಂತ ಅಧಿಕಾರ ಇದೆ. ದೆನ್ ಒಂದು ಪರ್ಸನ್ ಸರ್ಚ್ ಮಾಡುವಂತ ಅಧಿಕಾರ ಇದೆ. ಒಳಗಡೆ ಯಾರನ್ನ ಬರೋದಿದ್ರೆ ನೀನು ಬರಬಾರ್ದು ಅಂತ ಹೇಳೋ ಅಧಿಕಾರ ಇದೆ. ಸೊ ಸರ್ಚ್ ನಲ್ಲಿ ದೇ ಗಾಟ್ ಲಾಟ್ ಆಫ್ ಸಚ್ ರಿಸ್ಟ್ರಿಕ್ಷನ್ಸ್ ಅಂಡ್ ದೇ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ಪೊಲೀಸ್. ಓಕೆ, ದೇ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ಪೊಲೀಸ್ ಓನ್ಲಿ ಟು ಪ್ರೊಟೆಕ್ಟ್ ದಿ ಆಫೀಸ್. ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ, ಯಾರು ಮಾತಾಡೋದು? ನಮಸ್ಕಾರ. ಇದು ಕೇಶವ ಬಳ್ಳಕರ ಅಂತ ಚಾಡಕೊಂಡಿಂದ ಮಾತಾಡ್ತಾನೆ. ನಮಸ್ಕಾರ ಕೇಶವ ಬಳ್ಳುಕರಾಯರಿಗೆ. ನಿಮಗೆ ಈ ನಮ್ಮ ಅವರಿಗೂ ನಮಸ್ತೆ. ನಮಸ್ಕಾರ ಕೇಶವ ಬಳ್ಳಾರಿಗೆ, ಕೇಶವ ಬಳ್ಳುಕರಾಯರಿಗೆ. ಇದು ಟ್ಯಾಕ್ಸ್, ಇದು ಪೆನಾಲ್ಟಿಯಲ್ಲಿ ಸರ್ವೆ ಮತ್ತೆ ಸರ್ಚ್ಗೆ ಏನಾದ್ರೂ ವ್ಯತ್ಯಾಸ ಇದೆ? ಒಂದನೇ ಪ್ರಶ್ನೆ. ಎರಡನೇದು, ವಾಲಂಟರಿ ಡಿಕ್ಲೇರ್ ಮಾಡಿದ್ರೆ ಸರ್ವೆ ಮತ್ತೆ ಸರ್ಚ್ ಅಲ್ಲಿ ವಾಲಂಟರಿ ಮತ್ತೆ ಡಿಕ್ಲೇರ್ ಮಾಡಿದ್ರೆ ಏನಾದ್ರೂ ಇಂಪ್ಲಿಕೇಶನ್ ಇದೆ? ಬಹಳ ಒಂದು ಉತ್ತಮ ಕ್ವಶನ್. ಈಗ ಅವ್ರದ್ದು ಪ್ರಥಮ ಕ್ವಶನ್ ಏನಂತ ಹೇಳಿದ್ರೆ, ಸರ್ವೆ ಮತ್ತೆ ಸರ್ಚ್ ಅಲ್ಲಿ ಏನಾದ್ರೂ ಪೆನಾಲ್ಟಿಯಲ್ಲಿ ಡಿಫರೆನ್ಸ್ ಉಂಟಾ ಅಂತ. ಫಸ್ಟ್ ಆಫ್ ಆಲ್ ಪೆನಾಲ್ಟಿ ಎಷ್ಟು ಮತ್ತೆ ಹೇಗೆ ಅಂತ ಹೇಳಿ. ಕರೆಕ್ಟ್, ಪೆನಾಲ್ಟಿ ಇರ್ಬೇಕಾ ಬೇಡ? ಈಗ ಅದೇ ಸಮಾಧಾನ ಭೇದ ದಂಡ ಇದ್ಮೇಲೆ ಎಲ್ಲನೂ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನಾಗಿ ಕೊಟ್ರೆ ಅಲ್ಲಿ ಬರೀ ಟ್ಯಾಕ್ಸ್ ಕಟ್ಟಬೇಕು. ಓಕೆ, ಹಾಗಾದ್ರೆ ಪೆನಾಲ್ಟಿ ಆದ್ರೆ ಅದು ಸರ್ವೆ ಸರ್ಚಿಗೆ ಏನಾದ್ರು ಡಿಫರೆನ್ಸ್ ಉಂಟಾ ಅಂತ ಕೇಳ್ತಾರೆ. ಈಗ ಖಂಡಿತ ಪೆನಾಲ್ಟಿ ಸರ್ವೆಗೆ ಬಂದು ಈ ವರ್ಷದ್ದೇ ಇನ್ಕಮ್ ಇದ್ದ ಪಕ್ಷದಲ್ಲಿ ನಾನು ಹೇಳ್ತೇನೆ, ನೀವು ಬರ್ಲಿಲ್ಲಿದ್ರು ನಾನು ತೋರಿಸ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಅದು ಸರ್ಚ್ ಅಲ್ಲಿ ಕೂಡ ಹೇಳ್ಬೋದಲ್ಲ? ಅಲ್ಲ, ಅದು ಸರ್ಚ್ ಅಲ್ಲಿ ಪ್ರೀವಿಯಸ್ ಇಯರ್ ಇರುತ್ತದೆ. ಸರ್ವೆ ಅಲ್ಲಿ ಬಂದಾಗ ನಾರ್ಮಲಿ ದಿಸ್ ಇಯರ್, ಪ್ರೀವಿಯಸ್ ಇಯರ್ ಆದ ಪಕ್ಷದಲ್ಲಿ ದೇರ್ ಇಸ್ ಅ ವೆರಿ ಸ್ಪೆಸಿಫಿಕ್. ಈಗ ಫಾರ್ ಎಕ್ಸಾಂಪಲ್ 18-19 1/4/2018 ಇಂದ 31/3/2019 ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಇನ್ನು ಡ್ಯೂ ಡೇಟ್ 30th ಸೆಪ್ಟೆಂಬರ್ ಉಂಟು. ಕರೆಕ್ಟ್. ಆವಾಗ ಈಗ ಅವರು ಸರ್ವೆಗೆ ಬರ್ಲಿ ಅಥವಾ ಸರ್ಚಿಗೆ ಬಂದ್ರು 18-19 ಇದು ನಾವು ನನ್ನ ಹತ್ರ ಕ್ಯಾಶ್ ಸಿಕ್ಕಿದ್ದು ನಾನು ಹೇಳಿದೆ, ಸಪೋಸ್ ನಾನು ಈ ವರ್ಷ ಅಕೌಂಟ್ ಮಾಡ್ಕೊಳ್ತೇನೆ ಅಂತ ಹೇಳಿ ನನಗೆ ಸೋರ್ಸ್ ಮತ್ತೆ ನೇಚರ್ ಎಕ್ಸ್ಪ್ಲೇನ್ ಮಾಡಿದ ಪಕ್ಷದಲ್ಲಿ ಅದು ಈ ವರ್ಷದ ಇನ್ಕಮ್ ಆಗುತ್ತೆ. ನಾರ್ಮಲಿ ಸರ್ಚ್ ಅಲ್ಲಿ ಏನ್ ಅನ್ಕೋಬೇಕು ನಾವು, ಸರ್ಚ್ ಇಸ್ ನಾಟ್ ಫಾರ್ ದಿಸ್ ಇಯರ್. ಒನ್ಸ್ ದ ಸರ್ಚ್ ಕಮ್ಸ್ ದೇ ವಿಲ್ ರಿಓಪನ್ ದಿ ಅಸೆಸ್ಮೆಂಟ್ಸ್ ಆಫ್ ದ ಲಾಸ್ಟ್ 6 years. ಸರ್ವೆಯಲ್ಲಿ ಕೂಡ ಮಾಡಬಹುದಲ್ಲ? ಅದು ಸರ್ವೆಯಲ್ಲಿ ಮಾಡ್ಲಿಕ್ಕೆ ಹಾಗೆ ಆಗಲ್ಲ. ಸರ್ವೆನ ಸರ್ಚ್ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಇಲ್ಲ, ಸರ್ವೆ ಅದು ಸರ್ವೆ ಅಂದ್ರೆ ರಿಓಪನ್ ಮಾಡ್ಬೇಕು, ಅಸೆಸ್ಮೆಂಟ್ ನ ರಿಓಪನ್ ಮಾಡ್ಬೇಕು, ನಾಟ್ ಇನ್ ದಿ ನಾರ್ಮಲ್. ಅದರಲ್ಲಿ ರಿಓಪನಿಂಗ್ ಆಫ್ ಅಸೆಸ್ಮೆಂಟ್ ಅಂತ ಹೇಳಿ ಅದಕ್ಕೆ ರೀಸನ್ಸ್ ಟು ಬಿಲೀವ್ ಮತ್ತೆ ಇರಬೇಕು. ಹಾಗಿದ್ದ ಪಕ್ಷದಲ್ಲಿ ಇಟ್ ವಿಲ್ ಗೆಟ್ ಸರ್ವೆ ವಿಲ್ ಗೆಟ್ ಕನ್ವರ್ಟೆಡ್ ಟು ರಿಓಪನಿಂಗ್ ಆಫ್ ಅಸೆಸ್ಮೆಂಟ್. ಅವರ ಪ್ರಶ್ನೆ ಏನಂದ್ರೆ ಪೆನಾಲ್ಟಿ ಸರ್ವೆ ಮತ್ತೆ ಸರ್ಚ್ ಬೇರೆ ಬೇರೆ ವಿಧ ಉಂಟಾ? ಬೇರೆ ಬೇರೆ ಇದೆ. ಇದು ನಾರ್ಮಲ್ ಟ್ಯಾಕ್ಸೇಷನ್ ಫಾರ್ ಬೋತ್ ಸರ್ವೆಯಲ್ಲಿ ನನಗೆ ನೇಚರ್ ಅಂಡ್ ಸೋರ್ಸ್ ಎಕ್ಸ್ಪ್ಲೇನ್. ನಾರ್ಮಲ್ ಟ್ಯಾಕ್ಸ್ ನಮ್ಮ ಒಂದು ಲೆಕ್ಕದಲ್ಲಿ 30%, 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ 30%, ಕಂಪನಿಗೆ 25% ಮಾಡಿದರೆ ಕಂಪನಿದು ಒಂದು ಸೈಡ್ಗೆ ಇಡ್ತೇನೆ 30%. ಅದೇ ನಮ್ಗೆ ನಾರ್ಮಲ್ ಟ್ಯಾಕ್ಸೇಷನ್ ಇಫ್ ವೆನ್ ಇಟ್ ಇಸ್ ಅ ಸರ್ಚ್ ಆರ್ ಅ ಸರ್ವೆ, if the source is explained, nature is explained, and if it happens to be a current year, then it is 30%. ಈ ನೇಚರ್ ಸೋರ್ಸ್ ಎಕ್ಸ್ಪ್ಲೇನ್ ಮಾಡಲಿಲ್ಲ and it becomes a case of unexplained credit.
ಸೆಕ್ಷನ್ 68 ಅಂತ ಹೇಳ್ತೇವೆ, ಅಥವಾ ಅನ್ಎಕ್ಸ್ಪ್ಲೇನ್ಡ್ ಇನ್ವೆಸ್ಟ್ಮೆಂಟ್ ಸೆಕ್ಷನ್ 69, Correct. ಅನ್ಎಕ್ಸ್ಪ್ಲೇನ್ಡ್ ಮನಿ 69A, ಇನ್ವೆಸ್ಟ್ಮೆಂಟ್ ನಾಟ್ ಫುಲ್ಲಿ ರೆಕಾರ್ಡೆಡ್, ಕರೆಕ್ಟ್. ಈ ಅಥವಾ ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆಂಡಿಚರ್ 69B 69C, ಇದೆಲ್ಲ ನಾವು ಇದೆಲ್ಲ ಬಾರಿ ಡೇಂಜರಸ್ ಸೆಕ್ಷನ್ ಅಂತ ಹೇಳೋದು. ಈ ಒಂದು 5 ಅಂದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡಿದ ಇರದೇ ಇರುವಂತ ಕ್ರೆಡಿಟ್ ಇರ್ಬೋದು, ನಾನು ದುಡ್ಡು ಬಂದಿದೆ ಯಾರಿಂದ ಬಂದಿದೆ ಅಂತ ಹೇಳಲಿಕ್ಕೆ ಆಗಲ್ಲ, ಅಥವಾ ನಾನು ಕ್ಯಾಶ್ ಸಿಕ್ಕಿದೆ ಎಲ್ಲಿಂದ ಬಂತು ಕ್ಯಾಶ್ ಅಂತ ನನಗೆ ಹೇಳಲಿಕ್ಕೆ ಆಗ್ಲಿಲ್ಲ, ಅಥವಾ ನಂದೊಂದು ಪ್ರಾಪರ್ಟಿ ಇದೆ, ಜ್ಯುವೆಲ್ರಿ ಇದೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಇನ್ ಶಾರ್ಟ್ ನನಗೆ ಎಲ್ಲಿಂದ ಬಂತು ಅಂತ ನಾನು ಕೊಡಲ್ಲ. ಅಥವಾ ಒಂದು ಬಿಲ್ಡಿಂಗ್ ನಾನು 10 ಕೋಟಿಗೆ ಒಂದು ಬಿಲ್ಡಿಂಗ್ ಕಟ್ಟಿರ್ತೇನೆ, ನಾನು ಬುಕ್ಸ್ ನಲ್ಲಿ ಬರೀ 2 ಕೋಟಿ ಖರ್ಚಾಗಿದೆ, 8 ಕೋಟಿ ನಾನು ಕ್ಯಾಶ್ ನಲ್ಲಿ ಖರ್ಚು ಮಾಡಿದ್ದೀನಿ, 8 ಕೋಟಿ ಇನ್ವೆಸ್ಟ್ಮೆಂಟ್ ರೆಕಾರ್ಡೆಡ್ ಎಟ್ 2 crores ಬಟ್ ನಾಟ್ ಫುಲ್ಲಿ ರೆಕಾರ್ಡೆಡ್. ಎಷ್ಟು ಟ್ಯಾಕ್ಸ್ ಅದು ಅಟ್ ದ ಸೇಮ್ ಟೈಮ್ ನಾನು ಮದುವೆ ಖರ್ಚುಗಳೆಲ್ಲ ಹೇಳಿದ್ರೆ ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆಂಡಿಚರ್ ಆದ್ರೆ ಇದೆಲ್ಲ ಲೆಕ್ಕದಲ್ಲಿ ಬಂದ್ರೆ ಸ್ಟ್ರೇಟ್ ಅವೇ ಸೆಕ್ಷನ್ 115BBE ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಅದರ ಪ್ರಕಾರ ದ ರೇಟ್ ಆಫ್ ಟ್ಯಾಕ್ಸಸ್ ವಿಲ್ ಬಿ 60%. ಓಕೆ, ಸೊ 30% ಇಂದ 60% ಆಯ್ತು. ಆ 60% ಮೇಲೆ ಬರೀ ಟ್ಯಾಕ್ಸ್ ಮಾತ್ರ ಅಲ್ಲ, ಅದಕ್ಕೆ 25% ಪೆನಾಲ್ಟೀಸ್ ಸೇರಿಸ್ತಾರೆ. 25% ಆಫ್ 60%. ಸೊ 25% ಆಫ್ 60% ವಿಲ್ ಬಿ ಅನದರ್ 15%. ಸೊ 60 + 15 ವಿಲ್ ಬಿ 75. 75% ಮೇಲೆ 4% ಸೆಸ್ ಹಾಕ್ತಾರೆ. ಸೊ ಎಲ್ಲ 78% ಆಗುತ್ತೆ. ಅದಾದ್ಮೇಲೆ ಕನ್ಸಿಲ್ಮೆಂಟ್ ಅದು ಹೇಳ್ತೀನಿ. ಸರ್ವೆಗೆ ಇಷ್ಟ ಆಗುತ್ತೆ. ಸರ್ವೆಯಲ್ಲಿ ಈ ಒಂದು ನಾನು ಹೇಳಿರುವಂತ 68, 69, 69A, 69BC ಆದ್ರೆ 78% ಟ್ಯಾಕ್ಸ್ ಆಗುತ್ತೆ. ಹೌದು. ನೆಕ್ಸ್ಟ್ ಟ್ಯಾಕ್ಸ್ ವಿತ್ ಪೆನಾಲ್ಟಿ. ಅದೇ ನಮ್ದು ಸರ್ಚ್ ಆದ್ರೆ, ಸರ್ಚ್ ಅಲ್ಲಿ ಇದೇನಾದ್ರೂ ಸಿಕ್ಕೊಂಡ್ರೆ ಸೆಕ್ಷನ್ 271AA B, ಸೆಕ್ಷನ್ 271AA B ಪ್ರಕಾರ ದೇರ್ ವಿಲ್ ಬಿ ಅ penalty, additional penalty. ಇದು ಫಸ್ಟ್ ಪೆನಾಲ್ಟಿ 25% of 60% ಆಯ್ತು. ದೇರ್ ವಿಲ್ ಬಿ ಅನ್ ಅಡಿಷನಲ್ ಪೆನಾಲ್ಟಿ ಆಫ್ 30% ಆರ್ 60%. ಏನ್ 30% 60% ಏನಂದ್ರೆ, ಸೊ ಈಗ 78 + 30 ಅಂದ್ರೆ ಎಷ್ಟಾಯ್ತು? ನಿಮ್ಗೆ 1 ಕೋಟಿ ಕ್ಯಾಶ್ ತಾಯಿಗಿಂತ ಮಗಳ ಪ್ರಾಯ ಜಾಸ್ತಿ ಆಯ್ತು. ಒಳ್ಳೆ ಉದಾರ ಆಯ್ತು. ಸೊ ತಾಯಿಗಿಂತ ಮಗಳ ಪ್ರಾಯ ಜಾಸ್ತಿ ಆದಂಗೆ ಅಂದ್ರೆ 78 + 30 ವಿಲ್ ಬಿ 108%. ಸೊ ನಾನು 1 ಕೋಟಿ ನಾನು ಡಿಕ್ಲೇರ್ ಮಾಡಿದ ಪಕ್ಷದಲ್ಲಿ 1 ಕೋಟಿ 8 ಲಕ್ಷ ನಾನು ಟ್ಯಾಕ್ಸ್ ಕಟ್ಟಬೇಕು. ಅದು ಪೆನಾಲ್ಟಿ 30% ಯಾವಾಗ, 30% ಯಾವಾಗ? 30% ನಾನಾಗಿ ಒಪ್ಕೊಂಡು, ಇವ್ರು ಹೇಳಿದ್ರಲ್ಲ ವಾಲಂಟರಿ ಆಗಿ ನೀವು ಡಿಸ್ಕ್ಲೋಸ್ ಮಾಡಿ, ನೀವು ವಾಲಂಟರಿ ಆಗಿ ಡಿಸ್ಕ್ಲೋಸ್ ಮಾಡಿದ ಪಕ್ಷದಲ್ಲಿ, ರಿಟರ್ನ್ ಅಲ್ಲಿ ಫೈಲ್ ಮಾಡಿದ ಪಕ್ಷದಲ್ಲಿ, ಅದಕ್ಕೆ ಸಂಬಂಧಪಟ್ಟ ಟ್ಯಾಕ್ಸ್ ಕಟ್ಟಿದ ಪಕ್ಷದಲ್ಲಿ 60% ಅವರು ಪುನಃ ಡ್ಯೂರಿಂಗ್ ದ ಕೋರ್ಸ್ ಆಫ್ ಅಸೆಸ್ಮೆಂಟ್ ಬೇರೆ ಏನಾದ್ರೂ ಹುಡುಕೊಂಡು ಮಾಡಿದ್ರೆ ಅವಾಗ 60%. ಆಚಾರ್ಯ ಸರ್ ಅವರೇ, ಈಗ ನಮ್ಮ ಇವರು ಕೇಶವ ಬಳ್ಳುಕುರಾಯರು ಕ್ವಶನ್ ಕೇಳಿದ್ರು, ಅದಕ್ಕೆ ನಾವೀಗ ಸೂಕ್ತ ಒಂದು ಆನ್ಸರ್ ಕೊಟ್ಟಿದ್ದೇವೆ. ಸರ್ವೆಗೆ ಮತ್ತು ಸರ್ಚಿಗೆ ನಾವು ಟ್ಯಾಕ್ಸ್ ಕಟ್ಟದಿದ್ದರೆ ಅವರು ಅನರ್ಥ ಮಾಡಿದರೆ ಹೇಗೆ, ನಾವು ಡಿಕ್ಲೇರ್ ಮಾಡಿದರೆ ಹೇಗೆ, ಮತ್ತು ಇನ್ ಸಮ್ ಕೇಸಸ್ ಪೆನಾಲ್ಟಿ ಎಲ್ಲ ಆಗುವಾಗ ಮೋರ್ ದನ್ 100%, 108% ಆಗ್ಬೋದು ಅಥವಾ 138%. ಹೌದು, ಅದು ಕೂಡ ಆಗ್ತದೆ. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸುವುದು ಒಳ್ಳೆಯದು, ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದರ ಬಗ್ಗೆ. ಈಗ ನಮ್ಮ ಇನ್ನೊಂದು ಪ್ರಶ್ನೆ, ಈ ಸರ್ವೆ ಸರ್ಚ್ ಸೀಸರ್ ಈಗ ಬರ್ತಾರಲ್ಲ, ಬರುವಾಗ ಅವರು ಜೆನ್ವಿನ್ ಇನ್ಕಮ್ ಟ್ಯಾಕ್ಸ್, ಯಾಕಂದ್ರೆ ಅವರು ಡ್ರೆಸ್ ಕೋಡ್ ಏನಿದುದಿಲ್ಲ. ಈಗ ಪೊಲೀಸ್ ಆದರೆ ಪೊಲೀಸ್ ಡ್ರೆಸ್ಸಲ್ಲಿ ಬರ್ತಾರೆ. ಅವರು ಜೆನ್ವಿನ್ ಜನವ ಅಥವಾ ಫೇಕ್, ಕೆಲವು ಕಡೆಯಲ್ಲೆಲ್ಲ ಫೇಕ್ ರೈಡ್ ಆಗಿ ಇದು ಮಾಡಿದ್ದೆಲ್ಲ ಉಂಟು. ಅದು ನಾವು ಹೇಗೆ ಐಡೆಂಟಿಫೈ ಮಾಡೋದು, ಮತ್ತು ವಾಟ್ ಆರ್ ದಿ ಪ್ರೊಸೀಜರ್ಸ್ ಫಾರ್ ಸರ್ವೆ ಆ್ಯಂಡ್ ಸರ್ಚ್, ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಗಳು. ನಾನು ಹೇಳೋದಲ್ಲ, ಅಕ್ಷಯ್ ಕುಮಾರ್ದು ಒಂದು ಒಳ್ಳೆ ಪಿಕ್ಚರ್ ಬಂದಿತ್ತು, ಸ್ಪೆಷಲ್ 26 ಅಂತೇಳಿ, ಸ್ಪೆಷಲ್ 26 ಅಂತ ಹೇಳಿ, ಸ್ಪೆಷಲ್ 26 ಅಂತ ಹೇಳಿ. ಅವನೊಂದು 26 ಜನದ, ಆಕ್ಚುಲಿ ಇಟ್ ವಾಸ್ ಅ ರಿಯಲ್ ಕೇಸ್ ವಿಚ್ ಹ್ಯಾಪೆಂಡ್ ಇನ್ ಬಾಂಬೆ. ಒಂದು ಜ್ಯುವೆಲರ್ ಮೇಲೆ ರಿಯಲಿ ಫೇಕ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತರದವ್ರನ್ನ ಎಲ್ಲ ಒಂದು 26 ಜನನ ಒಂದು ಕಿಂಗ್ ಪಿನ್ ಸೆಟ್ ಮಾಡಿ, ಹಿ ವೆಂಟ್ ಇನ್ ಟು ರಿಯಲ್. ಆಮೇಲೆ ಕಂಟಿನ್ಯೂ ಮಾಡುವ. ಹಲೋ ಸರ್, ನಾನು ಪೂವಪ್ಪ ಅಂತ ಶೇಖರದಿಂದ. ಹೇಳಿ ಪೂಲಪ್ಪ ಅವರಿಗೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಸರಿ, ನನ್ನ ಇನ್ಕಮ್ ಟ್ಯಾಕ್ಸ್ ಇದ್ದೊಂದು ಈ ವರ್ಷದ್ದು ಪೆಂಡಿಂಗ್ ಆಗಿದೆ. ಈಗ 18, 19 ರದ್ದು ಮಾಡ್ಲಿಕ್ಕೆ ಈಗ ರಿಓಪನ್ ಮಾಡೋದಾದ್ರೆ ಅದಕ್ಕೆ ಪೆನಾಲ್ಟಿ ಎಷ್ಟು ಬೀಳ್ತದೆ? ಒಂದು 4 ಲಕ್ಷಕ್ಕೆ ಆದ್ರೆ. ಅಲ್ಲ, ಪೆನಾಲ್ಟಿ ಯಾರಿಗೆ? ಯಾಕ ನಿಮ್ದು ಏನಾದ್ರು ಇದು ಡಿಕ್ಲೇರ್ ಮಾಡಿದ ಇನ್ಕಮ್ ಅಲ್ಲಿ ಬೇರೆ ಏನಾದ್ರು ಬಿಟ್ಟು ಹೋಗಿದ್ಯಾ? ಬೇರೆ ಏನಿಲ್ಲ, ಅದೇ ನನ್ನದು ಪೆಂಡಿಂಗ್ ಆಯ್ತಲ್ಲ, ಮೊನ್ನೆ ಆಗಸ್ಟಿಗೆ ಮಾಡ್ಬೇಕು. ಇನ್ನು ಫೈಲ್ ಮಾಡ್ಲಿಲ್ಲ ನೀವು? ನಿಮ್ಮ ಆದಾಯ ಎಷ್ಟು ವರ್ಷಕ್ಕೆ? ಅದೇ 377. ಹಾಗಾದ್ರೆ ನಿಮ್ಗೆ 1,000 ಮಾತ್ರ ಫೈನ್.
ಈಗ ಎಷ್ಟು ಟ್ಯಾಕ್ಸ್ ಬರ್ತದೆ ಅದರೊಟ್ಟಿಗೆ 1,000 ಫೈನ್ ಅನ್ನು ಫೀ ಅಂತ ಹೇಳಿ ಕಟ್ ಅದು ಫೀ ಅಂತೇಳಿ ಹೇಳ್ತಾರೆ. ಅದನ್ನು ಒಟ್ಟಿಗೆ ನೀವು ಮಾಡಿ ಕಟ್ಟಿ ಈಗ 31 ಸೆಪ್ಟೆಂಬರ್ ಒಳಗೆ ನೀವು ಫೈಲ್ ಮಾಡ್ಬೋದು. 31 ಡಿಸೆಂಬರ್ ವರೆಗೆ ಫೈಲ್ ಮಾಡೋದು. ಮಾರ್ಚ್ ಯಾರ್ಯಾರು 18-19 ನಾವು ಫೈನಾನ್ಷಿಯಲ್ ಇಯರ್ 18-19 ಇನ್ನೂ ಯಾರು ಫೈಲ್ ಮಾಡ್ಲಿಲ್ಲೋ, ಫೈನಾನ್ಷಿಯಲ್ ಇಯರ್ 18-19 2 ಕಟ್ ಆಫ್ ಇದೆ. 31 ಜುಲೈ ಅದು ಈ ವರ್ಷ 31 ಆಗಸ್ಟ್ ವರೆಗೆ ಎಕ್ಸ್ಟೆಂಡ್ ಮಾಡಿದ್ರು. ಆಮೇಲೆ 30th ಸೆಪ್ಟೆಂಬರ್ ಒಂದು ಡೆಡ್ ಲೈನ್ ಇದೆ. ಅದು ಎಲ್ಲೆಲ್ಲಿ ನಾವು ಆಡಿಟ್ ಮಾಡಬೇಕು. ಅಲ್ಲ ಅವ್ರಿಗೆ ಬೇಡ, ಇವ್ರದೀಗ ಇನ್ಕಮಿಗೆ ಏನಂದ್ರೆ ಇಷ್ಟು ಕಟ್ಟಿದ್ರೆ 31 ಡಿಸೆಂಬರ್ ಒಳಗೆ 1,000 ರೂಪಾಯಿ ಎಕ್ಸ್ಟ್ರಾ ಫೀ ಹಾಕಿ ನೀವು ಕಟ್ಟಿದ್ರೆ ನೀವು ರಿಟರ್ನ್ ಫೈಲ್ ಮಾಡ್ಬೋದು. ಹಲೋ ಸೊ ನಾವು ಇದು ವಿಷಯ ಹೇಳ್ತಾ ಇದ್ವಿ, ಸರ್ಚ್ ಅಲ್ಲಿ ಹೆಂಗ್ ಗೊತ್ತಾಗ್ಬೇಕು ಅಂತ ಹೇಳಿ. ನಾನು ಸ್ಪೆಷಲ್ 26 ವಿಷಯ ಹೇಳ್ತಾ ಇದ್ದೆ, ಅದರಲ್ಲಿ ಫೇಕ್ ರೇಡ್ ಆಯ್ತು. ಆದ್ರಿಂದ ಯಾರ ಮನೆಯಾದ್ರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬೆಳಿಗ್ಗೆ ಎದ್ದು 6 ಗಂಟೆಗೆ ನಾಕ್ ಮಾಡಿ ಬನ್ನಿ ಅಂತ ಹೇಳಿದ್ರೆ, ನೀವು ಫಸ್ಟ್ ಏನ್ ಮಾಡಬೇಕು, ಯಾರಿಗಾದ್ರೂ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೋದು ಬೇಡ, ಆದ ಪಕ್ಷದಲ್ಲಿ ಅವರ ಐಡೆಂಟಿಟಿ ನೋಡಬೇಕು. ಅವರು ಫಸ್ಟ್ ಆಫ್ ಆಲ್ ವೆದರ್ ದೇ ಆರ್ ದಿ ಅಥರೈಸ್ಡ್ ಆಫೀಸರ್ಸ್, ಅವ್ರ ಐಡೆಂಟಿಟಿ ಕಾರ್ಡ್ ಎಲ್ಲ ತಗೊಂಡ್ಬರ್ತಾರೆ. ಆ ಐಡೆಂಟಿಟಿ ಕಾರ್ಡ್ ಫ್ರಾಡ್ ಆಗಿದ್ರೆ ಏನ್ ಮಾಡಬೇಕು ಗೊತ್ತಿಲ್ಲ. ಸೊ ಇಮಿಡಿಯೇಟ್ಲಿ ನಾನು ಹೇಳೋದು, ಯಾರಿಗಾನ ಇನ್ಫಾರ್ಮೇಶನ್ ಕಳಿಸ್ಲಿಕ್ಕೆ ಕೆಲವೊಂದ್ಸರ್ತಿ ಅವ್ರು ಫೋನ್ ಮಾಡ್ಲಿಕ್ಕೂ ಬಿಡಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗೆ. ಬಟ್ ಅಟ್ಲೀಸ್ಟ್ ನಾವು ಒಂದು ಕಾಲ್ ನಾನು ಐ ವಾಂಟ್ ಟು ಫೈಂಡ್ ಔಟ್ ಯುವರ್ ಜೆನ್ಯೂನ್ನೆಸ್ ಅಂತ ಹೇಳ್ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಅವರು ಅವರ ಒಂದು ನಂಬರ್ಗೆ ತಿಳ್ಕೊಂಡು ಅವ್ರ ಡಿಪಾರ್ಟ್ಮೆಂಟ್ ಹೌದಾ ನಂಬರ್ ಯಾರ ಹತ್ರ ಇರ್ತದೆ ಅವ್ರ ಹತ್ರನೇ ಕೇಳ್ಬೇಕು ನಾವು, ಅಥವಾ ಅವ್ರ ಹತ್ರ ಕೇಳಿದ್ರೆ ಅವ್ರದ್ದು ಮನೆ ನಂಬರ್ ಕೊಟ್ಟು ಸರಿ ಇದೆ ಅಂತ ಹೇಳ್ಬೋದು. ಬಟ್ ಒಂದು ಇದರಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಒಂದು ಫೋನ್ ನಾವು ಮಾಡ್ತೇವೆ ಅಂತ ಹೇಳಿ. ನಾರ್ಮಲಿ ಏನಾಗುತ್ತೆ, they will come with an authorization letter. Authorization letter is also a format. ಅದು ಫಾರ್ಮ್ 45 ಅಂತ ಹೇಳಿ authorization letter given by their superiors ಅದನ್ನ ತಗೊಂಡು ಬಂದಿರ್ತಾರೆ. ಅದೆಲ್ಲ ಟೀಮ್ ನಲ್ಲಿ ಬರ್ತಾರೆ. ಸೊ ಅದನ್ನ ಫಸ್ಟ್ ವೆರಿಫೈ ಮಾಡಬೇಕು. ಅದು ಬಂದ ಕೂಡಲೇ ಅವ್ರು ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಲ್ಲ. ಆ ಪ್ರೊಸೀಜರ್ ಹೇಗಂದ್ರೆ, ಬಂದ ಕೂಡಲೇ ದೇ ವಿಲ್ ಸೇ ವಿ ಹ್ಯಾವ್ ಕಮ್ ಟು ಸರ್ಚ್ ಯು, ವಿ ಆರ್ ಸರ್ಚಿಂಗ್ ಸೋ ಮೆನಿ ಪ್ರಿಮೈಸಸ್ ಆಫ್ ಯುವರ್ಸ್, ಎಲ್ಲ ಕಡೆನೂ ನಮ್ಮ ಆಫೀಸರ್ಸ್ ಇದ್ದಾರೆ. ನೌ ಪ್ಲೀಸ್ ಕಾಲ್ 2 most respectable witness belonging to this particular area. ಅದು ನಾವೇ ಯಾರಿಗೆ ಸರ್ಚ್ ಆಗಿದೆ ಅವರು ಸಿಲೆಕ್ಟ್ ಮಾಡೋದು ಅಥವಾ ಡಿಪಾರ್ಟ್ಮೆಂಟ್? ಇಬ್ರಿಗೂ ಸಮಂಜಸ ಆಗುವಂತ ವ್ಯಕ್ತಿ ಇರಬೇಕು. ಇದು ಈ ಒಂದು ಹೇಗಂದ್ರೆ ವಿಟ್ನೆಸ್ ನ ಕೆಲಸ ನಾನು ಯಾವಾಗ್ಲೂ ಹೇಳೋದು, ಈಗ ಒಂದು ಬ್ಯಾಟ್ಸ್ಮನ್ ಬೌಲರ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ತರ ಆಗ್ತಾ ಇರ್ತದೆ ಅಲ್ಲಿ. ಈಗ ಅಂಪೈರ್ ಯಾರು ಇರಬೇಕು ಅಂತ ಹೇಳಿ, ಅಂಪೈರ್ ಯಾರು ಇರಬೇಕು ಅಂತ ಹೇಳಿದ್ರೆ, ನನ್ನ ಕಡೆ ನಾನು ಅಂಪೈರ್ ಇಟ್ಕೊಂಡ್ರೆ ಅದು ಅಷ್ಟು ಸರಿ ಆಗಲ್ಲ. ಸೊ ಇಬ್ರಿಗೂ ಸ್ಯಾಟಿಸ್ಫೈ ಆಗುವಂತ ಒಂದು ವಿಟ್ನೆಸ್ ಇರಬೇಕು. ಸೊ ಫಸ್ಟ್ ಆಫ್ ಆಲ್ ದಟ್ ವಿಟ್ನೆಸ್ ಶುಡ್ ನಾಟ್ ಬಿ ಎ ಕ್ರಿಮಿನಲ್, ದಟ್ ವಿಟ್ನೆಸ್ ಶುಡ್ ನಾಟ್ ಹಿಮ್ಸೆಲ್ಫ್ ಬಿ ಅನ್ ಇನ್ಕಮ್ ಟ್ಯಾಕ್ಸ್ ಡಿಫಾಲ್ಟರ್. ನಾರ್ಮಲಿ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇಸ್, ನೀವೇ ಸೆಲೆಕ್ಟ್ ಮಾಡಿ, ನೀವೇ ಇಬ್ಬರನ್ನ ಸೆಲೆಕ್ಟ್ ಮಾಡಿ, ನಾವು ಅವ್ರು ಓಕೆ ಹೌದಾ ಇಲ್ಲ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿ. ಸೊ ಆ ಇಬ್ರು ವಿಟ್ನೆಸ್, ಮೋಸ್ಟ್ ರೆಸ್ಪೆಕ್ಟಬಲ್ ವಿಟ್ನೆಸ್ ಅಂತ ಹೇಳ್ತಾರೆ, ಇಬ್ಬರನ್ನ ಕರ್ಕೊಂಡು ಅವರು ಥ್ರೂಔಟ್ ದಿ ಸರ್ಚ್, ಈ ಸರ್ಚ್ ಅಂತ ಹೇಳಿ ಹೇಗೆ ಸರ್ವೆಗೂ ಸರ್ಚ್ಗೂ ಒಂದು ಇಂಪಾರ್ಟೆಂಟ್ ಡಿಫರೆನ್ಸ್ ಅಂದ್ರೆ, ಸರ್ವೆ ಬೆಳಿಗ್ಗೆ ಶುರು ಮಾಡಿದ್ರೆ ಸಾಯಂಕಾಲದಿಂದ ಶುರು ಮಾಡಿದ್ರು ರಾತ್ರಿ ಒಳಗೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅದೇ ಸರ್ಚ್ ಅಂತ ಹೇಳಿ ಆದ್ರೆ 1 ದಿನ, 2 ದಿನ, 3 ದಿನ, 4 ದಿನ ಆದ್ರೂ ಈ ಮ್ಯಾಚ್ ಆಗುವವರೆಗೆ ಅಂಪೈರ್ ಇರ್ಬೇಕು. ಎಕ್ಸಾಕ್ಟ್ಲಿ ಅಷ್ಟವರೆಗೆ ಅಂಪೈರ್ ಇರಬೇಕು. ಇದರಲ್ಲಿ ಭಾರಿ ಒಂದು ವಿಶೇಷ ಏನಂದ್ರೆ, ಕ್ಯಾನ್ ದ CCTV, ಇಲ್ಲೊಂದು CCTV ಇದೆ ಅಲ್ವಾ, ಈ CCTV ಇಟ್ ಸೆಲ್ಫ್ ಕ್ಯಾನ್ ಇಟ್ ಬಿ ಅನ್ ಅಂಪೈರ್ ಅಂತ ಹೇಳಿ. ಬಿಕಾಸ್ ಅದು ಬ್ಯೂಟಿಫುಲ್ ವಿಟ್ನೆಸ್, ಅದು ಯಾವತ್ತಾದ್ರೂ ರಿಕಾಲ್ ಮಾಡ್ಬೋದು, ಇರ್ಬೋದಾ ಅಂತ ಹೇಳಿ. ಎಲ್ಲಿನೂ ಲಾ ಪ್ರಕಾರ CCTV ಶುಡ್ ಬಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದವರು ಆ CCTV ಆಫ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಮ್ಮ ಇಟ್ಸ್ ಆಕ್ಚುಲಿ ಈಗ ಒಂದು ಡಿಪಾರ್ಟ್ಮೆಂಟ್ ಅವರು ಒಂದು ರೂಲ್ ತಗೊಂಡ್ಬರ್ಬೇಕು, ಅದಕ್ಕಿನ್ನೂ ಅವರು ಕ್ಲಾರಿಟಿ ಕೊಡ್ಲಿಲ್ಲ. ದೇರ್ ಇಸ್ ನೋ ರೂಲ್ ಟು ಸೇ ದಟ್ CCTV ಶುಡ್ ಬಿ ಸ್ವಿಚ್ಡ್ ಆಫ್. ಹೌದು, ಮೊಬೈಲ್ ಸ್ವಿಚ್ ಆಫ್ ಮಾಡ್ಲಿಕ್ಕೆ ರೂಲ್ ಉಂಟಾ? ಅಂದ್ರೆ ಕಮ್ಯುನಿಕೇಶನ್ ಶುಡ್ ನಾಟ್ ಗೋ ಔಟ್ಸೈಡ್ ಅಂತ ಹೇಳಿದೆ. ಕಮ್ಯುನಿಕೇಶನ್ ಶುಡ್ ನಾಟ್ ಗೋ ಔಟ್ಸೈಡ್, ಬಿಕಾಸ್ ಇಫ್ ಇಟ್ಸ್ ಲೈಕ್ ಎಕ್ಸಾಮಿನೇಷನ್ ಆಗುವಾಗ ಕ್ವಶನ್ ಪೇಪರ್ ಹೊರಗೆ ಕೊಡಬಹುದಾ ಅಂದ್ರೆ ಕೊಡಬಾರ್ದು. ಅದೇ ತರ ಅಲ್ಲಿಂದ ಬರ್ಬೋದಾ? ಅಲ್ಲಿಂದ ಕಮ್ಯುನಿಕೇಶನ್ ಬರಬಾರ್ದು. ಸೊ ನಾರ್ಮಲಿ ಹೊರಗಡೆಯಿಂದ ಒಳಗೆ ಬರ್ಲಿಕ್ಕೂ they will check and allow them inside. ಒಳಗಿಂದ ಹೊರಗೆ ಹೋಗುವಾಗ್ಲೂ ಚೆಕ್ ಮಾಡಿ ಹೊರಗಡೆ ಬಿಡ್ತಾರೆ. ಸೊ ಹೊರಗಡೆ ಹೋಗುವ ಇನ್ಫಾರ್ಮೇಶನ್ ನ ತಡೆದಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಂದ ಕೂಡಲೇ ನಿಮ್ಮ ಫೋನ್ ತಗೊಳ್ಬಿಡ್ತಾರೆ, ಯಾಕಂದ್ರೆ ಇಲ್ಲಿಂದ ಅದು ಇನ್ಫಾರ್ಮೇಶನ್ ಹೊರಗಡೆ, ಬಿಕಾಸ್ ನಿಮ್ಮ ಒಂದು ಅಸೆಟ್ ಇನ್ನೊಂದ್ ಕಡೆ ಇತ್ತು ಅಂತ ಇಟ್ಕೊಳ್ಳಿ, ನೀವು ಯಾರಿಗಾನ ವಾರ್ನ್ ಮಾಡ್ಬಿಟ್ಟು ಅಲ್ಲಿಂದ ತಗೊಂಡು ಹೋಗು ಅಂತ ಹೇಳಿ ಹೇಳ್ಬಾರ್ದು ಅಂತ ಹೇಳಿ ದೇ ವಿಲ್ ಟ್ರೈ ಟು ಕೀಪ್ ಆಲ್ ದಿ. ಇನ್ನೊಂದು ವೀಕ್ಷಕರ ಕರೆ ಉಂಟು, ಕೇಳುವ. ಹಲೋ ಹಲೋ, ಯಾರು ಮಾತಾಡೋದು? CA ಶಾಂತರಾಮ್ ಶೆಟ್ಟಿ ಅಂತ. ನಮಸ್ಕಾರ CA ಶಾಂತರಾಮ್ ಶೆಟ್ಟಿ ಅವರಿಗೆ. ನಿಮ್ಗೆ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಕೇಳಿ. SS ನಾಯಕರು ನಮಸ್ಕಾರ. 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 ಗುರುರಾಜ್ ಆಚಾರ್ಯ ಅವರಿಗೆ ನಮಸ್ಕಾರ. ನಮಸ್ಕಾರ.
ಶಾಂತ ಬಹುಶಃ ಬಿಸ್ನೆಸ್ ಟಾನಿಕ್ ಒಳ್ಳೆಯ ಪ್ರೋಗ್ರಾಮ್ ಮೂಡಿ ಬರ್ತಿದೆ. ಇವತ್ತಿನ ಈ ಪ್ರೋಗ್ರಾಮ್ ನೋಡಿ ನಾನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಇತ್ತು, ಅದನ್ನ ಮಾಡ್ಲಿಕ್ಕೋಸ್ಕರ ಫೋನ್ ಮಾಡ್ತಿದ್ದೇನೆ. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಸೊ ಐ ವಾಂಟ್ ಟು ಕ್ಲಾರಿಫೈ ಬೋತ್ ಪ್ರೊಫೆಷನ್ ಸೈಡ್ ಅಂಡ್ ಡಿಪಾರ್ಟ್ಮೆಂಟ್ ಸೈಡ್. ಕೇಳಿ ಕೇಳಿ. ಸಪೋಸ್ ಒನ್ ಸರ್ವೆ ವಾಸ್ ಹ್ಯಾಪನ್ ಪರ್ಟಿಕ್ಯುಲರ್ ಕ್ಲೈಂಟ್ ಪ್ಲೇಸ್, ಆಗ ಅಲ್ಲಿ ಸರ್ವೆಯನ್ನ ಸಂಜೆ ಒಳಗೆ ಡಿಪಾರ್ಟ್ಮೆಂಟ್ ಅವರು ಏನೊಂದು ಕನ್ಕ್ಲೂಷನ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಎವಿಡೆನ್ಸ್, ಪ್ರೈಮ್ ಆಫೀಸ್ ಎವಿಡೆನ್ಸ್ ಇರುವುದಿಲ್ಲ ಡಿಕ್ಲರೇಷನ್ ಮಾಡ್ಲಿಕ್ಕೆ, ಅಂದ್ರೆ ಸಪ್ರೇಷನ್ ಏನ್ ಇರುವುದಿಲ್ಲ. ಓಕೆ. ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಸಂಜೆ ನಮ್ಮ ಆಡಿಟರ್ ಹೋಗ್ತೇವೆ, ನಮ್ಮ ಆಡಿಟರ್ಗೆ ಡಿಪಾರ್ಟ್ಮೆಂಟ್ ಅವರು ನಾವೆಲ್ಲ ಒಟ್ಟಾಗಿ ಒಂದು ಡಿಕ್ಲರೇಷನ್ ಮಾಡುವಂತ ಕನ್ಕ್ಲೂಷನ್ ಮಾಡ್ತಾರೆ. ಟು ಕೋಆಪರೇಟ್ ದ ಡಿಪಾರ್ಟ್ಮೆಂಟ್ ಆಲ್ಸೋ ಟು ಪೀಸ್ ಬೈ ದ ಪೀಸ್ ಆಫ್ ಮೈಂಡ್ ಅಂತ ಹೇಳಿ ಎಲ್ಲ ಒಂದು ಡಿಕ್ಲೇರ್ ಮಾಡ್ತೇವೆ. ಓಕೆ. ಡಿಕ್ಲರೇಷನ್ ಆಗಿ ಟ್ಯಾಕ್ಸ್ ಕಟ್ಲಿಕ್ಕೆಲ್ಲ ಎಗ್ರಿ ಆದ ನಂತರ ಮತ್ತೆ ಒಂದು 6 months 1 year ನಂತರ ಹಿಯರಿಂಗ್ ಆಗುವಾಗ ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಂಪೋರ್ಟೆಡ್ ಮೆಟೀರಿಯಲ್ ಅಲ್ಲಿ ಏನೋ ಒಂದಿದೆ, ಅದರಲ್ಲಿ ಅನ್ಸೆಕ್ಯೂರ್ಡ್ ಲೋನ್, ಕ್ಯಾಶ್ ಲೋನ್ ಇರ್ಬೋದು ಅಥವಾ ಏನಂತ ಹೇಳಿ ಅದರ ಮೇಲೆ ಟ್ಯಾಕ್ಸ್ ಮತ್ತೆ ಪೆನಾಲ್ಟಿ ಏನ್ ಕೇಳ್ತಾರೆ. ಆದ್ರೆ ಈ ಡಿಕ್ಲರೇಷನ್ ಮಾಡುವಾಗ ಇದ್ದ ಒಂದು ಮನಸ್ಥಿತಿ ಮತ್ತೆ ಮುಂದೆ ಯಾಕೆ ಕಂಟಿನ್ಯೂ ಆಗುದಿಲ್ಲ ಅಂತ ಕೇಳುವಂತದ್ದು. ನಾವ್ ಯಾಕಂದ್ರೆ ಕ್ಲೈಂಟ್ ಕನ್ವಿನ್ಸ್ ಮಾಡಿ ನಮ್ಮ CA ಪ್ರೊಫೆಷನ್ ಅವರು ಡಿಕ್ಲೇರ್ ಮಾಡಿಬಿಡಿ ನೀವು ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸ್ಟಾಕ್ ಅಲ್ಲೂ ಯಾವ್ದಲ್ಲೂ ಡಿಕ್ಲೇರ್ ಮಾಡ್ತಾರೆ. ಬಟ್ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಅದು ಮತ್ತೆ ಉಪದ್ರ ಆಗ್ತದಲ್ಲ ಯಾಕೆ ಅಂತ ಕೇಳೋದು. ಆ ಇಂಪೋರ್ಟೆಡ್ ಮೆಟೀರಿಯಲ್ ಅನ್ನ ಹಿಡ್ಕೊಂಡು ಮತ್ತೆ ಪೆನಾಲ್ಟಿ ಅಥವಾ ಇಂಟ್ರೆಸ್ಟ್ ಅದನ್ನೆಲ್ಲ ಯಾಕೆ ಇದು ಮಾಡ್ತಿದ್ದಾರೆ ಅಂತ ಹೇಳುವುದು ನನ್ನ ಕ್ವಶನ್. ಅದಕ್ಕೆ ವೈ ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಅಂಡ್ ಇನ್ ಕಮಿಟ್ಮೆಂಟ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಸೈಡ್. ಓಕೆ. ಬೇರೆ ಕ್ವಶನ್? ಬೇರೆ ಕ್ವಶನ್ಸ್ ಓಕೆ. ಈಗ ಅವರ ಪ್ರಶ್ನೆ ಏನಂದ್ರೆ, ಈ ಸರ್ವೆ ಆದಾಗ ಡಿಕ್ಲರೇಷನ್ ಕೊಡ್ತೇವೆ, ಡಿಕ್ಲರೇಷನ್ ಒಟ್ಟಿಗೆ ಒಂದು ಅಂದಾಜು ಮಾಡಿ ಸ್ಟಾಕ್ ಡಿಫರೆನ್ಸ್ ಅಥವಾ ಬೇರೆ ಯಾವುದು ವಿಷಯದಲ್ಲಿ ಅಥವಾ ಸಪ್ರೆಸ್ಡ್ ಸೇಲ್ಸ್ ಇರ್ತದೆ ಅದರ ಮೇಲೆ GPA ಡಿಕ್ಲೇರ್ ಮಾಡಿ ಮಾಡ್ತೇವೆ. ಅದಾದಮೇಲೆ ಇಂಪೋರ್ಟಿಂಗ್ ಮೆಟೀರಿಯಲ್ ನೋಡುವಾಗ ಡ್ಯೂರಿಂಗ್ ದ ಕೋರ್ಸ್ ಆಫ್ ಅಸೆಸ್ಮೆಂಟ್ ಏನಾದರೂ ಇಂಪೌಂಡೆಡ್ ಮೆಟೀರಿಯಲಲ್ಲಿ ಬೇರೆ ಏನಾದರೂ ಸಿಕ್ಕಿದ್ರೆ ಅದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ನ್ಯಾಚುರಲಿ ಕಟ್ಟಬೇಕಾಗುತ್ತೆ. ಯಾಕೆಂದ್ರೆ ಇದೇನು ನೀವು ಮಾಡಿದಿರಿ, ಸಿ ಐ ವುಡ್ ಸೇ ಬೈಯಿಂಗ್ ಪೀಸ್, ಯು ಹ್ಯಾವ್ ಬಾಟ್ ಪೀಸ್, ಬಟ್ ಬೈಯಿಂಗ್ ಪೀಸ್ ಡಸ್ ನಾಟ್ ಬೈ ಟೋಟಲ್ ಪೀಸ್. ಅಂದ್ರೆ ನಿಮಗೆ ಫ್ಯೂಚರ್ಗೆ ನಾನು ಏನು ಬರಲ್ಲ ಅಂತ ಹೇಳಿ ಗ್ಯಾರಂಟಿ ಕೊಡಲ್ಲ. ಇಟ್ ವಿಲ್ ಓನ್ಲಿ ಬಿ ಅನ್ಲೆಸ್ ಅದರ್ವೈಸ್ ನನಗೇನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇದನ್ನ ತಗೊಂಡು ನಾನು ಸುಮ್ಮನೆ ಹೋಗ್ತೇನೆ. ಇದು ನಾನು ತಗೊಂಡ್ಬಿಟ್ಟು ಬೇರೆ ಗಾಯ ಆದಾಗೆ ಮುಲಾಮ್ ಹಚ್ಚಿದಾಗೆ ಅಲ್ಲಿಗೆ ಮಾಡಿ ಸದ್ಯಕ್ಕೆ ಹೊರಗೆ ಹೋದ್ರೆ ಸಾಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಆತರ ಡಿಕ್ಲರೇಷನ್ ಕೊಡ್ತಾರೆ. ಎಷ್ಟೋ ಜನ ಸರ್ವೆ ಅಂತ ಹೇಳಿದ್ರು ಪರವಾಗಿಲ್ಲ, ಈಗ 5 ಲಕ್ಷ ಡಿಕ್ಲರೇಷನ್ ಕೊಡೋದು ಕಂಪಲ್ಸರಿಯಾ? ಖಂಡಿತ ಇಲ್ಲ. ಖಂಡಿತ ಇಲ್ಲ. ನೀವು ಡಿಕ್ಲರೇಷನ್ ಕೊಡಬೇಕು ಅಂತಿಲ್ಲ. ಆದ್ರೆ ಇವರು ಡಿಪಾರ್ಟ್ಮೆಂಟ್ ಅವ್ರು ಯಾವ ತರ ಮನಸ್ಥಿತಿ, ಅವ್ರಿಗೊಂದು ರೀಸನ್ ಟು ಬಿಲೀವ್. ನಾನೊಂದು ಅಕ್ಷಯ್ ಕುಮಾರ್ದ ಪಿಕ್ಚರ್. ಹಾಗಾದ್ರೆ ಒಂದೇ ನಿಮಿಷ, ಹಾಗಾದ್ರೆ ಇವರ ನೀವು ಹೇಳಿದಾಗೆ ಆಮೇಲೆ ಇಂಪೋರ್ಟಿಂಗ್ ಮೆಟೀರಿಯಲ್ ಯಾವ್ದಾದ್ರು ಸಿಕ್ಕಿದ್ರೆ ಅದರ ಮೇಲೆ ಏನಾದ್ರು ಟ್ಯಾಕ್ಸೇಷನ್ ಇದ್ರೆ ಇಟ್ ವಿಲ್ ಬಿ ಡಿಕ್ಲರೇಷನ್ ಅದಕ್ಕೂ ಸಂಬಂಧ ಇಲ್ಲ. ಇದನ್ನು ಕಟ್ಟಬೇಕಾಗುತ್ತೆ. ಊಟ ಬೇರೆ ಪಡಿ ಬೇರೆ ಅಂತ. ಇನ್ನೊಂದು ವೀಕ್ಷಕರ ಕರೆ ಉಂಟು, ಕೇಳುವ. ಶಾಂತರಾಮ್ ಶೆಟ್ಟಿ ಅವರಿಗೆ ಧನ್ಯವಾದ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಾನು ರಾಮರಾವ್ ಕೊಟ್ಟಾರ ಚೌಕಿಯಿಂದ. ರಾಮರಾಯರಿಗೆ ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಆಯ್ತು ಸರ್, ನಿಮ್ಮ ಇಬ್ಬರಿಗೂ ನಮಸ್ಕಾರ. ಇದು ಕಳೆದ 15 ನಿಮಿಷದಿಂದ ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಇನ್ವರ್ಟರ್ ಹಾಕಿದ್ರು ಟಿವಿ ಬರಲಿಲ್ಲ, ಅದರಿಂದ ನನ್ನ ಪ್ರಶ್ನೆ ರಿಪೀಟ್ ಆಗಿರ್ಬೋದು. ಅದೇ ನಾವು ರಾಮರಾಯರು ಯಾಕೆ ಇವತ್ತು ಕಾಲ್ ಮಾಡಲಿಲ್ಲ, ಊರಲ್ಲಿ ಇಲ್ವಾ ಅಂತ ಎಣಿಸಿದ್ದೇವೆ. ನಮ್ಮ ರಾಮರಾಯರು ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅದರ ಅಧ್ಯಕ್ಷರು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಉತ್ತಮವಾಗಿ ತಯಾರು ಮಾಡಿ ಒಳ್ಳೊಳ್ಳೆ ಪ್ರಶ್ನೆಯನ್ನು ಜನರಿಗೆ ಅನುಕೂಲ ಆಗುವಂತದ್ದು ಕೇಳ್ತಾ ಇದ್ದಾರೆ. ರಾಮರಾಯರೇ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಸರ್, ತುಂಬಾ ಥ್ಯಾಂಕ್ಸ್. ನನ್ನ ಪ್ರಶ್ನೆ ಒಂದು ಪ್ರಶ್ನೆ, ನಿಮ್ಮ ಉತ್ತರವನ್ನು ನಾನು ಟಿವಿಯಲ್ಲಿ ನೋಡ್ತೇನೆ. ಒಂದು ಪ್ರಶ್ನೆ, ಈಗ ಪಂಚನಾಮ ಎಲ್ಲ ಸೀಸರ್ ನಲ್ಲಿ ಪಂಚನಾಮ ಎಲ್ಲ ಮಾಡುವಾಗ ಕೆನ್ ಅ ಬಿಸ್ನೆಸ್ ಮ್ಯಾನ್ ಎಂಗೇಜ್ ಹಿಸ್ ಓನ್ CCTV ಕ್ಯಾಮರಾಮ್ಯಾನ್ ಒಂದು, ಇನ್ನೊಂದು ಕೆನ್ ಎಂಗೇಜ್ ಹಿಸ್ ಓನ್ ಯಾವ್ದು ವಿಟ್ನೆಸ್ ಗೆ ಇವರ ಜನವನ್ನ ಕರಿಬಹುದಾ? ಮತ್ತೆ ಎರಡನೇ ಪ್ರಶ್ನೆ, ಈಗ ಪಿ ಚಿದಂಬರಂ ಮಗಂದು ಕ್ಯಾಶ್ 10 crores ಅಟ್ಯಾಚ್ಮೆಂಟ್ ಮಾಡಿದೆ. ಒಂದ್ ವೇಳೆ ಅವ್ರು ಕೋರ್ಟ್ ಕೇಸ್ ನಲ್ಲಿ ವಿನ್ ಆದ್ರೆ ಕ್ಯಾಶ್ 10 crores ವಾಪಸ್ ಕೊಡುವಾಗ ಅದಕ್ಕೆ ಬಡ್ಡಿಯೂ ಕೊಡ್ತಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು? ಮತ್ತೆ ಯಾವ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವ್ರದ್ದೇ ಮಿಸ್ಟೇಕ್ ಆದ್ರೆ ಬಿಸ್ನೆಸ್ ಮ್ಯಾನ್ ಅವರ ಮೇಲೆ ಡಿಪಾರ್ಟ್ಮೆಂಟ್ ಮೇಲೆ ಮಾನ ನಷ್ಟ ಮೊಕದ್ದಮೆ ಮಾಡಬಹುದಾ ಅಂತ ಹೇಳಿ, ಮತ್ತೆ ಬಿಸ್ನೆಸ್ ಮೇನೆ ನಾನ್ ಕೋಆಪರೇಷನ್ ಕೊಟ್ರೆ ಅವರಿಗೆ ಯಾವ ತರದ ಪನಿಷ್ಮೆಂಟ್ ಕೊಡ್ತಾರೆ? ನಮಸ್ಕಾರ ಸರ್. ಬಹಳ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ನಮ್ಮ ಇವ್ರದ್ದು ರಾಮರಾಯರು. ಅಂದರೆ ನಾವು ಒಂದು ಡ್ಯೂರಿಂಗ್ ದ ಕೋರ್ಸ್ ಆಫ್ ನಮ್ಮ
ಪ್ರೋಗ್ರಾಮ್ನಲ್ಲಿ ಇದಕ್ಕೆ ನಾವು ಆನ್ಸರ್ ಹೇಳುವ. ಒಂದು ಈಗ ನನಗೆ ಸದ್ಯಕ್ಕೆ ಅವರದ್ದು ಪ್ರಪ್ರಥಮವಾಗಿ ಪಂಚನಾಮದ ವಿಷಯ, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಪಂಚನಾಮ ಅವಾಗಲೇ ಮಾತಾಡಿ. ಪಂಚನಾಮ ಅಂದ್ರೆ ಈ ವಿಟ್ನೆಸ್ ಏನ್ ಸೈನ್ ಮಾಡ್ತಾರೆ ಅವರು ಹೇಳುದು ವಿಟ್ನೆಸ್ ಇವ್ರದೇ ವಿಷಯ ಹೇಳಿದ್ವಲ್ಲ, ಅಂಪೈರ್ ಇದ್ದಾಗೆ ಎರಡು ಜನರಿಗೆ ಒಂದು he is not a witness to the entire content but he is a witness to the proceedings. ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಅವ್ರಿದ್ರೆ ಸಪೋಸ್ ಇವನು ನಾನ್ ಕೋಆಪರೇಷನ್ ಮಾಡ್ದ, ಯಾರು ಅಸೆಸಿ ನಾನ್ ಕೋಆಪರೇಷನ್ ಮಾಡ್ದ, ಅಥವಾ ಎಷ್ಟೋ ಕಡೆ ಅಸೆಸಿಂಗ್ ಆಫೀಸರ್ ಅವ್ರಿಗೆ ಟೆನ್ಷನ್ ಕೊಟ್ಕೊಂಡು ಹೊಡೆದಿದ್ದು ಉಂಟು, ಏನೋ ಆ ತರ ಎಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ದ ವಿಟ್ನೆಸ್ ವಿಲ್ ಆಕ್ಚುಲಿ ನೌ ಬಿ ವಿಟ್ನೆಸಿಂಗ್ ದಟ್ ಆಲ್ಸೋ. ಸೊ ಅಥವಾ ಇವರು ಸಪೋಸ್ ಒಂದು ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಈ ಡಾಕ್ಯುಮೆಂಟ್ ಡಿಪಾರ್ಟ್ಮೆಂಟ್ ನವರು ನಾರ್ಮಲ್ ಏನ್ ಮಾಡ್ತಾರೆ, ಸರ್ಚ್ ಮಾಡುವಾಗ ಒಂದು ಬ್ಯಾಂಕಿನವರ ಅವರೇ ಒಂದು ಫೈಂಡ್ ಔಟ್ ಮಾಡಿ ಬರ್ತಾರೆ. ಅವರು ನಾವು ಅದು ಸಾಧ್ಯ ಇಲ್ಲ, ನಮಗೆ ಅದು ಸಹಮತವಿಲ್ಲ, ಬೇರೆ ವಿಟ್ನೆಸ್ ನಮಗೆ ಬೇಕು, ಯಾರೋ ಟೀಚರ್ ಅವ್ರನ್ನಾಗಿ ತನ್ನಿ ಅಂತ ನಾವು ಡಿಮಾಂಡ್ ಮಾಡ್ಬೋದಾ? ಅದು if the department feels that somebody has to be there, they have the powers to tell him to be there, you know, ಅಥವಾ for genuine reason he doesn't want to be there ಅಂತ ಹೇಳಿದ್ರೆ he can be absolved. ಅಂದ್ರೆ ಕರೆಕ್ಟ್ ನಾನು ಹೇಳಿದೆ, ವಿಟ್ನೆಸ್ ಸಪೋಸ್ ಐ ಡೋಂಟ್ ವಾಂಟ್ ಟು ಬಿ ನನ್ನ ಕರೀತಾರೆ ವಿಟ್ನೆಸ್ ಆಗಿ ಬನ್ನಿ ಅಂತ ಹೇಳಿ, ನನಗೆ ಬರ್ಲಿಕ್ಕೆ ಆಗಲ್ಲಪ್ಪ, ನನಗೆ ಟೈಮ್ ಇಲ್ಲ, ನನಗೆ ಏನೋ ಒಂದು ಬೇರೆ ಕೆಲಸ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಹೇಳಿದ್ರೆ ಇದು ಆಕ್ಚುಲಿ ದೇಶಕ್ಕೋಸ್ಕರ ನಾನು ನಿಮ್ನ ಕರಿತಾ ಇರೋದು, ನೀವು ಇರಲೇಬೇಕು ಅಂತ ಹೇಳೋ ಅಧಿಕಾರ ಡಿಪಾರ್ಟ್ಮೆಂಟ್ಗೆ ಇದೆ. ಸೊ ಐ ಕ್ಯಾನಾಟ್ ರಿಯಲಿ ಸೇ ಐ ಡೋಂಟ್ ವಾಂಟ್ ಟು ಬಿ. ಈಗ ನನ್ನ ಕ್ವಶನ್ ಏನಂದ್ರೆ, ಡಿಪಾರ್ಟ್ಮೆಂಟ್ ನವರು ಒಂದು ಜನ ತರ್ತಾರೆ, ನಾವು ಅದು ನಮಗೆ ಇಲ್ಲ, ನೀವು ಹೇಳ್ಬೋದು, ಯಾಕಂದ್ರೆ ಕೆಲವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದಾಗ ಕೆಲವರಿಗೆ ಪ್ರೆಷರ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಡಿಕ್ಲರೇಷನ್ ತಗೊಳ್ಳುವಾಗ ವಿಟ್ನೆಸ್ ಇದ್ರೆ ಅವರು ಅದನ್ನು ರೆಸ್ಪೆಕ್ಟಬಲ್ ಪರ್ಸನ್, ಅಕ್ಸೆಪ್ಟಬಲ್ ಟು ಬೋತ್ ದ ಪೀಪಲ್. ಓಕೆ, ಸೊ ಡೆಫಿನೆಟ್ಲಿ ಆವಾಗ ಇವರು ವಿಟ್ನೆಸ್ ಕ್ಯಾನ್ ಆಬ್ಜೆಕ್ಟ್ ಅಲ್ಲ, ಯು ಕ್ಯಾನಾಟ್ ಪ್ರೆಷರೈಸ್ ದಿ ಅಸೆಸಿ ಕ್ಯಾನ್ ಆಬ್ಜೆಕ್ಟ್ ದಟ್ ಐ ಡೋಂಟ್ ವಾಂಟ್ ದಿಸ್ ಪರ್ಸನ್ ಆಸ್ ಎ ವಿಟ್ನೆಸ್, ಐ ವಾಂಟ್ somebody else. ವಿಟ್ನೆಸ್ ಜನ ಈಗ ಎರಡು ಕಡೆಯಿಂದ ಇದಾಗುವಾಗ ಅವರು ಇವ್ರಿಗೆ ಪ್ರೆಷರ್ ಹಾಕಿದ್ರೆ ನೀವು ಡಿಕ್ಲರೇಷನ್ ಕೊಡಿ ಅಂತ SS ಗೆ ಕ್ಯಾನ್ ವಿಟ್ನೆಸ್ ಕ್ಯಾನ್ ಅಪ್ಲೈ ಆಬ್ಜೆಕ್ಟ್ ಅಂಡ್ ಟೆಲ್ ದ ಡಿಪಾರ್ಟ್ಮೆಂಟ್ ಯು ಕ್ಯಾನಾಟ್ ಪ್ರೆಷರ್. Normally witness will not be able to open his mouth, we have seen that. Okay, so witness will only he is only witnessing, he is only witnessing. ಆ ಕ್ವೆಶ್ಚನ್ and answer ಈಗ ಸ್ಲೆಡ್ಜಿಂಗ್ ಗಿಜ್ಜಿಂಗ್ ಎಲ್ಲ ಆಗ್ತದಲ್ಲ ಈಗ ಕ್ರಿಕೆಟ್ ಅಲ್ಲಿ ಕೂಡ, ಅವರಿಗೆ ಏನು ಪವರ್ ಇಲ್ಲ, ಅವ್ರಿಗೇನು ಪವರ್ ಇಲ್ಲ. ಸೊ CCTV ವಿಷಯ ಹೇಳಿದ್ವಿ, ಓನ್ ವಿಟ್ನೆಸ್ ವಿಷಯ ಹೇಳಿದ್ವಿ. ಅವ್ರು ಇನ್ನೊಂದು ಕೇಳಿದ್ರು CCTV ಬಗ್ಗೆ ಅವ್ರು ಹೇಳಿದ್ರಲ್ಲ, ಅದು ಮರ್ಜರ್ ಮಾಡುವಾಗ CCTV CCTV ನಮ್ಮ ಪ್ರಕಾರ ಇಟ್ ನೀಡ್ ನಾಟ್ be switched off. See, in addition to CCTV there must be two witnesses, so therefore it will be two witnesses. CCTV ಇದ್ರೆ ಒಳ್ಳೇದು ಹೇಳುದು ಎಲ್ಲರಿಗೂ ಫೇರ್ ಅಂಡ್ ಫೇರ್. ಈಗ ಎಷ್ಟೋ ಕಡೆ ಏನಾಗುತ್ತೆ, ನಾವು ಹೇಳೋದು ಮತ್ತೆ ಅವ್ರು ಯಾಕೆ ಅದನ್ನು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿರೋ ಡಾಕ್ಯುಮೆಂಟ್ ಸಿಕ್ತು ಅಂತ ಹೇಳಿ ಹೇಳ್ತೀರಿ. ಒಂದು ಕೇಸ್ ನಲ್ಲಿ ಆಗಿದೆ, ಒಂದು DD ಸಿಕ್ತು, ಅನ್ಅಕೌಂಟೆಡ್ DD. ಅದನ್ನ DD ತಗೊಂಡ್ ಕೂಡ್ಲೆ ಯಾನೋ ಒಬ್ಬನು ಇದು ನೋಡಿ ನಿಮ್ಮ ಮನೇಲಿ ಸಿಕ್ತು, ನಿಮ್ದೇನಾ ಅಂತ ಹೇಳಿದ್ರೆ ಅವ್ನು ಹಿಂಗ್ ನೋಡ್ಬಿಟ್ಟು ಹಿಂಗ್ ತಗೊಂಡ್ ಬಾಯಿಗೆ ಹಾಕೊಂಡ್ಬಿಟ್ಟು ತಿಂದೇ ಬಿಟ್ಟ ಅವನು, DD ಎಲ್ಲಿದೆ, ಯಾವ DD ಅಂತ ಕೇಳ್ತಾನ. ಸೊ ಆ ತರ ಆಗುವಾಗ ಅದು ಕ್ಯಾಮರಾದಲ್ಲೆಲ್ಲ ರೆಕಾರ್ಡ್ ಆಗೋದು ಒಳ್ಳೇದಲ್ಲ. ಇನ್ನೂ ಒಂದು ಮನುಷ್ಯ ಹೇಳೋದಕ್ಕಿಂತ ಕ್ಯಾಮರಾ ಇನ್ನೂ ಕರೆಕ್ಟ್ ಆಗಿ ಹೇಳುತ್ತೆ. ಸೊ ಆದ್ರಿಂದ ಕ್ಯಾಮರಾ ಇರಬೇಕು ಅಂತಾನೆ ನಾವು ಹೇಳ್ತಿರೋದು. ಇದಕ್ಕೆ ಇನ್ನೂ ಡಿಪಾರ್ಟ್ಮೆಂಟ್ ಅವ್ರು ಹೋಗ್ತಾ ಇಲ್ಲ. ಅದು ಯಾಕೆ ಹೋಗ್ತಾ ಇಲ್ಲ, ಅವ್ರದ್ದೇನಾದ್ರೂ ಎಕ್ಸೆಸ್ ಆದ್ರೆ ಅವ್ರದ್ದೇನಾದ್ರೂ ಬಿಕಾಸ್ ಅವ್ರು ಪ್ರೆಷರ್ ಕೊಡ್ತಾ ಇದಾರೆ ಅಂತ ಹೇಳಿ ಎಲ್ಲನೂ ರೆಕಾರ್ಡ್ ಆಗುತ್ತೆ ಅಂತೇಳಿ. ಸೊ ಡಿಪಾರ್ಟ್ಮೆಂಟ್ ಪೀಪಲ್ ಆರ್ ನಾಟ್ ಇನ್ ಫೇವರ್ ಆಫ್ ವಿಟ್ನೆಸ್. ಸೊ ಇದೆಲ್ಲ ಆಗೋದು ಒಂದು ಡಾಕ್ಯುಮೆಂಟ್ ಆಗಿ ಬರ್ಕೊಳ್ಳೋದು, ಅದಕ್ಕೆ ಪಂಚನಾಮ ಅಂತ ಹೆಸರು. ಓಕೆ, ಆ ಪಂಚನಾಮ ವಿಲ್ ಕಂಟೈನ್ ಹೂ ಆರ್ ಆಲ್ ದ ಪೀಪಲ್ ಹೂ ಹ್ಯಾವ್ ಕಮ್ ಫಾರ್ ದಿ ಪರ್ಟಿಕ್ಯುಲರ್ ವರ್ಕ್, ಅವ್ರು ಏನೆಲ್ಲ ಒಂದು ಪ್ರೊಸೀಡಿಂಗ್ಸ್ ಮಾಡಿದ್ರು, ಏನೆಲ್ಲ ಸೀಸ್ ಮಾಡಿದ್ರು, ಎಲ್ಲೆಲ್ಲಿಂದ ಸೀಸ್ ಮಾಡಿದ್ರು, ಅದನ್ನ ವಿಟ್ನೆಸ್ ಮಾಡ್ಲಿಕ್ಕೆ ವಿಟ್ನೆಸ್ ಕಡೆಗೆ ಸಿಗ್ನೇಚರ್ ಹಾಕ್ತಾನೆ. ಇದು ಫಸ್ಟ್. ಆಮೇಲೆ ರಾಮರಾಯರದ್ದು ಸೆಕೆಂಡ್ ಕ್ವಶನ್ ವಾಸ್, ಈಗ ಚಿದಂಬರಂ ಮಗಂದು ಕಾರ್ತಿ ಅವ್ರದ್ದು 10 ಕೋಟಿ ತಗೊಂಡು ಹೋದ್ರು ಅಂತೇಳಿ. ನಾವೀಗ ಜನರ ವಿಷಯ ಮಾತಾಡೋದು ಅಲ್ಲ, ಅವ್ರ ಯಾವ್ದಾದ್ರೂ ಒಂದು ದುಡ್ಡನ್ನ ಸೀಸ್ ಮಾಡಿದ ಪಕ್ಷದಲ್ಲಿ ಅದು ತಪ್ಪು ಅಂತೇಳಿ ಆದ್ರೆ ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕಾ ಅಂತ ಹೇಳಿ ಕ್ವಶನ್. ನಾರ್ಮಲಿ ಅವ್ರು ತಪ್ಪು ಅಂತೇಳಿ ಡಿಪಾರ್ಟ್ಮೆಂಟ್ ನಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಭಾರಿ ಕಷ್ಟ, ಯಾಕಂದ್ರೆ ಅಷ್ಟೊಂದು ಅವರು ಡಿಪಾರ್ಟ್ಮೆಂಟ್ ತಗೊಂಡು ಹೋಗಿರ್ತಾರೆ. ಯಾವುದೇ ಪ್ರಕಾರದಲ್ಲಿ ತಪ್ಪು ಅಂತ ಡಿಪಾರ್ಟ್ಮೆಂಟ್ ಅವ್ರು ತಗೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಟ್ಬಿಡ್ತಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಅಕೌಂಟಿಗೆ. ಒಂದು ವೇಳೆ ಅದು ಇದಿಲ್ಲ ಅಂದ್ರೆ 0.5% ಪರ್ ಮಂತ್, 6% ಪರ್ ಆನಮ್ ಲೆಕ್ಕದಲ್ಲಿ ವಿತ್ ಇಂಟ್ರೆಸ್ಟ್ ದೇ ವಿಲ್ ಗಿವ್ ಯು ಬ್ಯಾಕ್. ಅದೇ ಟ್ಯಾಕ್ಸ್ ಲಯಬಿಲಿಟಿ ಇದ್ರೆ ಅದಕ್ಕೆ ಟ್ಯಾಕ್ಸ್ ಲಯಬಿಲಿಟಿ ಇದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ. ಅದು ಸೆಕೆಂಡ್ ಪಾಯಿಂಟ್. ಮೂರನೇದು ಅವ್ರದ್ದು ಮಿಸ್ಟೇಕ್ ಇದ್ರೆ ನಾವು ಮಾನದಂಡ ಹಾಕ್ಬೋದಾ ಅಂತ ಹೇಳಿ.
ನಮಗೆ ಬಿಕಾಸ್ ದೇ ಆರ್ ಡೂಯಿಂಗ್ ಇನ್ ದ ರೈಟ್ ರಾಯಲ್ ವೇ, ಐ ಮೀನ್ ಇನ್ ದ ರೈಟ್ ಪ್ರಾಪರ್ ವೇ, ಅದನ್ನ ಚಾಲೆಂಜ್ ಮಾಡಿದ್ರೆ ನಮ್ಮ ಒಂದು ಅನುಭವಕ್ಕೆ ಇಷ್ಟು ಬರಲಿಲ್ಲ. ಆಕ್ಟ್ ಆಫ್ ದಿ ಸ್ಟೇಟ್ ಅಂತ ಅವರು ಅದರಲ್ಲಿ ಪ್ರೊಟೆಕ್ಷನ್ ತಗೊಳ್ಬಹುದಾ? ತಗೊಳ್ಬಹುದು, ಬಟ್ ಮಿಸ್ಟೇಕ್ ಅಂತ ಹೇಳಿ ಪ್ರೂವ್ ಮಾಡುವಾಗ ಗೊತ್ತಾಗಲ್ಲ ಅದು ಮಾಡಾದ್ಮೇಲೆ, ಬಿಕಾಸ್ ಡ್ಯೂರಿಂಗ್ ದ ಕೋರ್ಸ್ ಐ ಕೆನಾಟ್ ಇಮಿಡಿಯೇಟ್ಲಿ ಚಾಲೆಂಜ್ ದಟ್. ಸೊ ಅದಾದಾಗ ಇಟ್ ಬಿಕಮ್ಸ್ ಅ ಲೀಗಲ್ ಇಶ್ಯೂ. ಸೊ non-cooperation from the assessee, we would always suggest the assessee should cooperate. If he does not cooperate, they have got absolute powers to get him arrested and then seek his cooperation. Okay. So that is the answer to Ramarao's question. ಓಕೆ. ಸೊ ಈಗ ಸರ್ಚ್ ಟೈಮಲ್ಲಿ ಪ್ರೊಸೀಜರ್ ಮತ್ತೆ ಸರ್ವೆ ಟೈಮಲ್ಲಿ ಪ್ರೊಸೀಜರ್. Correct. ಈಗ ಇನ್ವೆಂಟ್ರಿ ಅಂತ ಹೇಳಿ ಒಂದು ಮಾಡ್ತಾರೆ. ಅಂದರೆ ಯಾವುದೆಲ್ಲ ಐಟಮ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ದಾರೆ ಅದರ ಬಗ್ಗೆ ಫುಲ್ ಒಂದು ಅದಕ್ಕೆ ಪೇಜ್ ನಂಬರ್ ಅದೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾರೆ. ಮತ್ತೆ ಸರ್ವೆ ಟೈಮಲ್ಲಿ ಅವರಿಗೆ ಸೀಸ್ ಮಾಡಿ ಕೊಂಡೋಗ್ಲಿಕ್ಕೆ ಅಧಿಕಾರ ಇಲ್ಲ. ಆವಾಗ ಅವರದ್ದು ಐಡೆಂಟಿಫಿಕೇಶನ್ ಅಂತ ಮಾಡ್ತಾರೆ, ಬುಕ್ ಅಲ್ಲಿ ಅಥವಾ ಯಾವುದ್ರಲ್ಲಿ ಇದು ಹಾಕಿ ಸಿಗ್ನೇಚರ್ ಸೀಲ್ ಹಾಕಿ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಸರ್ವೆಯಲ್ಲಿ ನಾನು ಹೇಳಿದ ಪ್ರಕಾರ ಇನ್ವೆಂಟ್ರಿ ಅಂತ ಹೇಳಿ ಮಾಡ್ಬಿಟ್ಟು ಅದು ಇನ್ವೆಂಟ್ರಿ ಮಾತ್ರ ತಗೊಂಡು ಹೋಗ್ತಾರೆ, ಮೆಟೀರಿಯಲ್ ತಗೊಂಡು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ. ಹೌದು. ಆ ಇನ್ವೆಂಟ್ರಿನ ಡ್ಯೂರಿಂಗ್ ಅಸೆಸ್ಮೆಂಟ್, ಮತ್ತೆ ಅಸೆಸ್ಮೆಂಟ್ ಅಂತೇಳಿ ಎರಡಕ್ಕೂ ಬೇರೆ ಅಸೆಸ್ಮೆಂಟ್ ಆಗುತ್ತೆ. ಇದಕ್ಕೆ ಅಸೆಸಿಂಗ್ ಆಫೀಸರ್ ಕೆಲವು ಬುಕ್ ಅಲ್ಲೆಲ್ಲ ಈಗ ಅದು ಬುಕ್ ಎಲ್ಲ ಕಂಪ್ಯೂಟರ್ ಅಲ್ಲಿ ಇದ್ರಿಂದ ಕಾಪಿ ತಗೊಂಡ್ರೆ ಏನಾಗ್ತದೆ ಅಂದ್ರೆ ಕ್ಯಾಶ್ ಬ್ಯಾಲೆನ್ಸ್ ಅದೆಲ್ಲ ಬರ್ದಿರ್ತಲ್ಲ, ಅಲ್ಲಿ ಸೀಲ್ ಸೈನ್ ಹಾಕಿ ಆ ಕ್ಯಾಶ್ ಬ್ಯಾಲೆನ್ಸ್ ಮತ್ತೆ ಬುಕ್ ಚೇಂಜ್ ಮಾಡಿದಾಗೆ ಎಲ್ಲ ಮಾಡ್ತಾರೆ. ಸೊ ಅದು ಸರ್ವೆಯಲ್ಲಿ ಆ ಲೆಕ್ಕ. ಸರ್ಚ್ ಅಲ್ಲಿ ದೇ ಕ್ಯಾನ್ ಟೇಕ್. ಈಗ ಸರ್ವೆಯಲ್ಲಿ ಅವ್ರದ್ದು CD ಏನಾದ್ರು ನಮ್ಮ ಕಂಪ್ಯೂಟರ್ ಬುಕ್ಸ್ ಇದೆ ಏನಾದ್ರು ಇದನ್ನು ಕೊಂಡೋಗ್ಲಿಕ್ಕೆ ಪ್ರೊವಿಷನ್ ಯಾವ್ದ್ರಲ್ಲಿ? ಸರ್ವೆಯಲ್ಲಿ books can be impounded, and if the books are in electronic form, they can take the hard disk, they can take the computer. More than 15 days ಇಟ್ಕೊಳ್ಬೇಕಾದ್ರೆ they have to take prior permission. ಈ ನಡುವೆ ಏನಂದ್ರೆ ಕಾಪಿ ಮಾಡ್ಕೊಂಡು ನೀವು ವಾಪಸ್ ಕೊಡ್ತಾರೆ, ನಿಮ್ಗೆ ಕಾಪಿ ಮಾಡ್ಲಿಕ್ಕೂ ಕೊಡ್ತಾರೆ. ಸೊ ಎಲೆಕ್ಟ್ರಾನಿಕ್ ಕಾಪಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಸರ್ಚ್ ಮಾಡುವಾಗ ನೀವು ಮೊದಲು ಒಂದು ಕ್ವಶನ್ ಕೇಳಿದ್ರಿ, ಸರ್ಚ್ಗೂ ಸೀಸರ್ಗೂ ಏನು ಅಂತ ಹೇಳಿ. ಸರ್ವೆ ಮಾಡ್ಕೊಂಡು ಬುಕ್ಸ್ ನ ತಗೊಂಡು ಹೋಗ್ಬೋದು ಎಟ್ ದ ಮೋಸ್ಟ್. ಸರ್ಚ್ ವಿಲ್ ಇವೆಂಚುಯಲಿ ಲೀಡ್ ಟು ಸೀಜರ್. ಸೀಜರ್ ಅಂತ ಹೇಳಿದ್ರೆ ನಾನು ಅದು ಎಕ್ಸೆಸಿವ್ ಅಂತ ಅನ್ಅಕೌಂಟೆಡ್, ಫಸ್ಟ್ ಆಫ್ ಆಲ್ ಅನ್ಡಿಸ್ಕ್ಲೋಸ್ಡ್, ಅನ್ಅಕೌಂಟೆಡ್ ಅಂದ್ರೆ ವಿಚ್ ಲೀಡ್ಸ್ ಟು ಬ್ಲಾಕ್ ಮನಿ. ಆ ತರ ಏನಾದ್ರೂ ಒಂದು ಕಾನ್ಸೆಪ್ಟ್ ಇದ್ದರೆ ಅದನ್ನ ಅವರು ಸೀಸ್ ಮಾಡ್ತಾರೆ. ಸೀಸರ್ ಕ್ಯಾನ್ ಬಿ ಆಫ್ 2 types, ಆಕ್ಚುಯಲ್ ಸೀಸರ್ ಆರ್ ಡೀಮ್ಡ್ ಸೀಸರ್. ಕನ್ಸ್ಟ್ರಕ್ಟಿವ್ ಸೀಸರ್ ಅಂತ ಕೂಡ ನಾವು ಹೇಳ್ತೇವೆ. ಅದನ್ನ ನಾವು ಈಗ ದುಡ್ಡು ಅಥವಾ ಸಣ್ಣ ಚಿನ್ನ, ಜ್ಯುವೆಲ್ರಿ ಎಲ್ಲ ಇದ್ರೆ ಅದು ಜ್ಯುವೆಲ್ರಿ ಚಿನ್ನನ ಅವರು ಪ್ಯಾಕೆಟ್ ನಲ್ಲಿ ಹಾಕೊಂಡು ಅದಕ್ಕೆ ಸೀಲ್ ಹಾಕಿ ಅದನ್ನ ತಗೊಂಡೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲಾಕರ್ ಅಲ್ಲೇ ಇಡಬೇಕು. ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಗವರ್ಮೆಂಟ್ಗೆ, ಅದನ್ನ ಇಡ್ತಾರೆ. ಕೆಲವೊಮ್ಮೆ ಲೆಟಸ್ ಒಂದು ದೊಡ್ಡ ಆನೆ, ಬೆಳ್ಳಿ ಆನೆ ಇದೆ ಅಥವಾ ಒಂದು ದೊಡ್ಡ ಕೊಡಪಾನ ಇದೆ, ಎಲ್ಲ ಒಂದು ಬೆಳ್ಳಿದು ಬಂಗಾರದು ಯಾವ್ದೋ ರಾಜರ ಕಾಲದ್ದು ಒಂದು ದೊಡ್ಡ ಒಂದು ದೇವ್ರದ್ದು ಒಂದು ಇದೆ, ಪೀಠನೇ ಇದೆ, ದೊಡ್ಡ ಆರ್ಟ್ಸ್ ಇರ್ತದೆ, ಪೇಂಟ್ಸ್ ಇರ್ತದೆ. ಅದನ್ನೆಲ್ಲ ತಗೊಂಡು ಹೋಗಬಾರದು ಅಂತ ಹೇಳಿ ಅದನ್ನೆಲ್ಲ ಒಂದು ಅಲ್ಮಾರದಲ್ಲೋ ಅಥವಾ ಒಂದು ಕಬರ್ಡ್ ನಲ್ಲೋ ಒಂದು ರೂಮ್ ನಲ್ಲೇ ಹಾಕಿ ಅದಕ್ಕೆ ಕನ್ಸ್ಟ್ರಕ್ಟಿವ್ ಸೀಜರ್ ಅಂತ ಹೇಳಿ, ಅದು ಸೀಜರ್ ಅಂತ ಹೇಳಿ ಆಗುತ್ತೆ. ಇನ್ನೊಂದು ಪ್ರೊಹಿಬಿಟರಿ ಆರ್ಡರ್ ಅಂತ ಕೂಡ ಆಗುತ್ತೆ. ಪ್ರೊಹಿಬಿಟರಿ ಆರ್ಡರ್ ಅಂತ ಹೇಳಿದ್ರೆ ನಾನು ಇದನ್ನ ಇಲ್ಲೇ ಇಟ್ಟಿರ್ತೀನಿ ಲಾಕ್ ಅಂಡ್ ಕೀ ಅಲ್ಲಿ, ನೀವು ಅದನ್ನ ನಾನು ನಿನ್ನ ನೆಕ್ಸ್ಟ್ ಹೇಳೋವರೆಗೆ ನೀವು ತೆಗಿಬಾರ್ದು ಅಂತ ಹೇಳಿ. ಎಷ್ಟು ದಿನ ಸಾಧಾರಣ ಪ್ರೊಹಿಬಿಟರಿ ಆರ್ಡರ್? 60 ದಿನ. ಅಂದ್ರೆ ನಾನು ಇವತ್ತಿಂದ ನಾನು ಶುರು ಮಾಡಿ 60 ದಿನವರೆಗೆ ನಾನು ಪ್ರೊಹಿಬಿಟರಿ ಆರ್ಡರ್ ನಾನು ವಾಪಸ್ ಬಂದು, ಅದಕ್ಕೆ ನಾವು ಸಸ್ಪೆನ್ಷನ್ ಆಫ್ ಸರ್ಚ್ ಕೂಡ ಅಂತ ಹೇಳ್ತೇವೆ ನಾವು. ಅಂದ್ರೆ ಅವನು 4 ದಿನ 3 ದಿನ ಇಟ್ಕೊಂಡು ಒಂದ್ ಕಡೆ ಎಲ್ಲ ಐಟಮ್ಸ್ ಇಟ್ಬಿಟ್ಟು ನಾನು ಮತ್ತೆ ಪುನಃ ಬರ್ಬೋದು ನನಗೆ. ಯಾಕಂದ್ರೆ ಮತ್ತೆ ನಿಮ್ಗೆ ಇನ್ನೊಂದು ಗೋಡಾನ್ ಅಂತ ಹೇಳಿ ಇದೆ ಅಂತ ಹೇಳಿ ಗೊತ್ತಾದ್ರೆ, ನಾನು ಇದನ್ನು ನೋಡಿದೀವಿ ಎಷ್ಟೋ ಕಡೆ ಅವರು ಸರ್ಚ್ ಪಾರ್ಟಿ ಬರ್ತಾರೆ ಅಂತ ಅವ್ರಿಗೆ ಯಾವುದೋ ಒಂದು ಇನ್ಫಾರ್ಮೇಶನ್ ಬಂದ್ರೆ ತೆಗೆದು ಎಲ್ಲ ಒಂದು ಕಾರ್ನಲ್ಲೋ ವೆಹಿಕಲ್ ಲಾರಿಯಲ್ಲೋ ಇಟ್ಬಿಟ್ಟು ನಾನು 4 ದಿನ ನಾನು ಹೇಳೋವರೆಗೆ ನೀನು ಸುತ್ತಾ ಇರು, ಇಲ್ಲಿಂದ ಬಾಂಬೆಗೆ ಹೋಗು, ಬಾಂಬೆ ಪೂನಾಗ ಹೋಗು, ತಿರುಗ್ತಾ ಇರು ಅಂತ ಹೇಳಿ ಅವ್ರು ಅದನ್ನು ಎಲ್ಲ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ 4 ದಿನ ಬಿಟ್ಟು ಇವ್ರಿಗೆ 60 ದಿನ ಅವರಿಗೆ ಒಂದು ವ್ಯಾರಂಟ್ಗೆ 60 ದಿನ ಲೈಫ್ ಇರುತ್ತೆ ಅಂತ ಹೇಳಿ. ಸೊ 60 ದಿನ ಒಳಪಟ್ಟು ಮತ್ತೆ ಪುನಃ ದೀಸ್ ಅನ್ಇನ್ವೈಟೆಡ್ ಗೆಸ್ಟ್ಸ್ ಕ್ಯಾನ್ ಕಮ್ ಬ್ಯಾಕ್ ಟು ಯುವರ್ ಹೌಸ್ ಫಾರ್ ರಿಪೀಟೆಡ್ ಸರ್ಚ್ ಕ್ಯಾನ್ ಬಿ ಡನ್. ಅದು ಎಷ್ಟು ದಿನ ಅಂತ ಹೇಳಿದ್ರೆ 60 ದಿನಕ್ಕೆ. ಸೊ ದೀಸ್ ಆರ್ ದಿ ಪ್ರೊಸೀಜರ್ಸ್ ಫಾರ್ ಸರ್ಚ್. ಈ ಸರ್ಚ್ ಮಾಡಿದ ಪಕ್ಷದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಬಹುದು. ಪೊಲೀಸ್ ಪ್ರೊಟೆಕ್ಷನ್ ನಾಟ್ ಫಾರ್ ಅರೆಸ್ಟ್, ಬಟ್ ಇಫ್ ದಿ ಕೇಸ್ ಇಸ್ ಸೆನ್ಸಿಟಿವ್. ಎಷ್ಟೋ ಕಡೆ ನೀವು ಇಲ್ಲಿ ನಮ್ಮ ಕರ್ನಾಟಕದವರೆಲ್ಲ ಬಾರಿ ಒಳ್ಳೆಯವರು, ಈ ಬಿಹಾರ್ನಲ್ಲಿ ಸರ್ಚ್ ಅಥವಾ ಉತ್ತರ ಪ್ರದೇಶನಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸರ್ಚ್ ಪಾರ್ಟಿ ಮೇಲೆ ಅವರು ದೇ ಕ್ಯಾನ್ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ. ಸೊ ಅವರ ಒಂದು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಅಥವಾ ಟು ಸೀಕ್ ದಿ ಕೋಆಪರೇಷನ್ ದೇ ವಿಲ್ ಗೋ ಅಲಾಂಗ್ ವಿತ್ ದಿ ಪೊಲೀಸ್ ಪಾರ್ಟಿ. ಅಂಡ್ ಕೆಲವೊಂದ್ ಸರ್ತಿ ಸ್ಟೇಟ್ ಪೊಲೀಸ್ ಅವರು
ಈಗ ಇನ್ಕಮ್ ಟ್ಯಾಕ್ಸ್ ಪೊಲಿಟಿಷಿಯನ್ಸ್ಗೆಲ್ಲ ಮಾಡುವಾಗ ಕೆಲವೊಂದ್ಸತಿ ಮಿನಿಸ್ಟರ್ ಮನೆಗಳಿಗೆ ಹೋಗ್ಬೇಕಾಗುತ್ತೆ, ಅವರು ಪೊಲೀಸ್ ಅವರೇ ಮಿನಿಸ್ಟರ್ಗೆ ಸಲಾಮ್ ಹೊಡಿತಾ ಇರ್ತಾರೆ, ದೇ ಹ್ಯಾವ್ ಟು ಡೂ ದಟ್ ಆಸ್ ಎ ಪ್ರೊಸೆಸ್. ಸೊ ಹಾಗಾಗಿ ದಿ ಡಿಪಾರ್ಟ್ಮೆಂಟ್ ಪೀಪಲ್ ವಿಲ್ ಟೇಕ್ CRPF ಆಲ್ಸೋ. ಸೊ ಆ ಥರನೂ ಕರ್ಕೊಂಡು ಹೋಗಿ ಸರ್ಚ್ ಮಾಡಿರುವಂತ ಕಥೆಗಳು ಇದ್ದಾವೆ. ಈಗ ಇನ್ವೆಂಟ್ರಿ ಅಂತೇಳಿ ಮಾಡ್ತಾರಲ್ಲ, ಇನ್ವೆಂಟ್ರಿ ಮಾಡಿ ಅದಕ್ಕೆ ಎಲ್ಲ ವಿಟ್ನೆಸ್ ಎಲ್ಲ ಹಾಕಿ ಅದು ಇನ್ವೆಂಟ್ರಿ ಅಂದ್ರೆ ಸರ್ವೆ ಇನ್ವೆಂಟ್ರಿ ನಾವು ಮಾತಾಡಿದ್ವಿ. ಸರ್ಚ್ ಅಲ್ಲಿ ಏನೇನು ಅವರು ಸೀಸ್ ಮಾಡಿದ್ದಾರೆ ಅದ್ರದ್ದು ಇನ್ವೆಂಟ್ರಿ ಮಾಡೋದು. ಆ ಇನ್ವೆಂಟ್ರಿ ಮಾಡಿದ್ದು ಇಟ್ ವಿಲ್ ಫಾರ್ಮ್ ಪಾರ್ಟ್ ಆಫ್ ಎನ್ ಅನೆಕ್ಷರ್ ಟು ದಿ ಪಂಚನಾಮ. ಓಕೆ. So that will be a record which will be given to the assessee and the assessing officer, authorized officer ಅಂತ ಹೇಳ್ತೇವೆ. Authorized officer will get a copy, will keep a copy to himself, give one copy to him and take the signature of the witness, because tomorrow when the assessment happens through another assessing officer, this will all be opened up and shown to him. ಈಗ ಸೀಸರ್ ನಲ್ಲಿ ಯಾವುದೆಲ್ಲ ಐಟಮ್ ಸೀಸ್ ಮಾಡಬಹುದು ಇನ್ಕಮ್ ಟ್ಯಾಕ್ಸ್ ಸರ್ಚ್ ಆದಾಗ? ಸರ್ಚ್ ಅಂದ್ರೆ ರೈಡ್ ಇನ್ನು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳಿದಾಗ ಯಾವುದೆಲ್ಲ ಐಟಮ್ ಸೀಸ್ ಮಾಡದೆ ಹೋಗ್ಬೋದು, ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು? ಮೊದಲನೇದಾಗಿ ವಾಟ್ ಕ್ಯಾನ್ ಬಿ ಸೀಸ್ಡ್ ಈಸ್ ಓನ್ಲಿ ವಾಟ್ ಈಸ್ ಅನ್ಅಕೌಂಟೆಡ್. ಯಾವ್ದು ಅಕೌಂಟ್ ಆಗಿದೆಯೋ ಅದನ್ನು ಸೀಸ್ ಮಾಡೋ ಪ್ರಶ್ನೆನೇ ಬರಲ್ಲ. ಇನ್ನು ಅನ್ಅಕೌಂಟೆಡ್ ಇದ್ದ ಪಕ್ಷದಲ್ಲಿ ಕೆಲವು ಐಟಮ್ಸ್ ನ ಅನ್ಅಕೌಂಟ್ ಆಗಿದ್ರು ಅದನ್ನ ಸೀಸ್ ಮಾಡಬಾರ್ದು ಅಂತಿದೆ, ಬಟ್ ಅದನ್ನೆಲ್ಲ ಇನ್ವೆಂಟರಿ ಮಾಡ್ಕೊಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಸ್ಟಾಕ್ ಇನ್ ಟ್ರೇಡ್. ಯಾವುದೇ ಒಂದು ಬಿಸ್ನೆಸ್ ಅವನಿಗೆ ಆ ಬಿಸ್ನೆಸ್ ವಸ್ತು, ಲೆಟ್ ಅಸ್ ಸೇ ಒಂದು ಕಂಪನಿ ಇಸ್ ಆಕ್ಚುಲಿ ಅ ಜ್ಯುವೆಲರೇ ಇರ್ತಾನೆ ಅಂತ ಇಟ್ಕೊಳ್ಳಿ, ಆ ಜ್ಯುವೆಲರೇ ಅನ್ಅಕೌಂಟೆಡ್ ಆಗಿದ್ರು ಇಫ್ ಹಿ ಇಸ್ ಡೀಲಿಂಗ್ ಇನ್ ಜ್ಯುವೆಲರಿ ದಟ್ ಬಿಕಮ್ಸ್ ಇಸ್ ಸ್ಟಾಕ್ ಇನ್ ಟ್ರೇಡ್. ಅದನ್ನೇ ಮಾರ್ಬಿಟ್ಟು, ಬಿಕಾಸ್ ಡಿಪಾರ್ಟ್ಮೆಂಟ್ ವಾಂಟ್ಸ್ ಹಿಮ್ ಟು ಸೆಲ್. ವೀಕ್ಷಕರ ಕರೆ ಉಂಟು, ನಾವು ಹಲೋ ಸರ್ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ಕೃಷ್ಣಮೂರ್ತಿ ಹೇಳಿ ಮಂಗಳೂರಿಂದ. ಕೃಷ್ಣಮೂರ್ತಿ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ಈ ಆದಾಯ ತೆರಿಗೆ ತೆರಿಗೆ ಇಲಾಖೆಯವರು ಅವರು ಈ ರೈಡ್ ಎಲ್ಲ ಮಾಡ್ತಾರಲ್ಲ, ಹೌದು, ಮತ್ತು ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಎಲ್ಲ ಆಗ್ತದೆ, ಹೌದು, ಅದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ತದೆ. ಆಮೇಲೆ ಹೌದು, ನನ್ನ ಪ್ರಶ್ನೆ ಏನಂದ್ರೆ, ಈ ತರ ನ್ಯೂಸ್ ಪೇಪರ್ಗೆ, ಮೀಡಿಯಾಕ್ಕೆ, ಟಿವಿಗೆ ಇದನ್ನೆಲ್ಲ ಯಾರು ಕೊಡ್ತಾರೆ? ಮತ್ತೆ ಈ ತರದ ಇನ್ಫಾರ್ಮೇಶನ್ ಅವ್ರ ಇಲಾಖೆಯವರ ಸಪೋಸ್ ಕೊಡೋದು, ಅದಕ್ಕೆ ಏನಾದ್ರು ಕ್ರೈಟೀರಿಯಾ ಉಂಟಾ? ಯಾವ ಸಂದರ್ಭದಲ್ಲಿ ಸಹ, ಅವರು ಎಲ್ಲಾ ಸಂದರ್ಭದಲ್ಲಿ ಸಹ ಪೇಪರ್ಗೆ ಕೊಡ್ತಾರ ಅಥವಾ ಟಿವಿ ಕೊಡ್ತಾರ? ಅದಕ್ಕೆ ಏನಾದ್ರು ಪ್ರೀ ರಿಕ್ವಿಸಿಟ್ಸ್ ಉಂಟಾ? ಇದನ್ನ ಯಾಕಂದ್ರೆ ಅವ್ರದ್ದು ಇಮೇಜ್ ಚೇಂಜ್ ಆಗ್ಬೋದು, ನಮ್ಮ ಯಾರ ಮೇಲೆ ದಾಳಿ ಆಗಿದೆ ಅವ್ರ ಇಮೇಜ್ ಮೇಲೆ ಸಹ ಇಫೆಕ್ಟ್ ಆಗ್ಬೋದು. ಅವರ ಗ್ರೇಡ್ ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ರೆ ಗ್ರೇಡ್ ಜಾಸ್ತಿ ಆಗ್ತದೆ ಮನುಷ್ಯನ. ಇವತ್ತಿನ ಸೊಸೈಟಿ ಹಾಗೆ ಅನಿಸ್ತದೆ ಅಂತ ಅಲ್ಲ ಸರ್? ಬಹಳ ಒಂದು ಉತ್ತಮ ಪ್ರಶ್ನೆ ಕೃಷ್ಣಮೂರ್ತಿ ಅವರು. ನೀವು ಬ್ಯಾಂಕ್, ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚೀಫ್ ಮ್ಯಾನೇಜರ್. ಒಳ್ಳೆಯ ಪ್ರಶ್ನೆ ಕೃಷ್ಣಮೂರ್ತಿ ಅವರೇ. ಈಗ ಅಂದ್ರೆ ಬ್ಯಾಂಕಿನವರಿಗೆ ಸೀಕ್ರೆಸಿ ಕ್ಲಾಸ್ ಅಂತ ಇರ್ತದೆ. ಕಸ್ಟಮರ್ ವಿಷಯವನ್ನು ಬೇರೆಯವರಿಗೆ ನಾವು ಡೈವರ್ಜ್ ಮಾಡಬಾರ್ದು, ಮಾಡಿದ್ರೆ ಅದು ಇದಾಗ್ತದೆ ಅಂತೇಳಿ. ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಪ್ರಶ್ನೆ. ರೈಡ್ ಆದ್ರೆ ಪೇಪರ್ ನಲ್ಲಿ ಬರ್ತದೆ, ಇಷ್ಟು ಸೀಸ್ ಮಾಡಿ ಅಷ್ಟು ಮಾಡಿ, ಅದು ಹೇಗೆ ಅವರಿಗೆ ಗೊತ್ತಾಗ್ತದೆ? ಬ್ಯಾಂಕ್ ನಲ್ಲಿರೋರಿಗೆ ನಾನು ಹೇಳ್ತೇನೆ, ಸಮಥಿಂಗ್ ಕಾಲ್ಡ್ ವಿಲ್ಫುಲ್ ಡಿಫಾಲ್ಟರ್ಸ್ ಇನ್ ಬ್ಯಾಂಕ್ ಲಿಸ್ಟ್. ಹೌದು, ನಿಮಗೆ ಗೊತ್ತಿರುತ್ತೆ ವಿಲ್ಫುಲ್ ಡಿಫಾಲ್ಟರ್ಸ್. ಬ್ಯಾಂಕ್ ನವರು ಸಹ ವಿಲ್ಫುಲ್ ಡಿಫಾಲ್ಟರ್ಸ್ ಗೆ ದೇ ಆರ್ ಹ್ಯಾವಿಂಗ್ ಸಮಥಿಂಗ್ ಕಾಲ್ಡ್ ನೇಮಿಂಗ್ ಅಂಡ್ ಶೇಮಿಂಗ್ ಅಂತ. ಅಂದ್ರೆ ಅವ್ರನ್ನ ಬೇಕು ಅಂತ ಹೇಳಿ ದೇ ವಾಂಟ್ ಟು ನೇಮ್ ದೆಮ್ ಅಂಡ್ ಶೇಮ್ ದೆಮ್, ಸೊ ದಟ್ ದೇ ಆರ್ ಎನಿವೇ ashamed rather. But RBI caution list they'll come in RBI caution list, but in future somebody who wants to come there should not have, should be afraid of such a thing happening. ಆ ತರದ್ ಮುಂಚೆನೂ ನಾನು ವಿಲ್ಫುಲ್ ಡಿಫಾಲ್ಟರ್ ಆಗಬಾರ್ದು ಅಂತ ಹೇಳಿ ಬೇರೆಯವ್ರಿಗೊಂದು ವಾರ್ನಿಂಗ್ ಕೊಟ್ಟ ಹಾಗೆ ಅಂತ ಹೇಳಿ. ಅದೇ ತರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಎವ್ರಿ ರೈಟ್ ಟು ಗಿವ್ ಅ ಪ್ರೆಸ್ ಸ್ಟೇಟ್ಮೆಂಟ್ ಸೇಯಿಂಗ್ ದಟ್ ವಿ ಹ್ಯಾವ್ ಡನ್ ದಿ ಸರ್ಚ್, but if they have not found anything, they will not do the naming and shaming. However, if they have concrete evidence, ಅವರಿಗೆ ತುಂಬಾ ಗ್ಯಾರಂಟಿ ಎವಿಡೆನ್ಸ್ ಇದೆ saying that we have found some undisclosed income ಅಂತ ಹೇಳಿದ್ರೆ, it amounts to equivalent of willful defaulters for bank. ಇಲ್ಲೂ willful defaulters as far as income tax compliance is concerned. So they have got every right to name and shame that particular person. ಅದು ನೀವು ಹೇಳಿದಂಗೆ ನೇಮ್ ಅಂಡ್ ಶೇಮು ಆಗ್ಬೋದು, ನೇಮ್ ಅಂಡ್ ಫೇಮು ಆಗ್ಬೋದು, ಬಟ್ ಎಷ್ಟೋ ಕಡೆ ಇಟ್ ಹ್ಯಾಸ್ ಅಮೌಂಟೆಡ್ ಟು ಶೇಮ್, ಬಿಕಾಸ್ ಕೆಲವೊಂದು ಸರ್ತಿ ರೆಸ್ಪೆಕ್ಟಬಲ್ ಪೀಪಲ್
ಮನೇಲಿ ನಾನು ಕೆಲವು ನೋಡಿದ್ದೀನಿ, ಮದುವೆ ನಿಂತಿರೋ ಪ್ರಸಂಗಗಳು ಇದಾವೆ. ಏನೋ ಯಾವುದೋ ಮನೇಲಿ ರೇಡ್ ಆಯ್ತು ಅಂತ ಹೇಳ್ಬಿಟ್ಟು ದೆನ್ ಹಿ ಸೆಡ್ ಐ ಡೋಂಟ್ ವಾಂಟ್ ಟು ಅಸೋಸಿಯೇಟ್ ವಿತ್ ಸಚ್ ಎ ಪರ್ಸನ್ ಅಂತ ಹೇಳಿ. ಇದಕ್ಕೆ ನಾನು ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಪರ್ಫೆಕ್ಟ್ ಮ್ಯಾನ್, ಒಂದು ಪರ್ಫೆಕ್ಟ್ ಮ್ಯಾನ್ ಇದ್ರೆ ನನ್ನ ಅಕೌಂಟ್ಸ್ ಎಲ್ಲ ಸರಿ ಇದೆ, ನಾನು ಕರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತೇಳಿ, ಆದ್ರೆ ಪರ್ಫೆಕ್ಟ್ ಮ್ಯಾನ್ ನೀಡ್ ನಾಟ್ ವರಿ ಅಬೌಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಓಕೆ, ಹಿ ಇಸ್ ಪರ್ಫೆಕ್ಟ್, ಬಟ್ imperfect man is always worried, but at the same time, if this perfect man gets connected with an imperfect man, he can also become imperfect. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ಏನಂದ್ರೆ ದುರ್ಜನಃ ಪರಿಹರ್ತವ್ಯೋ ವಿದ್ಯಾಲಂಕೃತೋಪಿ ಸನ್ ಮಣಿನಾಭೂಷಿತಃ ಸರ್ಪಃ ಕಿಮಸೌನ ಭಯಂಕರಃ ಅಂತ. ಅದರ ಅರ್ಥ ವಿದ್ಯಾಲಂಕೃತೋಪಿ ಸನ್, ಎಷ್ಟು ವಿದ್ಯಾವಂತನಾಗಲಿ, ಎಷ್ಟು ಬುದ್ಧಿವಂತನ, ಎಷ್ಟು ಕರೆಕ್ಟ್ ಇರಲಿ, ದುರ್ಜನಃ ಪರಿಹರ್ತವ್ಯ, ದುರ್ಜನರ ಸಹವಾಸವನ್ನು ನೀವು ತ್ಯಜಿಸಬೇಕಂತೆ. ಯಾಕಂದ್ರೆ ಮಣಿನಾಭೂಷಿತ ಸರ್ಪಃ ಕಿಮಸೌನ ಭಯಂಕರ, ಸರ್ಪದ ಹೆಡೆ ಮೇಲೆ ಮಣಿ ಉಂಟಂತ ಅದು ನಾವು ಕೈ ಹಾಕಿ ತೆಗಿಲಿಕ್ಕೆ ಹೇಗೆ ಆಗುದಿಲ್ವೋ ಅದೇ ರೀತಿ ದುರ್ಜನರ ಸಹವಾಸ ಮಾಡುವಾಗ ಸಜ್ಜನರು ನೋಡ್ಬೇಕಾಗ್ತದೆ ಅಂತ. ಅದೇ ತರ ನೀವು ಸುಭಾಷಿತ ಹೇಳಿದ್ರೆ ನಾನೊಂದು ಹೇಳ್ತೇನೆ, ಪುಷ್ಪಮಾಲಾರ್ಪ ಪ್ರಸಂಗೇಣ ಸೂತ್ರಮಪಿ ಶಿರಸಿ ಧಾರ್ಯತೆ ಅಂತ ಹೇಳಿ. ಅಂದ್ರೆ ನಾವು ಹೂವನ್ನ ತಲೆಗೆ ಮುಡ್ಕೊಳ್ಳುವಾಗ ದಾರನ್ಸ ತಲೆ ಮುಡ್ಕೊಳ್ತೇವೆ ಅಂತ ಹೇಳಿ. ಸಜ್ಜನರ ಸಹವಾಸ ಒಳ್ಳೆದು ಯಾವಾಗ್ಲೂ ಅಂತ ಹೇಳಿ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಹವಾಸ ಹೆಜ್ಜೆಯನ್ನು ಕಡಿದಂತೆ ಅಂತೇಳಿ. ಸೊ ಈ ನೇಮಿಂಗ್ ಅಂಡ್ ಶೇಮಿಂಗ್ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ವಿ. ಒಂದು ಅದಾಯ್ತು. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಬಾಂಬೆಯಿಂದ ನಿರಂಜನ್ ಶೆಟ್ಟಿ ಅಂತ. ಬಾಂಬೆಯಿಂದ ನಿರಂಜನ್ ಶೆಟ್ಟಿ ಅಂತ ಮಾತಾಡೋದು. ನಮಸ್ಕಾರ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಶ್ನೆ ಕೇಳ್ಬೋದಾ ನಿರಂಜನ್ ಶೆಟ್ಟಿ ಅವರೇ? ಇವತ್ತಿನ ವಿಷಯ ಈ ರೇಟ್ ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ರೇಟ್ ಬಗ್ಗೆ. ಈಗ ಕೆಲವೊಮ್ಮೆ ಈ ರೇಡ್ ಅಥವಾ ಸರ್ಚ್ ಟೈಮ್ ಅಲ್ಲಿ ಈ ಆಫೀಸರ್ಸ್ ಗಳೆಲ್ಲ ಬಂದು ಒಂದೇ ಸಲ ಈ ಕ್ರಿಮಿನಲ್ ಗಳೇ ಹೇಗೆ ಟ್ರೀಟ್ ಮಾಡ್ತಾರೆ ಆ ರೀತಿ ಟ್ರೀಟ್ ಮಾಡಿ ನಮ್ಮ ಫೋನು, ನಮ್ಮ ಇದು ಎಲ್ಲ ಒಂದ್ಸಲ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಹೇಳ್ತಾರೆ, ಒಂದು ದಾದಾಗಿರಿ ಮಾಡ್ತಾರೆ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಟಾಯ್ಲೆಟ್ಗೆ ಹೋಗ್ಬಾರ್ದು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು. ಇದು ಮಾಡೋದ್ರಿಂದ ಏನ್ ಸಾಬೀತಾಗ್ತದೆ? ಅದೇ ರೀತಿ ಅವರು ನಮ್ಗೆ ಪ್ರೆಷರೈಸ್ ಆಗಿ ಕೆಲವು ಸಲ ಸ್ಟೇಟ್ಮೆಂಟ್ ತಗೊಳ್ತಾರೆ, ಡಿಕ್ಲೇರ್ ಮಾಡ್ತಾರೆ. ಹೌದು. ಇದರಿಂದ ಏನು ನಾಳೆಗೆ ನಮ್ಗೆ ನಾವು ಏನ್ ಹೇಳಿದ್ರೆ ಒಂದು ಇದರಲ್ಲಿ ಬಂದು ನಾವು ಸ್ಟೇಟ್ಮೆಂಟ್ ಕೊಡ್ತೇವೆ, ಬಟ್ ಆ ಸ್ಟೇಟ್ಮೆಂಟ್ ಮತ್ತು ನಾವು ಅದನ್ನು ರಿಟ್ರಾಕ್ಟ್ ಮಾಡ್ಬೋದಾ ಅಂತ. ರಿಟ್ರಾಕ್ಟ್ ಮಾಡ್ಬೋದಾ? ಬಹಳ ಒಂದು ಉತ್ತಮ ಪ್ರಶ್ನೆ. ಇವ್ರದ್ದು ಈಗ ಕ್ವಶನ್ ಏನಂತ ಹೇಳಿದರೆ, ಅದೇ ಸೀನ್ ಕ್ರಿಯೇಟ್ ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ, ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಅದು ಬಿಡಬೇಕಾಗ್ತದೆ, ಅದು ಇಲ್ಲದಿದ್ರೆ ಅಲ್ಲೇ ಮತ್ತೆ ಪ್ರೆಷರ್ ಎಲ್ಲ ಹಾಕಿ ಅವರೊಂದು ಸ್ಟೇಟ್ಮೆಂಟ್ ಮತ್ತು ಡಿಕ್ಲರೇಷನ್ ದೊಡ್ಡ ಮೊತ್ತ ತಗೊಳ್ತಾರೆ. ಅಂದರೆ ದೊಡ್ಡ ಮಟ್ಟದ ಡಿಕ್ಲರೇಷನ್, ಆಮೇಲೆ ಅದು ನೀವು ರಿಟ್ರಾಕ್ಟ್ ಮಾಡಬಹುದಾ ಅಂತ ಪ್ರಶ್ನೆ. ಫಸ್ಟ್ ಆಫ್ ಆಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಹೇಳಿ ಕೋಯರ್ಸಿವ್ ಆಗಿ ತಗೊಳ್ಳೋಕ್ಕಾಗ್ತದಾ? ಅಸೆಸ್ಸಿ ಹೂಸ್ ಬೀಯಿಂಗ್ ಸರ್ಚ್ಡ್, ಅವನಿಗೆ ಕೆಲವು ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಇರುತ್ತದೆ. ಭಾರಿ ವಿಶೇಷ ಅಂದ್ರೆ ಈ ರೈಟ್ಸ್ ಅಂಡ್ ಡ್ಯೂಟೀಸ್ ಒಂದು ಚಾರ್ಟರೇ ಇದೆ. ಅದನ್ನ ಫಾರ್ಮ್ 45 ನಾವು ಹೇಳಿದ್ನಲ್ಲ, ಅಥರೈಸೇಷನ್ ಲೆಟರ್ ಬರುವಾಗ ಅಂತ ಹೇಳಿ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಹೇಳಿ ಒಂದು ಫಾರ್ಮೇ ಡಿಪಾರ್ಟ್ಮೆಂಟ್ ಅವರು ಯಾರನ್ನ ಸರ್ಚ್ ಮಾಡ್ತಾರೋ ಅವ್ರು ಕೊಟ್ಬಿಟ್ಟು ನೀವು ಓದ್ಬಿಟ್ಟು ಸೈನ್ ಮಾಡಿ ವಾಪಸ್ ಕೊಡಿ ಅಂತ ಕೇಳ್ತಾರೆ. ಐ ಹ್ಯಾವ್ ರೆಡ್ ಅಂಡ್ ಅಂಡರ್ಸ್ಟುಡ್ ಅಂತ ಹೇಳಿ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ, ಅದು ಮಾತ್ರ ದ ಸರ್ಚ್ ಪಾರ್ಟಿ ಕ್ಯಾನ್ ಆಲ್ಸೋ ಬಿ ಸರ್ಚ್ಡ್, ಅವ್ರನ್ನೂ ಸರ್ಚ್ ಮಾಡಬಹುದು. ಇರ್ಲಿ, ಇದು ಅದ್ರಲ್ಲಿ ರೈಟ್ ಅಲ್ಲಿ ಯು ಕ್ಯಾನ್ ಕ್ಯಾರಿ ಆನ್ ವಿತ್ ಯರ್ ಡೈಲಿ ರೊಟೀನ್. ಊಟ ಟೈಮಿಂಗ್ ಮಾಡಬಹುದು, ಊಟ ಮಾಡಬಹುದು ಅಂತ ಹೇಳಿದ್ರೆ ಟಾಯ್ಲೆಟ್ಗೂ ಟೈಮಿಗೆ ಹೋಗಬೇಕು ಅಂತ ಹೇಳಿ ಇಟ್ ಇಸ್ ಅಂಡರ್ಸ್ಟುಡ್. ಇಟ್ಸ್ ನಾಟ್ ದೇರ್ ಇನ್ ದ ರೈಟ್ಸ್, ಬಟ್ ಇಟ್ ಇಸ್ ಅಂಡರ್ಸ್ಟುಡ್. ಡೆಫಿನೆಟ್ಲಿ nobody can stop, but what they will ensure is they will first go to the toilet and see if there is a back door or a door which allows you to go outside. ಅದನ್ನೆಲ್ಲ ಸೀಲ್ ಮಾಡ್ಕೊಂಡು then they will allow you to go. But having said retraction ಅಲ್ಲ, ಡಿಕ್ಲರೇಷನ್ ಈಗ ಪ್ರೆಷರ್ ಅಲ್ಲಿ ಡಿಕ್ಲರೇಷನ್ ಕೊಟ್ರೆ ಅದು ರಿಟ್ರಾಕ್ಟ್ ಮಾಡಬಹುದು. ಇದು ಏನ್ ಸಾಧಾರಣ ಏನ್ ಮಾಡ್ತಾರೆ, 3 ದಿನ ಸರಿ ಇರೋನ್ಗೂ ತಲೆ ಹಾಳು ಮಾಡ್ಬಿಟ್ಟು 3-4 ದಿನ ಆದ್ಮೇಲೆ ಅವ್ರಿಗೂ ಏನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ they will ensure that somehow they have come for getting ಅದೇ ನಮ್ಮ ಶಾಂತರಾಮ್ ಶೆಟ್ಟಿ ಹೇಳಿದ್ರಲ್ಲ ಡಿಕ್ಲರೇಷನ್ ತಗೊಳ್ತಾರೆ ಅಂತ ಹೇಳಿ. 3-4 ದಿನದಲ್ಲಿ ಅವರು ಇಷ್ಟು ಪ್ರೆಷರ್ ಬಿಲ್ಡಪ್ ಮಾಡ್ಬಿಟ್ಟು ನಿದ್ದೆ ಮಾಡ್ಲಿಕ್ಕೆ ಬಿಡದೆ ಅದೆಲ್ಲ ಮಾಡ್ಬಿಟ್ಟು somehow ಇವ್ರು ಹೋದ್ರೆ ಸಾಕು ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಬಿಡುವಂತ ಕೇಸಸ್ ನೋಡಿದೀವಿ ನಾವು. ಅಲ್ಲ, ಈಗ SSC ನಿದ್ರೆ ಬಂದ್ರೆ ಬೆಳಿಗ್ಗೆ ಒಂದು 6 ಗಂಟೆ ಬರ್ತಾರೆ,
ರಾತ್ರಿ 8 ಗಂಟೆ 9 ಗಂಟೆ ಅವ್ನು ನಿದ್ರೆ ಮಾಡೋ ಸಮಯ. ನಿದ್ರೆ ಮಾಡ್ಲಿಕ್ಕಿದ್ರೆ ಏನ್ ಮಾಡ್ತಾರೆ? ಮಾಡ್ಬೋದು. ಇವ್ರು ಸಹ ಅಲ್ಲೇ ಕುತ್ಕೊಂಡು ಅವರು ನಿದ್ರೆ ಮಾಡ್ತಾರೆ, ಅಥವಾ ಒಂದು ಜನನ ಬಿಟ್ಟಿರ್ತಾರೆ, ಅವ್ರು ಇನ್ ಟರ್ನ್ಸ್ ಅವರು ನಿದ್ದೆ ಮಾಡ್ತಾರೆ. ಇದನ್ನು ನೋಡಿದ್ದೀವಿ ನಾವು. ಬಟ್ ದೆನ್ ಎದ್ದ ಮೇಲೆ ಮತ್ತೆ ಅಲ್ಲೇ ಇರ್ತಾರೆ ಅವರು. ಈಗ ಡಿಕ್ಲರೇಷನ್ whether it can be retracted. If normally a declaration, the department also would have not only just taken a declaration or ಯಾದಿತ್ತು ಎಲ್ಲಿಂದ. If there is nothing evidence found, ಈ declaration ನ ಇಮಿಡಿಯೇಟ್ ಆಗಿ, ನಾನು ಐ ವುಡ್ ನಾಟ್ ಸೇ ಎಷ್ಟೋ ದಿನ ಬಿಟ್ಟು ಅಲ್ಲ, ಅವ್ನು ಮತ್ತೆ ಇವ್ರು ಹೋದ್ ಕೂಡಲೇ ಒಂದು 24 ಗಂಟೆ ಒಳಗೋ 48 ಗಂಟೆ ಒಳಗಡೆನೋ ಅವ್ನು ಅಗೇನ್ ಹಿ ಹ್ಯಾಸ್ ಟು ಗೋ ಬ್ಯಾಕ್ ಅಂಡ್ ಸೇ ಐ ವಾಸ್ ನಾಟ್ ಇನ್ ಅ ಪ್ರಾಪರ್ ಫ್ರೇಮ್ ಆಫ್ ಮೈಂಡ್, ನಾನು ಹೇಳಿದ್ದು ನನಗೆ ಗೊತ್ತಿರಲಿಲ್ಲ ಅದು ಏನ್ ಹೇಳಿದೆ ಅಂತ ಹೇಳಿ ಅವರೊಂದು ಪ್ರೆಷರ್ ಮಾಡಬಹುದು, ಮಾಡಿ ಕೋರ್ಟ್ ಅಪ್ಹೆಲ್ಡ್ ಮಾಡಿರುವಂತಹ ಕೇಸಸ್ನು ಇದೆ, ಉಂಟು. ಅದಂದ್ರೆ ಅವ್ರದ್ದು ಕ್ವಶನ್ ಇತ್ತು. ಈಗ ಅದೇ ಯಾವ್ಯಾವ್ದು ಅಸೆಟ್ಸ್ ನ ಸೀಸ್ ಮಾಡಬಾರ್ದು ಅಂತ ಹೇಳಿ ಅಲ್ವಾ. ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಜ್ಯುವೆಲರ್ಗೆ ಅವ್ನು ಸ್ಟಾಕ್ ಇನ್ ಟ್ರೇಡ್, ಯಾವುದೇ ಸ್ಟಾಕ್ ಇನ್ ಟ್ರೇಡ್ ಯಾರಿಗೆ ಇರಲಿ ಅದನ್ನ ಅವ್ರು ಇನ್ವೆಂಟರೈಸ್ ಮಾಡ್ಕೊಂಡು ಹೋಗ್ಬೋದು, ಅದನ್ನ ಅವರು ಸೀಸ್ ಮಾಡುವಾಗಿಲ್ಲ. ಹಾಗೆ ಮನೆಯಲ್ಲಿ ಗೋಲ್ಡ್ ವಿಷಯ, ಮನೆಯಲ್ಲಿ ಗೋಲ್ಡ್ ನಾರ್ಮಲಿ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಯಾರು ಮಾತಾಡೋದು? ನಾನು ಸಂಧ್ಯಾ ನಾಯ್ಕ್ ಅಂತ ಮಾತಾಡ್ತಾ ಇರೋದು. ಮಾತಾಡಿ ಸಂಧ್ಯಾ ನಾಯ್ಕ್. ಇದು ಇಲ್ಲಿ ಚಿನ್ನದ ವಿಷಯ ಹೇಳುವಾಗ, ಒಂದು ಫ್ಯಾಮಿಲಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ ಆ ಮನೆಯಲ್ಲಿರುವ ಹೆಂಗಸು, ಮಗಳು, ಸೊಸೆ ಎಷ್ಟು ಪ್ರಮಾಣದ ಚಿನ್ನವನ್ನು ಈ ಟ್ಯಾಕ್ಸ್ ಲಿಮಿಟ್ ಒಳಗೆ ಹೊಂದಿರಬಹುದು ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕಿತ್ತು. ಯಾಕಂದ್ರೆ ಅವರು ಲಾಕರ್ ಸೀಸ್ ಮಾಡ್ತಾರೆ, ಮನೆಯಲ್ಲಿರುವ ಚಿನ್ನವನ್ನು ಸೀಸ್ ಮಾಡ್ತಾರೆ, ಅದು ನ್ಯಾಯಯುತವಾಗಿದ್ರೆ ಅದು ಎಷ್ಟು ಮಟ್ಟಿಗೆ ಅವರು ಅದನ್ನು ತಗೊಂಡಿಟ್ಟಿರ್ಬೋದು ಅಂತ. ನೋಡಿ, ನಾವು ಚಿನ್ನದ ವಿಷಯ ಮಾಡುವಾಗ ಒಬ್ಬರು ಗೃಹಿಣಿ ಅವರು ಒಂದು ಉತ್ತಮ ಪ್ರಶ್ನೆ ಕೇಳಿದೆ, ಅದರ ಬಗ್ಗೆ ಹೇಳ್ಬೋದಾ? ಒಬ್ಬರಿಗೆ ಎಷ್ಟು ಸೀಲಿಂಗ್ ಇಡಬಹುದು, ಹೇಗೆ ಏನು ಅಂತ ಅದರ ವಿಷಯ. ಹೆಂಗಸರಿಗೆ ಚಿನ್ನದ ಮೇಲೆ ವ್ಯಾಮೋಹ ಇರಲಿ. ಚಿನ್ನ ನೀವು ನ್ಯಾಯಯುತ ಅಂತ ಒಂದು ಯೂಸ್ ಮಾಡಿದ್ರು. ನ್ಯಾಯಯುತ ಅಂದ್ರೆ ಅವರು ಅಕೌಂಟ್ ಅಲ್ಲಿ ತೋರಿಸಿರುವಂತ ಚಿನ್ನ ಅಂತ ನಾನು ಕೆಲವು ಮದುವೆ ಟೈಮ್ ಅಲ್ಲಿ ಬಂದದ್ದು ಸ್ತ್ರೀಧನ ಅಂತ ಇರ್ತದೆ, ಅದೆಲ್ಲ ಪ್ರಾಪರ್ಲಿ ಪ್ರಾಪರ್ ಅಕೌಂಟ್ ಆಗ್ಬಿಟ್ಟು ಡಿಸ್ಕ್ಲೋಸ್ ಆಗಿದ್ದು, ವೆಲ್ತ್ ಟ್ಯಾಕ್ಸ್ ಇರುವಾಗ ವೆಲ್ತ್ ಟ್ಯಾಕ್ಸ್ ಕಟ್ಟಿದ್ದು, ಟ್ಯಾಕ್ಸ್ ಇಲ್ಲ ಅಂತ ಇದ್ರೆ ಅದನ್ನ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾನು ಪ್ರಾಪರ್ಲಿ ನಾನು ಅಸೆಟ್ ಅಂಡ್ ಲೈಬಿಲಿಟಿ ಅಲ್ಲಿ ತೋರಿಸಿದ್ರೆ, ಡ್ರಾಯಿಂಗ್ಸ್ ಅಲ್ಲಿ ತೋರಿಸಿ ಬಿಲ್ ಎಲ್ಲ ತಗೊಂಡಿದ್ರೆ ಏನ್ ತೊಂದರೆ ಇಲ್ಲ. ಓಕೆ, ನನ್ನ ಪ್ರಶ್ನೆ, ನಮ್ಮ ಸರ್ವೆ ಸರ್ಚ್ ಆಗುವಾಗ ನಾನು ಅನ್ಅಕೌಂಟೆಡ್ ಇದ್ರೆ ಮಾತ್ರ ದಿ ಆಫೀಸರ್ ಸ್ತ್ರೀಧನ ಮದುವೆ ಆಗಿ ಒಂದು ಲೇಡಿ ಬಂದ್ರೆ ಎಷ್ಟು ಒಂದು ಅದಕ್ಕೆ ಅದು ರೀಸನೇಬಲ್ ಗೋಯಿಂಗ್ ಬೈ ದೇರ್ ಥಿಂಗ್. ಅದಕ್ಕೆ 500 ಗ್ರಾಮ್ ಅಂತ ಹೇಳ್ತಾರೆ. ಅದೇನ್ ಗೊತ್ತಾ, ಅನ್ಅಕೌಂಟೆಡ್ ಇದ್ದ ಪಕ್ಷದಲ್ಲಿ ಅನ್ಅಕೌಂಟೆಡ್ ಅಕೌಂಟ್ ಎಲ್ಲ ಆಗಿದ್ದನ್ನ ಸೈಡ್ಗೆ ಇಡ್ತಾರೆ. ಅನ್ಅಕೌಂಟೆಡ್ ನೂ ಕೂಡ ಒಂದು ಮ್ಯಾರಿಡ್ ಲೇಡಿ ಮದುವೆ ಆದ ಹೆಂಗಸಿಗೆ 500 ಗ್ರಾಮ್ ಅಷ್ಟು ದೇ ವಿಲ್ ಗಿವ್ ಬ್ಯಾಕ್. ಅನ್ಮ್ಯಾರಿಡ್ ಲೇಡಿ ಇನ್ ದ ಹೌಸ್ 250 ಗ್ರಾಮ್ ಅಷ್ಟು ಕೊಟ್ಬಿಡ್ತಾರೆ. ಮೇಲ್ ನನಗೆ ನಿಮಗೆ 100 ಗ್ರಾಮ್, ನಮಗೆ ನಿಮ್ಗೆ 100 ಗ್ರಾಮ್ ಚಿನ್ನ ಸಾಕು ಅಂತ ಹೇಳೋ ಲೆಕ್ಕದಲ್ಲಿ. ಸೊ ಒಟ್ಟಿಗೆ ಒಂದು 500 ಗ್ರಾಮ್ ಮ್ಯಾರಿಡ್ ಲೇಡಿ, 250 ಗ್ರಾಮ್ಸ್ ಪರ್ ಅನ್ಮ್ಯಾರಿಡ್ ಲೇಡಿ ಅಂಡ್ 100 ಗ್ರಾಮ್ಸ್ ಪರ್ ಮೇಲ್ ಮೆಂಬರ್. ಅಷ್ಟನ್ನ ನಾವು ಅನ್ಅಕೌಂಟೆಡ್ ಇದ್ರು ಅವ್ರು ಬಿಡ್ತಾರೆ. ಇನ್ನೊಂದು ವಿಷಯ ಏನಾದ್ರೆ, ಸಪೋಸ್ ಒಂದು ದೇವ್ರದೊಂದು ಕೃಷ್ಣನೊಂದು ವಿಗ್ರಹ ಇತ್ತು ಚಿನ್ನದ್ದು, ಕಸ್ಟಮರಿ ಏನೋ, ಅದನ್ನ ಸಹ ಡಿಪಾರ್ಟ್ಮೆಂಟ್ ಹೇಳುತ್ತೆ, ಇಫ್ ಇಟ್ ಇಸ್ ಅ ದೇವ್ರು ಇದ್ದರು ಅಥವಾ ದೇವ್ರ ಮೇಲೆ ಹಾಕಿರುವಂತಹ ಚಿನ್ನ ಇತ್ತು, ಅದೇನೋ ನಮಗೆ ಒಂದು ಇಟ್ ಇಸ್ ನಾಟ್ ಮೆಂಟ್ ಫಾರ್ ಕಮರ್ಷಿಯಲ್ ಪರ್ಪಸಸ್, ಸೆಂಟಿಮೆಂಟ್ಸ್ ಅಂಡ್ ಕಸ್ಟಮರಿ ಅಂತದನ್ನು ನೀವು ಇನ್ವೆಂಟರೈಸ್ ಮಾಡ್ಕೊಳ್ಳಿ, ಅಲ್ಲಿಂದ ತಕೊಂಡು ಹೋಗಬಾರ್ದು ಅಂತ ಹೇಳಿ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಅ ಸರ್ಕ್ಯುಲರ್. ಅದ್ರ ಪ್ರಕಾರ ಅವರು ದೇ ಹ್ಯಾವ್ ಟು ಟ್ರೀಟ್ ವಿತ್ ದಟ್. ಹಾಗಾದ್ರೆ ಈಗ ಚಿನ್ನದ ವಿಷಯದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಕರೆಕ್ಟ್. ಹಾಗಾದ್ರೆ ಮೇಡಮ್ ನೀವು ಹಲೋ ಲೈನಲ್ಲಿ ಇದ್ದೀರಾ? ಇಲ್ಲ, ಈಗ ಅವರು ಟಿವಿ ನೋಡ್ತಾ ಇರ್ಬೋದು. ಅಂದ್ರೆ ಅವರಿಗೆ ತಂದೆ ತಾಯಿ ಮನೆಯಿಂದ ಬಂದದಿದ್ರೆ, ಬಳುವಳಿಯಾಗಿ ಬಂದದಿದ್ರೆ ಅದಕ್ಕೆ ಎಲ್ಲ ಏನು ಇಶ್ಯೂ, ಅದಕ್ಕೆ ಅಂತಂದ್ರೆ ತಂದೆ ತಾಯಿಯಿಂದ ಬಳುವಳಿ ಇದ್ರೆ father can always give it to the daughter provided the father's money is accounted. ಹೌದು, ಅದು ಗೊತ್ತಾಯ್ತು. ಅದು ಇಂಪಾರ್ಟೆಂಟ್. ರೀಸನಬಲ್ನೆಸ್ ಇರಬೇಕು. Unaccounted cannot flow. Accounted can always flow. Reasonableness should be proved. ಆ ವಿಧಿದ್ರೆ there is absolutely no issue ಅಂತ ನೀವು ಹೇಳಿ. ಇನ್ನೊಂದು ವೀಕ್ಷಕರ ಕರೋಣ. ಈಗ ನೋಡಿ, ವೀಕ್ಷಕರು ತುಂಬಾ ಆಲೋಚನೆ ಮಾಡಿದೆ. ಇನ್ಕಮ್ ಟ್ಯಾಕ್ಸ್ ಸರ್ಚ್ ಸರ್ವೆ ಅಂದ್ರೆ ತುಂಬಾ ಟೆನ್ಷನ್ ಇರಲಿಲ್ಲ. ಈಗ ನೋಡಿ, ಒಬ್ಬೊಬ್ಬರು ಕೇಳ್ತದೆ ಕ್ಲಾರಿಫಿಕೇಶನ್. ಹಲೋ ಯಾರು ಮಾತಾಡೋದು? ಬಿಬಿ ಶಾನ್ಭೋಗ್, ಮಿಸ್ಟರ್ ನಾಯ್ಕ್. ನಮಸ್ಕಾರ ಬಿ ಶಾನ್ಭಾಗ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸೀನಿಯರ್ ಮೋಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಮೆಂಬರ್, ನಮ್ಮ ಮಂಗಳೂರಿನ ಒಂದು ಪ್ರಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಬಿ ಶಾನ್ಭಾಗ್ ಅವರು. ನಿಮ್ಮ ಪ್ರಶ್ನೆ ಕೇಳಬಹುದಾ? ಗುಡ್ ಆಫ್ಟರ್ನೂನ್ ಬೋತ್ ಆಫ್ ಯು. ಗುಡ್ ಆಫ್ಟರ್ನೂನ್ ಸರ್. ವೆರಿ ಗುಡ್. ಗುರುರಾಜ್ ಆಚಾರ್ and Naik. Namaskar. My limited question is with regard to retraction. There was a case where the survey took place, and during survey the officer prevailed upon the SSC to
declared something, some or other, troubled the SSC in so much that midnight he has to give a declaration to accept about 30 lakhs of rupees. The sum and substance was there was a gift received from mother in his case, 10 lakhs, and there was interest credited to mother's account and wife's account. The survey party said it is all bogus, it is all your own money, we know what is happening in the business circle, you are making all these adjustment entries. Then he accepted and came. Within a very short period, we wrote a letter saying this gift was out of the sale proceeds of the mother, and mother has filed the return, shown the gift in the return, and she has also paid the tax on the income earned on interest from the same firm. The firm is made TDS, and the TDS also was claimed in the hands of the mother. Okay. And the wife also, similar thing happened. The retraction was made, a copy was filed to the controlling officer who was the joint commissioner. Okay. And in the assessment, it went off very easily. But during the course of survey, the SSC was so much harassed, so he had to come for an agreement to accept and agree to pay up to 30 lakhs addition. This is one part. And the second part is, in some of the survey, they take own statement. If we make an application, they say it will not be given to you. And it will be given only if it is going to be the recorded statements are used against you. Suppose in the normal case in the survey we know, without addition they don't complete the assessment. Correct. In case if the assessment is made by making addition, and even the application is made and the sworn statement are not given, whether the proceedings become ab initio void. That is one question. And with regard to search, normally they give the Panchanama proceedings, whereas in the case of a survey, they don't reveal what has been recorded. They don't like to give. I request Mr. Achar to give some idea about this. ಬಹಳ ಒಂದು ಉತ್ತಮ ಪ್ರಶ್ನೆ. ನಮ್ಮ ಸೀನಿಯರ್ ಮೋಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಇವರು ಬಿ ಶಾನ್ಬಾಗ್ ಅಂತ ಒಳ್ಳೆ ಅವರ ಒಂದು ಅನುಭವದಲ್ಲಿ ಕೇಳಿದ್ದಾರೆ. 1 by 1 ನೀವು ಅದಕ್ಕೆ ಒಂದು ಆನ್ಸರ್ ಹೇಳಿದ್ರೆ. ಗಿಫ್ಟ್ ವಿಷಯ ಹೇಳಿದ್ರಲ್ಲ, ಗಿಫ್ಟ್ ಅಲ್ಲಲ್ಲ, ಫಸ್ಟಿಗೆ ಅವರು ಸರ್ವೇದು ಅದು ಗಿಫ್ಟ್. ಹೌದು, ಗಿಫ್ಟ್ ವಿಷಯದಲ್ಲಿ 30 ಲಕ್ಷ ಏನ್ ಬಂದಿದೆ ತಾಯಿಯಿಂದ, ತಾಯಿ ಅಕೌಂಟ್ ಅಲ್ಲಿ ಕರೆಕ್ಟ್ ಆಗಿ ಅಕೌಂಟ್ ಆಗಿದೆ, ಯಾವುದೇ ಕಾರಣ ಅವ್ರು ಏನ್ ಹೇಳಿದ್ದು, ಅಸೆಸ್ಮಿಂಗ್ ಆಫೀಸರ್ ಹ್ಯಾಸ್ ಅಗ್ರೀಡ್, ಬಟ್ ಸರ್ವೆ ಆಫೀಸರ್ ಹ್ಯಾಸ್ ಅಗೇನ್ ಕಾಟ್ ಹೋಲ್ಡ್ ದ ಸೇಮ್ ಥಿಂಗ್ ಅಂಡ್ ಅಗೇನ್ ಸೇಡ್ ದಟ್ ಯು ಹ್ಯಾವ್ ಟು ಪೇ ಟ್ಯಾಕ್ಸಸ್ ಅಂತ ಹೇಳಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಹೇಳಿದ್ದವರು. ಖಂಡಿತ ತಪ್ಪು. ಯು ಕ್ಯಾನ್ ಚಾಲೆಂಜ್ ಇಟ್ ಇನ್ ದಿ ಅಪೀಲ್ ಅಂಡ್ 100% ಯು ಆರ್ ಗೋಯಿಂಗ್ ಟು ವಿನ್ ಇನ್ ದಿ ಅಪೀಲ್. ಒಂದು ವಿಷಯ, ಗಿಫ್ಟ್ ಕ್ಯಾನ್ ಫ್ಲೋ ಫ್ರಮ್ ದಿ ರಿಲೇಟಿವ್ಸ್, ಡಿಫೈನ್ಡ್ ರಿಲೇಟಿವ್ಸ್ ಅಂತ ಹೇಳಿದ್ರೆ ನಾನು ಯಾರ ಹತ್ರ ತಗೋಬಹುದು. ನಾನು ನಿಮ್ಮಿಂದ ಗಿಫ್ಟ್ ಅಂದ್ರೆ ನಾನು ನೀವು ಸಂಬಂಧಪಟ್ಟದವ್ರು ಅಲ್ಲ, ನೀವು ನನಗೆ ಗಿಫ್ಟ್ ಕೊಟ್ರೆ ಇಟ್ ವಿಲ್ ಬಿ ಟ್ಯಾಕ್ಸ್ಡ್ ಇನ್ ಮೈ ಹ್ಯಾಂಡ್ಸ್, ಆಲ್ದೋ ಇಟ್ ಇಸ್ ಗಿವನ್ ಫ್ರಮ್ ಎ ಜೆನ್ಯೂನ್ ಸೋರ್ಸ್. ತಂದೆಯಿಂದ ಬಂದ್ರೆ ಇಲ್ಲ. ಸ್ವರ್ನ್ ಸ್ಟೇಟ್ಮೆಂಟ್ ಈ ಸರ್ವೆ ಅಲ್ಲಾದ್ರೂ ಇರಲಿ, ಸರ್ಚ್ ಅಲ್ಲಾದ್ರೂ ಇರಲಿ, ದಿ ಅಸೆಸ್ಸಿ ಡಸ್ ನಾಟ್ ಹ್ಯಾವ್ ಅ ರೈಟ್ ಟು ಗೆಟ್ ಫ್ರಮ್ ದಿ ಅಸೆಸಿಂಗ್ ಆಫೀಸರ್. ಹಿ ಕ್ಯಾನ್ ಓನ್ಲಿ ಚಾಲೆಂಜ್ ಇಫ್ ಇಟ್ ಇಸ್ ಯೂಸ್ಡ್, ಈ ಸ್ವರ್ನ್ ಸ್ಟೇಟ್ಮೆಂಟ್ ನ ಇಫ್ ಇಟ್ ಇಸ್ ಯೂಸ್ಡ್ ಅಗೇನ್ಸ್ಟ್ ದಿ ಅಸೆಸ್ಸಿ in an appeal or in proceedings. ಕೇಳುವಕ್ಕೆ ರೈಟ್ ಇಲ್ಲ ಹೇಳುದಾ ನೀವು? ಅಲ್ಲ, ನಾನು ಅಸೆಸಿಂಗ್ ಆಫೀಸರ್ ಕೇಳಿ ಅವ್ನು ಕೊಡುವಂತದ್ದು ಇಲ್ಲ. ಇನ್ಫ್ಯಾಕ್ಟ್ ಕೆಲವರೆಲ್ಲ ಅವರು ಫೋಟೋ ತಕೊಂತಾರೆ ಮೊಬೈಲ್ ಫೋನ್ ಇಂದ, ನಾವು ಏನೇನು ಮಾಡಿದ್ವಿ ಅಂತ ಹೇಳಿ. ಎಷ್ಟೋ ಕಡೆ ಅದನ್ನು ಡಿಲೀಟ್ ಮಾಡಿಸಿದ್ ಇದನ್ನು ಉಂಟು. ಅಂಡ್ ದೇರ್ ರೈಟ್, ಅಸೆಸಿಂಗ್ ಆಫೀಸರ್ ಇಸ್ ಕೊಡ್ಬೇಕಂತಿಲ್ಲ, ಇನಿಷಿಯಲಿ ಕೊಡಬೇಕು ಅಂತಿಲ್ಲ. ಬಟ್ ಎನಿ ಆಫ್ ದ ಪ್ಯಾರಾಗ್ರಾಫ್ಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಯೂಸ್ಡ್ ಅಗೇನ್ಸ್ಟ್ ದ ಅಸೆಸಿ, ಆ ಪ್ಯಾರಾಗ್ರಾಫ್ಸ್ ನ ರಿಟರ್ನ್ ಫೈಲ್ ಮಾಡಿ ಅಸೆಸ್ಮೆಂಟ್ ಟೈಮ್ ನಲ್ಲಿ ಐ ಕ್ಯಾನ್ ಚಾಲೆಂಜ್ ಅಂಡ್ ಗೆಟ್ ದಟ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅಂಡ್ ಟು ನೋ ವಾಟ್ ದಿ ಅಸೆಸಿ ಹ್ಯಾಸ್ ಟೋಲ್ಡ್ ಎಟ್ ದಟ್ ಪಾಯಿಂಟ್ ಇನ್. ಇನ್ನೊಂದು ವೀಕ್ಷಕರ ಕರೆ ಉಂಟು, ಇನ್ನೊಂದು ಅದನ್ನು ಕಂಟಿನ್ಯೂ ಮಾಡೋ. ಹಲೋ ಹಲೋ, ಯಾರು ಮಾತಾಡೋದು? ಸರ್ ನಮಸ್ತೆ, ಮಾತಾಡೋದು. ನಮಸ್ಕಾರ ಯಶಸ್ವಿನಿ, ನೀವು ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹಾ ಸರ್, ಇದು ಇವಾಗ ಜನರಲಿ ಈಗ ಸರ್ಚ್ ಸರ್ವೆ ಅನ್ನುವಂಥದ್ದು ಒಂದು ಡಿಪಾರ್ಟ್ಮೆಂಟ್ ಇಂದ ಆಗುವಂಥದ್ದು, ಅಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಆಗುವಂಥದ್ದು. ಆದ್ರೆ ಜನರಲಿ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಬಂದ ನಂತರ ಮತ್ತೆ ಅದನ್ನ ಬೇರೆ ಡಿಪಾರ್ಟ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಇಡಿ ಅದರಲ್ಲಿ ಇನ್ವಾಲ್ವ್ ಆಗುವಂಥದ್ದು, ಇದೆಲ್ಲ ಹೇಗೆ ಆಗ್ತದೆ ಅಂದ್ರೆ ಒಂದೇ ಡಿಪಾರ್ಟ್ಮೆಂಟ್ ನವರು ಮಾತ್ರ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಥವಾ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗುದಿಲ್ವಾ? ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಏನಾದ್ರು ರೂಲ್ಸ್ ಏನಾದ್ರು ಉಂಟಾ? ಹಾಗೆ ಬಹಳ ಒಂದು ಉತ್ತಮ ಪ್ರಶ್ನೆ. ಈಗ ಇನ್ಕಮ್ ಟ್ಯಾಕ್ಸ್ನವರು ಸರ್ಚ್ ಸರ್ವೆ ಮಾಡಿ ಅನ್ಅರ್ಥಡ್ ಇನ್ಕಮ್ ಅಥವಾ ಒಂದು ಎಸೆಟ್ಸ್ ಅಥವಾ ಕ್ಯಾಶ್ ಅಥವಾ ಸೀಸ್ ಮಾಡಿದ್ರು,
ಕೆಲವು ಸಾರಿ ಅದು ಇಡಿಗೆ ಯಾಕೆ ಹ್ಯಾಂಡ್ ಓವರ್ ಮಾಡ್ತಾರೆ? ವೈ ದಟ್? ಇದು ಏನಂದ್ರೆ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಇನ್ಕಮ್ ಟ್ಯಾಕ್ಸ್ ಡೀಲ್ಸ್ ವಿತ್ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್. ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಬ್ರೀಫ್ ಆಗಿ ಮಾಡುವ. ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ಹೇಳಿದ್ರೆ ಬ್ಲಾಕ್ ಮನಿ. Undisclosed income is black money. Black money na deal. Black money is a lesser. It's a civil liability. Whereas if it is a red money ಅಂದ್ರೆ blood money ಅಂತ ಅನ್ಕೊಳ್ಳಿ ನೀವು. ರಕ್ತ red money is very dangerous. Wherever the income tax department feels that there is a illegal means ಅಲ್ಲಿ earn ಮಾಡಿ. ಇದನ್ನು ಟ್ಯಾಕ್ಸ್ ಕಟ್ಟದಿರ ಅಂತ ಮಾತ್ರ ಇದು ಪ್ರಾಬ್ಲಮ್. ಇದು ಹಾಗಲ್ಲ. ಯಾರಿಗಾದ್ರೂ ಗವರ್ಮೆಂಟ್ ಆಫೀಸರ್ಸ್ ಕರಪ್ಷನ್ ತಗೊಂಡು ಮಾಡಿರುವಂತಹದ್ದು ಅಥವಾ ಸ್ಮಗ್ಲಿಂಗ್ ಮಾಡಿ ಬಂದಿರುವಂತಹದ್ದು, ದೇಶದ್ರೋಹ, ಪೊಲಿಟಿಕಲ್ ಕರಪ್ಷನ್, ಬ್ರೈಬರಿ, ವೈಲ್ಡ್ ಲೈಫ್, ನರ್ಕೋಟಿಕ್ಸ್, ಡ್ರಗ್ಸ್, ಪ್ರಾಸ್ಟಿಟ್ಯೂಷನ್, ಇದರಿಂದ ಆಗಿರುವಂತಹದೆಲ್ಲಾನು ಇನ್ಕಮ್ ಟ್ಯಾಕ್ಸ್ ಇದನ್ನೆಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿಲ್ ರೆಫರ್ ಟು ಅನದರ್ ಅಥಾರಿಟಿ ಕಾಲ್ಡ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಇದೆಲ್ಲ ಇಟ್ ವಿಲ್ ಗೆಟ್ ರೆಫರ್ಡ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ. ದಿಸ್ ವಿಲ್ ಗೋ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟು ಮನಿ ಲಾಂಡ್ರಿಂಗ್. ಸೊ ಮನಿ ಲಾಂಡ್ರಿಂಗ್ ಆಗ್ಬಿಟ್ರೆ 100% ಆಫ್ ದಿ ಅಮೌಂಟ್ ವಿಚ್ ಹಸ್ ಗಾಟ್ unaccounted will be seized, plus there is an arrest. There is an arrest of up to 7 years. So adike now jail imprisonment. So income tax is a civil liability, economic offense liability, which is on account of black money, whereas in the case of the next reference hogodu elligandre black money and the red money ಆದಾಗ ಅಲ್ಲಿ ಹೋಗುತ್ತೆ ಅಂತ. ಓಕೆ. ಬಹಳ ಒಂದು ಉತ್ತಮ ಪ್ರಶ್ನೆ. ಬ್ಲಾಕ್ ಮನಿ ವರ್ಸಸ್ ರೆಡ್ ಮನಿ ಬಗ್ಗೆ ನಾವು ಈಗ ಡಿಸ್ಟಿಂಗ್ವಿಶ್ ಮಾಡಿದ್ರಿ. ಬಹಳ ಒಂದು ಸಂತೋಷ. ಈಗ ಒಂದು ಲಾಸ್ಟ್ ಒಂದು ಕ್ವಶನ್ ಏನಂದರೆ, ಈಗ ಟೈಮ್ ಅಪ್ ಆಗ್ತಾ ಉಂಟು. ಈಗ ಲ್ಯಾಪ್ಟಾಪ್ ಅಥವಾ ಏನಾದರೂ ನಾವು ಕಂಪ್ಯೂಟ್ರಲ್ಲಿ ಇದ್ದರೆ ಅದನ್ನು ಯಾರಾದ್ರು ಕೆಲವು ಸಾರಿ ಬರ್ತಾರಂತ ಅಥವಾ ಏನಾದರೂ ಇದ್ರು ಡಿಲೀಟ್ ಮಾಡ್ತಾರೆ. ಕೆಲವು ಸಾರಿ ಡಿಲೀಟ್ ಮಾಡಿದರೆ ಅದು ರಿಟ್ರೈವ್ ಮಾಡಿ ಅವರಿಗೆ ಡಿಪಾರ್ಟ್ಮೆಂಟ್ನವರಿಗೆ ಇದು ಮಾಡ್ಲಿಕ್ಕೆ ಆಗ್ಬಹುದಾ? ಖಂಡಿತ. ಈ ಎಥಿಕಲ್ ಹ್ಯಾಕರ್ಸ್ ಅಂತ ಇರ್ತಾರೆ. ಎಥಿಕಲ್ ಹ್ಯಾಕರ್ಸ್ ಅಂತ ಹೇಳಿದ್ರೆ ಪೀಪಲ್ ಹೂ ಆರ್ ಹ್ಯಾಕಿಂಗ್ ದಿ ಕಂಪ್ಯೂಟರ್ ಫಾರ್ ದ ಪರ್ಪಸ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತವರು ನೀವು 4 ಸರ್ತಿ ಡಿಲೀಟ್ ಮಾಡಿದ್ರು, ಅದನ್ನು ಓವರ್ ರೈಟ್ ಮಾಡಿದ್ರು, ದೇ ಕ್ಯಾನ್ ಗೋ ಆನ್ ಗೆಟ್ಟಿಂಗ್ ರಿಟ್ರೀವ್ ದಿ ಒರಿಜಿನಲ್ ಇನ್ಫಾರ್ಮೇಶನ್. ಸೊ ಅದನ್ನ ಡಿಲೀಟ್ ಮಾಡೋದಲ್ಲ, ನಾವು ಅದನ್ನ ಅಂತದಲ್ಲ, ಅದು ಮಾಡೋದು ಸರಿಯಲ್ಲ, ಖಂಡಿತ ಸರಿಯಲ್ಲ ಅಂತ ಹೇಳಿ ಹೇಳೋದು. ಡಿಪಾರ್ಟ್ಮೆಂಟ್ ವಾಟ್ ಇಸ್ ಡೂಯಿಂಗ್ ಇಸ್ ರೈಟ್. ತಪ್ಪು ಬರೆದಿದ್ದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಈಗ ಅದಕ್ಕೆ ಹೇಳ್ತಾರೆ. ಈಗ ಕೊನೆಯದಾಗಿ ನೀವು ಎಲ್ಲ ಈ ಗ್ರಾಹಕರಿಗಿರ್ಬೋದು ಅಥವಾ ನಮ್ಮ ಬಿಸ್ನೆಸ್ ಮ್ಯಾನಿಗಿರ್ಬೋದು, ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು, ಅವರಿಗೆ ಏನು ನಿಮ್ದು ಪೀಸ್ ಆಫ್ ಅಡ್ವೈಸ್? ನಾವು ಸರ್ಚ್ ಸರ್ವೆ ಸೀಸರ್ ಅವಾಯ್ಡ್ ಮಾಡ್ಲಿಕ್ಕೆ ಅಥವಾ ಆಗದ ಹೇಳೋದು, ವೇರ್ ಎವರ್ ಟ್ಯಾಕ್ಸ್ ಹ್ಯಾಸ್ ಟು ಬಿ ಪೇಡ್, ಅದು ನಿಮ್ಮದೇ ಒಂದು ಭಾಷೆ, ಪೇ ಟ್ಯಾಕ್ಸ್ ಅಂಡ್ ಬಿ ಫೈನ್, otherwise pay fine. ಈಗ pay fine ಅಲ್ಲದೆ one step ahead, prosecution etc. That's the point. So compliance is better than litigation. ಅದು ನಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಲೈನ್ಸ್ ಕಾಸ್ಟ್ ಇಸ್ ಲೆಸರ್ ದನ್ ಲಿಟಿಗೇಷನ್ ಕಾಸ್ಟ್ ಅಂತ ಹೇಳೋದು ನೀವು. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ನಾವು ನಾರ್ಮಲ್ ಹೆಲ್ತ್ ಗೆ ಹೇಳಿದ್ರೆ, ಫೈನಾನ್ಷಿಯಲ್ ಹೆಲ್ತ್ ಅಲ್ಲಿ ಅದು ಲಿಟಿಗೇಷನ್ ಮಾಡಿದ್ರೆ SSCs ನವರು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಅಡ್ವೊಕೇಟ್ ಎಲ್ಲ ಲೀಗಲಿ ಇಫ್ ಯು ಆರ್ ರೈಟ್ ಯು ಮಸ್ಟ್ ಲಿಟಿಗೇಟ್. If you are not, I'm not talking of that. I'm talking of compliance. Normally, black money iddoreಲ್ಲ comply ಮಾಡಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ. So legally, if you are right, you should litigate 100%. But compliance is better than cure. At the same time, ಲಾಸ್ಟ್ ಆಗಿ ನಾನು ಹೇಳ್ಬೇಕಂದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು. ಸರ್ವೆ ಮಾಡಿದವರ ಅಥವಾ ಸರ್ವೆ ಆದವರ? ಸರ್ವೆ ಇದು ಏನದು, ಸರ್ವೆ ಯಾರು ಮಾಡಿಸ್ಕೊಂಡ್ರಲ್ಲ ಅವರು ಸುಖಿನೋ ಅಂತ ಹೇಳಿ, ಸರ್ಚ್ ಮಾಡಿದವರು ದುಃಖಿನೋ ಭವಂತು ಅಂತ ಹೇಳಿ. ಸೊ ಸರ್ಚ್ಗೆ ಅವಕಾಶ ಭವಂತು, ದುಃಖದಲ್ಲೇ ಇರ್ತಾರೆ ಅಂತ ಹೇಳಿ ಸರ್ಚ್ ಮಾಡಿಸ್ಕೊಂಡವ್ರು ನಾವು ಎಷ್ಟೋ ಕಡೆ ನೋಡಿದೀವಿ. ಸೊ ಸರ್ಚ್ ವರೆಗೆ ಹೋಗ್ಬೇಡಿ. ಸೆಲ್ಫ್ ಅಸೆಸ್ಮೆಂಟ್ ಇದ್ದದ್ದು ಸುಖಿನೋ ಭವಂತು ಆಗ್ಬಾರ್ದು ಅಂತ ನೀವು ಹೇಳುದು ಅಷ್ಟೇ ಹೇಳೋದು. ಆಮೇಲೆ ನೀವು ಸಿನ್ಸ್ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರಿಂದ ಟೈಮ್ ಮುಗಿತಲ್ವಾ, ಒಂದು ನಾನು ವಿಷಯ ನಾನು ನಮ್ಮ ಕುಡ್ಲಾಗೆ ಸ್ಪೆಸಿಫಿಕ್ ಆಗಿ ಕಂಗ್ರಾಚುಲೇಷನ್ಸ್ ಹೇಳಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಾನು ನೋಡ್ತಾ ಬರ್ತಾ ಇದ್ದೇನೆ, ಬರೇ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆರ್ ಕಂಡಕ್ಟಿಂಗ್ ದ ಪ್ರೋಗ್ರಾಮ್. 36 ಎಪಿಸೋಡ್ ಆಯ್ತು, ಇದು 37ನೇ ಎಪಿಸೋಡ್. ಈ 37 ಎಪಿಸೋಡ್ ನಲ್ಲೂ ಆಂಕರ್ಸ್ ಹೆಚ್ಚಾಗಿ ನಾಯಕರ ನಾಯಕತ್ವದಲ್ಲಿ ನಡೀತಾ ಇದೆ. ಸಚಿನ್ ಎಲ್ಲರೂ ಚಾರ್ಟರ್ಡ್ ಅಕೌಂಟೆಂಟ್ಸ್. ಅದು ನಮ್ಮ ಒಂದು ನನಗೆ ನಮ್ಮಂತವರಿಗೆ ತುಂಬಾ ಒಂದು ಹೆಮ್ಮೆ ತರುವಂತ ವಿಷಯ. ಅವರ್ ಚಾರ್ಟರ್ಡ್ ಅಕೌಂಟ್ಸ್ ಆರ್ ಡೂಯಿಂಗ್ ಸಚ್ ಎ ಗುಡ್ ಜಾಬ್ ಅಂಡ್ ಯು ಹ್ಯಾವ್
ನೀವು ಎಷ್ಟು ಓದಬೇಕು ಈ ವಿಷಯದಲ್ಲಿ, ಎಷ್ಟು ಎಪಿಸೋಡ್ ಮಾಡಿದ್ರು ಎಷ್ಟೋ ವಿಷಯಗಳು ತಿಳ್ಕೊಂಡು ನೀವು ಓದೋದ್ರಿಂದ ನಮಗೂ ಒಂದು ಇಂಟ್ರಾಕ್ಷನ್ ನಮಗೂ ಇಂಟ್ರಾಕ್ಷನ್ ಮಾಡುವಾಗ ನೀವು ಅಷ್ಟು ಓದಿದ್ಮೇಲೆ ನಾವು ಆನ್ಸರ್ ಕೊಡೋರು ಇನ್ನೂ ಜಾಸ್ತಿ ಓದಬೇಕು ಅಂತ ಹೇಳಿ ನಾವು ಒಳ್ಳೆ ತಯಾರಾಗಬೇಕು ಅಂತ ಹೇಳಿ ನಮ್ಮ ಇನ್ನೊಂದು ಬಹಳ ಬೆನಿಫಿಟ್ ಇಸ್ ಗಿವನ್ ಟು ದ ವೀಕ್ಷಕರು. ಯಾಕಂದ್ರೆ ವೀಕ್ಷಕರು ಕೂಡ ನಮ್ಮಲ್ಲಿ ವೆರಿ ಇಂಟೆಲಿಜೆಂಟ್ ಕ್ವಶನ್ಸ್ ಕೇಳ್ತಾರೆ, ಅದರಿಂದಾಗಿ ನಮಗೆ ಕೂಡ ನಾವು ತಯಾರಾಗಿರಬೇಕಾಗ್ತದೆ ಎಂದು ಹೇಳುತ್ತಾ ವೀಕ್ಷಕರಿಗೆ ಕೊನೆಯದಾಗಿ ನಾವೇನು ಹೇಳಿದ್ರೆ, ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಲ್ಲದವನೊಡವೆ ಕಳ್ಳಗೆ ರಪಗೆ ಸರ್ವಜ್ಞ ಅಂತೇಳಿ. ಆದ್ದರಿಂದ ನೀವು ಎಷ್ಟು ಗಂಟೆ ಮೂಟೆ ಕಟ್ಟಿ ಇಟ್ಟರು, ನೀವು ಟ್ಯಾಕ್ಸ್ ಕಟ್ಟದ ಹಣ ಬೇಕಾದ್ರೆ ದೇವಸ್ಥಾನಕ್ಕೆ ಕೊಡಿ, ಡೊನೇಷನ್ ಎಲ್ಲಿ ಕೊಟ್ಟರು, ಲಾಸ್ಟಿಗೆ ಅದು ಏನಾಗ್ತದೆ ಅಂದರೆ ಒಂದೇ ಕಳ್ಳನಿಗೆ ಹೋಗ್ತದೆ, ಒಂದೇ ರಪ ಅಂದರೆ ಸೇಲ್ಸ್ ಇನ್ಕಮ್ ಟ್ಯಾಕ್ಸ್ನವರಿಗೆ ಹೋಗ್ತದೆ ಅಂತ ಹೇಳಿ ಇಂದಿನ ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷವಾಗಿ ನೀವು ಈ ನಿಮ್ಮ ಒಂದು ಎಕ್ಸ್ಪರ್ಟೈಸನ್ನು ಗುರುರಾಜ್ ಆಚಾರ್ಯರವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಶ್ರೀ ಕೆ ಗುರುರಾಜ್ ಆಚಾರ್ಯ ಇವರಿಗೆ ನನ್ನ ವೈಯಕ್ತಿಕ ಪರವಾಗಿಯೂ ನಮ್ಮ ಕುಡ್ಲ ವಾಹಿನಿಯ ಪರವಾಗಿಯೂ ಸಮಸ್ತ ವೀಕ್ಷಕರ ಪರವಾಗಿಯೂ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಎಂದು ಹೇಳುತ್ತಾ ಬರುವ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾವು ಈ ಬಿಸ್ನೆಸ್ ಟಾನಿಕ್ 38ನೇ ಸಂಚಿಕೆಯನ್ನು ಮುಂದುವರಿಸಲಿದ್ದೇವೆ. ದುಬೈಯಿಂದ ಗಣ್ಯ ಒಬ್ಬರು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರು ನಮ್ಮೊಂದಿಗೆ ಸಂವಹನ ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರು ಹೇಳ್ತಾರೆ. ಆದ್ದರಿಂದ ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ನೀವು ರೆಡಿ ಮಾಡಿ ಬರುವ ಭಾನುವಾರ ನೀವು ಕೇಳಿ ಅಂತ ಹೇಳುತ್ತಾ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ, ಇದು ನಮ್ಮೆಲ್ಲರ ಕುಡ್ಲ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೆ.